ಗಳಿಗೂ ಸ್ವಾಗತ. ರಾಮತಾರಕ ಮಂತ್ರ ಬರೆಯುವಂಥ ಪುಸ್ತಕಗಳು ಕೇಳಿದ್ರು ಕೆಲವರು ದೇವಸ್ಥಾನದಲ್ಲಿ ದೊರೆಯುತ್ತೆ. ದಯಮಾಡಿ ಅಲ್ಲಿ ವಿಚಾರಿಸ್ಬಿಟ್ಟು ತಗೊಳ್ಬೇಕು. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ವಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ಬ್ರಹ್ಮಾ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ವರಂ ಜಂಗಮಂ ವ್ಯಾಪ್ತಂ ಯತ್ಕಿಂಚಿತ್ ಸಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ವ್ಯಾಪಿ ಯತ್ಸರ್ವಂ ತ್ರೈಲೋಕ್ಯಂ ಸಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಸರ್ವಶ್ರುತಿಶಿರೋರತ್ನ ವಿರಾಜಿತಪದಾಂಬುಜಃ ವೇದಾಂತಾಂಬುಜಸೂರ್ಯೋ ಯಃ ತಸ್ಮೈ ಶ್ರೀ ಗುರವೇ ತನ್ಯಃ ಶಾಶ್ವತಃ ವ್ಯೋಮಾತೀತೋ ನಿರಂಜನಃ ಬಿಂದುನಾದಕಳಾತೀತಃ ತಸ್ಮೈ ಶ್ರೀ ಗುರವೇ ನಮಃ. ಶಕ್ತಿಸಮಾರೂಢಃ ತತ್ವಮಾಲಾ ವಿಭೂಷಿತಃ ಭುಕ್ತಿಮುಕ್ತಿಃ ಪ್ರದಾತಾ ಚ ತಸ್ಮೈ ಶ್ರೀ ಗುರವೇ ನಮಃ. ಏಕಜನ್ಮ ಸಂಪ್ರಾಪ್ತ ಕರ್ಮಬಂಧವಿದಾಹಿನೇ ಆತ್ಮಜ್ಞಾನಪ್ರಧಾನೇನ ತಸ್ಮೈ ಶ್ರೀ ಗುರವೇ. ಶೋಷಣಂ ಭವಸಿಂಧೋಶ್ಚ ಜ್ಞಾಪನಂ ಸಾರಸಂಪದಃ ಗುರೋಃ ಪಾದೋದಕಂ ಸಮ್ಯಕ್ ತಸ್ಮೈ ಶ್ರೀ ಗುರವೇ ನಮಃ. ನ ಗುರೋರಧಿಕಂ ತತ್ವಂ ನ ಗುರೋರಧಿಕಂ ತಪಃ ತತ್ವಜ್ಞಾನಾತ್ ಪರಂ ನಾಸ್ತಿ ತಸ್ಮೈ ಶ್ರೀ ಗುರವೇ ನಮಃ. ನಾಥ ಶ್ರೀ ಜಗನ್ನಾಥಃ ಮದ್ಗುರುಃ ಶ್ರೀ ಜಗದ್ಗುರುಃ ಮದಾತ್ಮಾ ಸರ್ವಭೂತಾತ್ಮ ತಸ್ಮೈ ಶ್ರೀ ಗುರವೇ ನಮಃ. ಆದಿಶ್ಚ ಗುರುಃ ಪರಮದೈವತಂ ಗುರೋಃ ಪರತರಂ ನಾಸ್ತಿ ತಸ್ಮೈ ಶ್ರೀ ಗುರವೇ ನಮಃ. ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ತ್ವಮೇವ ಸರ್ವಂ ಮಮ ದೇವ ವಿದಿತಾ ಕಿಲ ಶಾಸ್ತ್ರಸುಧಾ ಜಲಧೆ ಹೃದಯೇ ಕಲಯೇ ವಿಮಲಂ ಚರಣಂ ಭವಶಂಕರ ದೇಶಿಕ ಮೇ ಶರಣಂ ಭವಶಂಕರ ದೇಶಿಕ ಮೇ ಶರಣಂ. ಪಾಲಯ ಮಾಂ ಭವಸಾಗರ ದುಃಖ ವಿಧೂಮ ಕಿಲ ದರ್ಶನ ತತ್ವವಿದಂ
भवशङ्करदेशिकमे शरणं भवशङ्करदेशिकमे शरणम् या जनता सुहिता भविता निजबोधविचारणचारुमते कलयेश्वर जीवविवेकविदं भवशङ्करदेशिकमे शरणं भवशङ्करदेशिकमे शरणम् भवानिति मे नितरां समजायत चेतसि कौतुकिता मम वारय मोहमहाजलधिं भवशङ्करदेशिकमे शरणं भवशङ्करदेशिकमे शरणम् ते दिक्कृते बहुधा भवतो वितासमदर्शनलालसत अतिदीनमिमं परिपालय मां भवशङ्करदेशिकमे शरणं भवशङ्करदेशिकमे शरणम् तीमवितुं कलिता कृतयो विचरन्ति महामहसच्चलतः अहिमांशुरिवात्र विभासि गुरो भवशङ्करदेशिकमे शरणं भवशङ्करदेशिकमे शरणम् पुङ्गवपुङ्गवकेतनते समतामयतां नहि कोऽपि सुधीः शरणागतवत्सलतत्त्वनिधे शिकमे अनमया विशदैककला न च किञ्चन काञ्चनमस्ति गुरो त्वमेव विदेहि कृपां सहज भवशङ्करदेशिकमे शरणं भवशङ्करदेशिकमे शरणम् ॐ गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परं ब्रह्म तस्मै श्रीगुरवे नमः। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्परां। सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्तिः शान्तिः शान्तिः। ॐ ಶ್ರೀರಾಮಗೀತ ಶ್ಲೋಕ 10. ನಾಜ್ಞಾನಹಾನಿರ್ನ ಚ ರಾಗಸಂಕ್ಷಯಃ ಭವೇತ್ ತತಃ ಕರ್ಮ ಸದೋಷಮುದ್ಭವೇತ್. ತತಃ ಪುನಃ ಸಂಸ್ಮೃತಿರಪ್ಯವಾರಿತಾ ತಸ್ಮಾದ್ ಬುಧೋ ಜ್ಞಾನವಿಚಾರವಾನ್ ಭವೇತ್. ಜ್ಞಾನವಿಚಾರವಾನ್ ಭವೇತ್. ಲಕ್ಷ್ಮಣನ ಮಾತಿಗೆ ಭಗವಾನ್ ರಾಮಚಂದ್ರಮೂರ್ತಿಯು ಬ್ರಹ್ಮಜ್ಞಾನವನ್ನು ಉಪದೇಶ ಮಾಡೋಕ್ಕೆ ಶುರು ಮಾಡಿದ್ದಾನೆ. ಬ್ರಹ್ಮಜ್ಞಾನ ಆತ್ಮಜ್ಞಾನ ಎರಡು ಒಂದೇ.
ಆತ್ಮಜ್ಞಾನವನ್ನು ಗಳಿಸ್ಬೇಕು ಅಂದ್ರೇನು? ಮೋಕ್ಷವನ್ನು ಗಳಿಸಿದ ಹಾಗೆ. ಮೋಕ್ಷ ಅಂದ್ರೇನು? ಆನಂದದ ಸ್ವರೂಪ. ಮೋಕ್ಷ ಅನ್ನೋದು ಟೈಮ್ ಟ್ರಾವೆಲ್ ಅಲ್ಲ. ನಾವೇನು ಅಂದ್ಕೊಂಡಿದ್ದೀವಿ? ಮೋಕ್ಷ ಅಂದರೆ ಸತ್ತ ಮೇಲೆ ಎಲ್ಲೋ ಹೋಗೋದು ಅಂತ ಅಂದ್ಕೊಂಡಿದ್ದೀವಿ. ಎಲ್ಲೂ ಹೋಗುವ ಅವಶ್ಯಕತೆ ಇಲ್ಲ. ಇರೋ ಜಾಗದಲ್ಲಿಯೇ ಸಂತೋಷವಾಗಿರೋದೇ ಮೋಕ್ಷ. ಮೋಕ್ಷ ಅನ್ನೋದಕ್ಕೆ ನನ್ನ ನಿಜಸ್ವರೂಪವನ್ನು ತಿಳಿಯುವುದು. ನನ್ನ ನಿಜಸ್ವರೂಪ ಏನು? ಹೂ ಆಮ್ ಐ ಅಂತ ಯಾರು ಕೇಳಿದ್ರೆ ನಾವು ಇಷ್ಟು ಡೆಸಿಗ್ನೇಷನ್ ಕೊಡ್ತೀವಿ. ನಾನು ಗಂಡಸು, ನಾನು ಹೆಂಗಸು, ನಾನು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇತ್ಯಾದಿ. ವರ್ಣ ಆಶ್ರಮದಲ್ಲ ಬ್ರಹ್ಮಚಾರಿ, ವಾನಪ್ರಸ್ಥ. ನೀವ್ಯಾರು? ಸ್ವಾಮಿ. ನಾನು ಸ್ವಾಮೀಜಿ. ನೀವ್ಯಾರು? ಗೃಹಸ್ಥರು. ಇದೆಲ್ಲ ಏನು? ಡೆಸಿಗ್ನೇಷನ್ಸ್. ಆಯಿತಾ? ನೀವೆಲ್ಲಿದ್ದೀರಾ? ಯಾವುದೋ ಒಂದು ಜಾಗದಲ್ಲಿದ್ದೀವಿ. ನಾನು ಕೇಳ್ತಾ ಇರೋದು ನೀವು ಯಾರು ಅಂತ. ನೀವು ಯಾರು ಅನ್ನೋದು ಹೇಳಿದೆ ಏನೇನೋ ಹೇಳ್ತಿದ್ದೀರಾ ಅಲ್ವಾ? ನನಗಿಷ್ಟು ವಯಸ್ಸಾಗಿದೆ. ನಿಮಗೆ ವಯಸ್ಸಾಗಿದೆಯಾ? ಶರೀರಕ್ಕೆ ವಯಸ್ಸಾಗಿದೆಯಾ? ಯೋಚನೆ ಮಾಡಿ. ನನಗೆ 60 ವಯಸ್ಸಾಯಿತು, 70 ಆಯಿತು, ವರ್ಧಂತಿ ಉತ್ಸವ ಮಾಡ್ಕೊಳ್ಬೇಕು, ಜಯಂತಿ ಮಾಡ್ಕೊಳ್ಬೇಕು. ಯಾರಿಗೆ ಜಯಂತಿ? ಯೋಚನೆ ಮಾಡಿದ್ದೀವ ಇದೆಲ್ಲ? ಶರೀರ ಇವತ್ತು ಬರುತ್ತೆ, ಶರೀರಕ್ಕೆ ಹುಟ್ಟು, ಶರೀರಕ್ಕೆ ಸಾವು ಅಲ್ವಾ? ಮೋಕ್ಷ ಅನ್ನೋದು ಸತ್ತ ಮೇಲೆ ಎಲ್ಲೂ ಹೋಗೋದಿಲ್ಲ. ಅದ್ವೈತ ಸಿದ್ಧಾಂತದಲ್ಲಿ ಮೋಕ್ಷ ಅನ್ನೋದು ಸತ್ತ ಮೇಲಲ್ಲ, ಇಲ್ಲಿದ್ದಾಗಲೇ. ನನ್ನ ನಿಜಸ್ವರೂಪ ಯಾವುದು? ನಾನು ಈ ದೇಹ ಮನಸ್ಸು ಬುದ್ಧಿ ಅಲ್ಲ. ದೇಹ ಮನಸ್ಸು ಬುದ್ಧಿಯ ಹಿಂದೆ ಇರುವಂತಹ ಎಲ್ಲ ಉಪಕರಣದಲ್ಲಿಯೂ ಇರುವಂತಹ ಆತ್ಮ ಚೈತನ್ಯ ನಾನು. ಅದಕ್ಕೆ ಮೋಕ್ಷ ಅಂತ ಹೆಸರು. ಅದನ್ನು ತಿಳ್ಕೊಂಡ್ಬಿಟ್ರೆ ಆನಂದದ ಸ್ಥಿತಿ. ಅದನ್ನು ತಿಳಿಯೋದಕ್ಕೆ ರಾಮಚಂದ್ರ ಮೂರ್ತಿ ಒಂದು ದಾರಿಯನ್ನು ಹಾಕೊಡ್ತಿದ್ದಾನೆ. ಮೊಟ್ಟ ಮೊದಲಿಗೆ ಏನು ಮಾಡಬೇಕು? ಕರ್ಮಯೋಗವನ್ನು ಮಾಡಬೇಕು. ಚೇಂಜಿಂಗ್ ಮೈ ಥಾಟ್ ಪ್ಯಾಟರ್ನ್ ಫ್ರಮ್ ಕರ್ಮ ಟು ಕರ್ಮಯೋಗ, ಫಸ್ಟ್ ಸ್ಟೆಪ್. ಕಲ್ಮಶವಾದ ಮನಸ್ಸು ಕರ್ಮ ಮಾಡಿ ಮಾಡಿ ಮನಸ್ಸು ಕಲ್ಮಶವಾಗಿಬಿಟ್ಟಿರುತ್ತೆ. ಆ ಕಲ್ಮಶವಾದ ಮನಸ್ಸನ್ನು ಶುದ್ಧ ಮನಸ್ಸು ಮಾಡಬೇಕು ಅಂದರೆ ಯೋಗ ರೀತಿಯಾಗಿ ತೊಗೊಂಡು ಹೋಗಬೇಕು. ಯೋಗ ರೀತಿಯಾಗಿ ತೊಗೊಂಡು ಹೋಗೋದು ಅಂದ್ರೇನು? ಎಲ್ಲ ಭಗವಂತನಿಗೆ ಅರ್ಪಣೆ ಮಾಡಬೇಕು. ನೆನ್ನೆ ವಿಸ್ತಾರವಾಗಿ ನೋಡಿದ್ವಿ. ಮನಸ್ಸಿನಲ್ಲಿ ಮಲ ಇದೆ, ಅದನ್ನು ಅಮಲವಾಗಿ ಮಾಡಬೇಕು. ಅಮಲ ಅಂದರೆ ಶುದ್ಧ ಮನಸ್ಸನ್ನು ಮಾಡಬೇಕು. ಶುದ್ಧ ಮನಸ್ಸು ಮಾಡಿದ ಮೇಲೆ, ಶುದ್ಧ ಮನಸ್ಸು ಯಾವುದರಿಂದ ಬರುತ್ತೆ? ಕರ್ಮಯೋಗದಿಂದ ಬರುತ್ತೆ. ಸರ್ವವೂ ಭಗವಂತನಿಗೆ ಅರ್ಪಿತ. ಈ ವೃತ್ತಿ ಇದೆಯಲ್ಲ, ಈ ಮನೋವೃತ್ತಿಗೆ ಕರ್ಮಯೋಗ ಅಂತ ಹೆಸರು. ಇದು ಮನಸ್ಸನ್ನು ಶುದ್ಧಿ ಮಾಡುತ್ತೆ. ಮನಸ್ಸು ಶುದ್ಧಿ ಮಾಡಿದ್ರೆ ಅಷ್ಟೇ ಸಾಲದು. ಏನು ಮಾಡಬೇಕು? ಮನಸ್ಸಿಗೆ ಏಕಾಗ್ರತೆ ಬೇಕು, ಕಾನ್ಸಂಟ್ರೇಷನ್ ಬೇಕು. 1.5 ಗಂಟೆ ಕಾಲ, 90 ನಿಮಿಷಗಳ ಕಾಲ ನಾ ಹೇಳೋದನ್ನ ನೀವು ಕೇಳಿಸ್ಕೊಳ್ಬೇಕು ಅಂದರೆ ಕಾನ್ಸಂಟ್ರೇಷನ್ ಬೇಕಾ ಬೇಡವಾ? ಅದಕ್ಕೆ ಮಧ್ಯದಲ್ಲಿ ಸ್ವಲ್ಪ ಡಿವಿಯೇಟ್ ಮಾಡೋದು, ಇಲ್ಲಾಂದ್ರೆ ನಿದ್ದೆ ಬಂದ್ಬಿಡುತ್ತೆ. ಸುಮಾರು ಜನ ಅನ್ಕೊಳ್ತಾರೋ ಸ್ವಾಮೀಜಿ ಡಿವಿಯೇಟ್ ಮಾಡ್ತಿದ್ದಾರೆ ಅಂತ. ನಿಮ್ಮನ್ನು ಅಟೆನ್ಷನ್ ಇಟ್ಕೊಳ್ಳೋಕ್ಕೋಸ್ಕರ ಡಿವಿಯೇಷನ್. ಸೈಕಾಲಜಿ ಪ್ರಕಾರ ಈಗ ರೀಸೆಂಟ್ 13 ಸೆಕೆಂಡ್, ಅದು ಜಾಸ್ತಿ, 6 ಸೆಕೆಂಡ್ ಮೇಲೆ ಇರಲ್ವಂತೆ ಒಬ್ಬ ಮನುಷ್ಯನ ಗಮನ. 6 ಸೆಕೆಂಡ್. 20 ನಿಮಿಷ ಇತ್ತು ಮುಂಚೆ, ಒಂದು 10 ವರ್ಷದ ಹಿಂದೆ. ಈಗ 6 ಸೆಕೆಂಡ್ ಅಂತೆ. ಅದಕ್ಕೆ ಇವಾಗ ಯೂಟ್ಯೂಬಲ್ಲೆಲ್ಲ ಶಾರ್ಟ್ಸ್ ಬರೋದು. ನಮ್ಮ ಡಿವೋಟಿಸ್ ಅದಕ್ಕೆ ಸ್ವಾಮೀಜಿ 20 ನಿಮಿಷ 1 ಅವರ್ ಯಾರು ಕೇಳ್ತಾರೆ ನಿಮ್ಮ ಪಾಠನ? 1 ನಿಮಿಷದಲ್ಲಿ ಹೇಳಿ ಅಂತಾರೆ. 1 ನಿಮಿಷದಲ್ಲಿ ಪಾಠ ಹೇಳಬೇಕು ಅಂದ್ರೆ ಅಹಂ ಬ್ರಹ್ಮಾಸ್ಮಿ ಹೇಳ್ಬೇಕು ಅಷ್ಟೇ, ಬೇರೆ ಏನು ಪಾಠ ಇಲ್ಲ ಅಲ್ವಾ? ಇದೆಯಲ್ಲ, ಇದಕ್ಕೇನು ಹೆಸರು? ಹೆಬ್ಬೆರಳು. ಹಾಂ, ಹೆಬ್ಬೆರಳು ಯಾರು ಕೊಟ್ಟಿದ್ದು? ದ್ರೋಣಾಚಾರ್ಯನಿಗೆ, ಏಕಲವ್ಯ. ಹಾಗೆ ನಾವು ವಾಟ್ಸಾಪಲ್ಲ ಇದೆಲ್ಲ ಹೀಗೆ ಮಾಡ್ತಿರ್ತೀವಲ್ಲ, ಅಷ್ಟು ಫಾಸ್ಟಾಗಿ ಮನಸ್ಸು ಹೋಗ್ತಾ ಇರುತ್ತೆ ನಮಗೆ. ಒಂದು ಕಡೆ ನಿಲ್ಲ. ಅದು ನಿಲ್ಲಬೇಕು. 1.5 ಗಂಟೆ ಕಾಲ ಇದ್ದು ಪಾಠವನ್ನು ಕೇಳಿಸ್ಬೇಕು ಅಂತಂದರೆ ಏಕಾಗ್ರತೆ ಬೇಕು. ಆ ಏಕಾಗ್ರತೆಗೆ ಒಂದು ಇಷ್ಟ ದೇವತ ಉಪಾಸನ ಧ್ಯಾನ. ಉಪಾಸನ ಯೋಗೇನ ವಿಕ್ಷೇಪ ನಿವೃತ್ತಿ 2 ದಿವಸದಿಂದ ಹೇಳ್ತಾ ಬರ್ತಾ ಇದ್ದೀನಿ. ಕರ್ಮಯೋಗ ಹಾಗೂ ಉಪಾಸನ ಯೋಗ ಆತ್ಮಜ್ಞಾನಕ್ಕೆ ಒಂದು ಸಾಧನಾ ಮಾರ್ಗ. ಇಟ್ ಇಸ್ ಎ ಮೀನ್ಸ್. ಮೀನ್ಸ್ ಅಂದ್ರೇನು? ಅದೊಂದು ದಾರಿ. ಇಟ್ ಇಸ್ ನಾಟ್ ಎನ್ ಎಂಡ್. ತಿಳ್ಕೊಳ್ಬೇಕು. ಮೀನ್ಸ್ ಕ್ಯಾನ್ ನೆವರ್ ಬಿಕಮ್ ಎನ್ ಎಂಡ್. ಇಷ್ಟು ಹೇಳಿದ್ದೆ 2 ದಿವಸದಲ್ಲಿ. ಆಮೇಲೆ ಫಸ್ಟ್ ದಿವಸ, ಮೊದಲನೇ ದಿವಸ ಇನ್ನೊಂದು ಹೇಳಿದ್ದೆ, ವೇದಾಂತ ಶ್ರವಣೇನ ಅಜ್ಞಾನ ನಿವೃತ್ತಿ. ಈ ಜ್ಞಾನಯೋಗ ಅಂದ್ರೇನು? ಜ್ಞಾನಯೋಗದಲ್ಲಿ 3 ಹಂತ ಇದೆ. 3 ಹಂತ ಯಾವುದು? ಶ್ರವಣ, ಮನನ, ನಿಧಿಧ್ಯಾಸನ. ಶ್ರವಣ ಅಂದರೆ ಕೇಳುವುದು. ಇವಾಗೆಲ್ಲ ನೀವು ಕೇಳಿಸ್ಕೊಳ್ತಿದ್ದೀರಾ.
ಕೇಳಿಸ್ಕೊಳ್ತಿದ್ದೀರಾ? ಹಾಂ, ಕಿವಿ ಇಲ್ಲಿದೆ, ಮನಸ್ಸು ಎಲ್ಲೋ ಇರುತ್ತೆ. ಈಗಿದೆ 10 ನಿಮಿಷ ಆಯಿತು, ಹೀಗೆ ಒಂದು ಅರ್ಧ ಮುಕ್ಕಾಲು ಗಂಟೆ ಆಗ್ತಾಯಿದ್ರೆ ಮನಸ್ಸು ಎಲ್ಲೋ ಹೋಗುತ್ತೆ. ಬೀಗದ ಕೈಯಲ್ಲಿ ಬಿಟ್ಟೆ, ಗಾಡೀಲೇ ಬಿಟ್ಟನಾ, ಹೀಗೆ ಹೇಳ್ತಿರ್ಬೇಕಂದ್ರೆ ಒಬ್ಬರು ಒಂದ್ಸತಿ ಬೀಗದ ಕೈ ಬಿಟ್ಬಿಟ್ಟಿದ್ರು. ನಾ ಹೇಳಿದ್ಮೇಲೆ ಅವ್ರಿಗೆ ಜ್ಞಾಪಕ ಬಂತು, ಹೋಗಿ ತೊಗೊಂಡು ಬಂದರು, ಕಾರಲ್ಲೇ ಬಿಟ್ಬಿಟ್ಟಿದ್ರು. ಬೀಗದ ಕೈ ಮನೆ ಬಾಗಿಲು ಹಾಕಿದ್ನ, ಒಲೆ ಮೇಲೆ ಹಾಲೇನು ಹಚ್ಚಿಟ್ಟಿದ್ದೆ ಅದು ಉಕ್ಕೋಯ್ತಾ, ಇದೆಲ್ಲ ಜ್ಞಾಪಕ ಬರುತ್ತೆ ಯಾವಾಗ ಕ್ಲಾಸಲ್ಲಿದ್ದಾಗ. ಯೋಚನೆ ಮಾಡಿ, ಇದು ಬರಬಾರ್ದು, 90 ನಿಮಿಷ ಇಲ್ಲೇ ಇರಬೇಕು ಅನ್ನೋದಕ್ಕೆ ಉಪಾಸನೆ ಹಾಗೂ ವೇದಾಂತದ ಶ್ರವಣ. ಶ್ರವಣ ಯಾವ ವಿಚಾರ? ನಾನು ಯಾರು, ಗುರು ಉಪದೇಶ ಮಾಡ್ತಿರ್ಬೇಕಾದ್ರೆ ನಾನು ಯಾರು ಅಂತ ಆ ವಿಚಾರ ಬರುತ್ತಲ್ಲ, ಅದನ್ನೆಲ್ಲ ಕೇಳಿಸ್ಕೊಳ್ಳೋದು, ಅದಕ್ಕೆ ಶ್ರವಣ. 1-2 ದಿವಸ ಕೇಳಿಸ್ಕೊಂಡ್ರೆ ಸಾಲದು, ಸತತವಾಗಿ ಕೇಳಿಸ್ಕೊಳ್ಬೇಕು. 12 ವರ್ಷಗಳ ಕಾಲ ಮಿನಿಮಮ್ ಕೇಳಿಸ್ಕೊಳ್ಬೇಕು, ಅದಕ್ಕೆ ಶ್ರವಣ. ಶ್ರವಣೇನ ಅಜ್ಞಾನ ನಿವೃತ್ತಿ. ನಾನು ದೇಹ ಮನಸ್ಸು ಬುದ್ಧಿ ಅಂತ ಚಿಕ್ಕ ವಯಸ್ಸಿಂದ ಅಪ್ಪ ಅಮ್ಮಂದರಾಗಲಿ ಹಿರಿಯರಾಗಲಿ ಎಲ್ಲರೂ ಹೇಳ್ಕೊಂಡು ಬಂದ್ಬಿಟ್ಟಿದ್ದಾರೆ. ಸಂಸ್ಕಾರಗಳು ಹಾಗೇ ಇದೆ. ನಾಮಕರಣ ಯಾರಿಗೆ? ಆತ್ಮಾಗ, ಶರೀರಕ್ಕೆ. ನಾಮಕರಣ ಸ್ಥೂಲ ಶರೀರಕ್ಕ, ಸೂಕ್ಷ್ಮ ಶರೀರಕ್ಕ? ಸ್ಥೂಲ ಶರೀರಕ್ಕೆ. ನಾಮಕರಣ ಸೂಕ್ಷ್ಮ ಶರೀರಕ್ಕ, ಕಾರಣ ಶರೀರಕ್ಕ? ಹಾಂ, ಸ್ಥೂಲ ಶರೀರಕ್ಕೆ. ಅದಕ್ಕೆ ಬಿಟ್ಟೆ ಆಪ್ಷನ್. ಸ್ಥೂಲ ಶರೀರಕ್ಕೆ ಮಾತ್ರ. ಸ್ಥೂಲ ಅಂದರೆ ಗ್ರಾಸ್ ಬಾಡಿ. ಏನು ಕಾಣಿಸ್ತಾ ಇದೆ ಇವಾಗ, ಪಂಚೀಕರಣದಿಂದ ಮಾಡಿರುವಂತಹ ಶರೀರ ಏನಿದೆ ಅದಕ್ಕೆ ಮಾತ್ರ ನಾಮಕರಣ. ನಿಮ್ಮ ಮನಸ್ಸಿಗೆ ಯಾವ ಹೆಸರು? ಸ್ವಾಮಿ ಬ್ರಹ್ಮಾತ್ಮಾನಂದ ನನ್ನ ಮನಸ್ಸು ಕರೆಯೋಕ್ಕಾಗತ್ತಾ? ನನ್ನಲ್ಲಿರುವಂತಹ ವಾಸನೆಗಳಿಗೆಲ್ಲ ಸ್ವಾಮಿ ಅಂತ ಹೆಸರು ಕೊಡ್ತೀರಾ? ಒಂದು ಆಲಂಬನೆ, ಒಂದು ಐಡೆಂಟಿಫಿಕೇಶನ್ ಬೇಕಲ್ಲ, ಅದಕ್ಕೆ. ಈ ಥರ ಉದ್ದಕ್ಕೊಂದು ಆಕಾರ ಇದ್ದರೆ ಅದನ್ನು ಲಿಂಗ ಅಂತ ಮಾಡಿದ್ವಿ. ಸೊಟ್ಟಕ್ಕೊಂದೇನೋ ಒಂದು ವಕ್ರವಾಗಿ ಒಂಥರ ಇದ್ದರೆ ಅದಕ್ಕೊಂದು ಸಾಲಿಗ್ರಾಮ ಅಂತ ಕರೆದ್ವಿ. ಮೇರು ಶ್ರೀಚಕ್ರ ಹಿಂಗೆ ಎಂಬೋಸ್ 3D ಆಗಿದ್ರೆ ಅದಕ್ಕೆ ಶ್ರೀಚಕ್ರ ಅಂತ ಕರೆದ್ವಿ. ಗಣಪತಿ ಹೀಗೊಂದೇನೋ ಸೊಂಡ್ಲಿದ್ರೆ ಅದು ಗಣಪತಿ ಅಂತ ಕರೆದ್ವಿ. ಎಲ್ಲ ಆಕಾರಕ್ಕೆ ನಾಮಕರಣ. ನನ್ನ ಮನಸ್ಸಿಗೆ ಯಾವ ಹೆಸರು ಇಲ್ಲ. ಆ ಥರ ಇಡಕ್ಕೆ ಹೋದರೆ ಸಹಸ್ರನಾಮನ, ಆಯುತನಾಮ ಇಡಬೇಕು. 10,000 ಹೆಸರು ಇರಬೇಕು ನಮ್ಮ ಮನಸ್ಸಿಗೆ. ಬೆಳಗ್ಗೆ ಒಂದು ವೃತ್ತಿ, ಮಧ್ಯಾಹ್ನ ಒಂದು ವೃತ್ತಿ, ರಾತ್ರಿ ಒಂದು ವೃತ್ತಿ. ವೃತ್ತಿ ಅಂದರೆ ಆಲೋಚನೆ. ವೇದಾಂತ ಶ್ರವಣೇನ ಅಜ್ಞಾನ ನಿವೃತ್ತಿ. ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು, ಇವರೆಲ್ಲ ನನ್ನ ಸಂಬಂಧಿಗಳು ಅಂತ ಅಂದ್ಕೊಂಡೇನಾಗಿದೆ, ತಪ್ಪು ಕಲ್ಪನೆ ಬಂದ್ಬಿಟ್ಟಿದೆ. ಈ ತಪ್ಪು ಕಲ್ಪನೆಯನ್ನು ಸರಿ ಮಾಡೋದಕ್ಕೆ ಗುರು ಅವಶ್ಯಕತೆ. ಅದಕ್ಕೆ ಆತ್ಮಲಬ್ಧಯೇ ಅಂತ ಹಾಕಿದ್ದಾರೆ. ಗುರುವನ್ನು ಯಾತಕ್ಕೋಸ್ಕರ ಆಶ್ರಯಿಸಬೇಕು? ಆತ್ಮಜ್ಞಾನವನ್ನು ಗಳಿಸೋದಕ್ಕೋಸ್ಕರ ಗುರುವನ್ನು ಆಶ್ರಯಿಸಬೇಕು. ಆತ್ಮಜ್ಞಾನವನ್ನು ಬಿಟ್ಟು ಬೇರೆ ಯಾವುದೇ ಪ್ರಪಂಚದಲ್ಲಿ ಯಾವುದೇ ರೀತಿಯಾದ ಲೌಕಿಕ ವಿದ್ಯೆ, ಪಾರಮಾರ್ಥಿಕದಲ್ಲೂ ಧರ್ಮಚಿಂತನೆ ಬಂದರೂ ಅದಕ್ಕೆ ಗುರು ಅವಶ್ಯಕತೆ ಇಲ್ಲ. ಯಾಕಂದ್ರೆ ಹಲವಾರು ಜನ ಇದ್ದಾರಲ್ಲ ಅಲ್ವಾ? ಆತ್ಮಜ್ಞಾನ ಬೇಕು, ಗುರು ಹತ್ರ ಬರಬೇಕು. ಆತ್ಮಜ್ಞಾನ ಬೇಡ, ಗುರು ಹತ್ರ ಬರಲ್ಲ. ಈ ಅಜ್ಞಾನ, ತಪ್ಪು ಕಲ್ಪನೆ ಹೋಗೋದಕ್ಕೆ ಶಾಸ್ತ್ರದ ಚಿಂತನೆ, ವೇದಾಂತ ಶ್ರವಣ ಮನನ ನಿತ್ಯ ಶ್ರವಣ. ಆಮೇಲೆ ಕೇಳಿದ ತಕ್ಷಣ ಇದು ಮನಸ್ಸಿನಲ್ಲಿ ನಿಲ್ಲಲ್ಲ ಅಲ್ವಾ? 8 ಗಂಟೆವರೆಗೂ ಮನಸ್ಸಿನಲ್ಲಿ ನಿಲ್ಲುತ್ತೆ. ಆಮೇಲೆ ಚಪ್ಪಲಿ ಹಾಕೊಂಡ್ಮೇಲೆ ಮುಗೀತು, ಅಷ್ಟೆ. 1.5 ಗಂಟೆ ಕಾಲ ಮಾತ್ರ ಮನಸ್ಸಿನಲ್ಲಿ ನಿಲ್ಲುತ್ತೆ. ಆಮೇಲೆ ಇಲ್ಲ. ಹಿಂದೆ ಇದು ಸರಿ ಇದೆಯಾ? ಹಾಂ, ಸರಿ. ವಿಷ್ಣುರು 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 ವಿಷ್ಣು. ಒಂದೇ ದಿವಸ ಕೇಳಲ್ಲ ಅಲ್ವಾ? ಸತತವಾಗಿ 12 ವರ್ಷಗಳ ಕಾಲದ ಮೇಲೆ, ಶ್ರವಣ ಆದಮೇಲೆ ಮನನ ಆಗಬೇಕು. ಮನನ ಅಂದ್ರೇನು? ನಿಶ್ಚಯ ಜ್ಞಾನೇನ ವೇದಾಂತ ಮನನೇನ ಸಂಶಯ ನಿವೃತ್ತಿ. ಸಂಶಯ ಅಂದ್ರೇನು? ಹೌದಾ, ನಾನು ಆತ್ಮವ? ಇಷ್ಟು ದಿವಸ, ಇಷ್ಟು ವರ್ಷ ಎಲ್ಲರೂ ದೇಹ ದೇಹ ಅಂತಂದಿದ್ರಲ್ಲ, ಹೇಗೆ ಇವ್ರು ಯಾರೊಬ್ಬರು ಸ್ವಾಮೀಜಿ ಬಂದು ನಮ್ಮ ತಲೆ ಕೆಡಿಸ್ತಿದಾರಲ್ಲ, ಇವರು ಸರಿನಾ ಅಥವಾ ನಮ್ಮ ಮನೆಯವರು ಸರಿನಾ ಅಥವಾ ನಮ್ಮ ಹಿರಿಯರು ಸರಿನಾ? ಯಾಕಂದ್ರೆ ಎಲ್ಲೋ ಹೇಳ್ಕೊಟ್ಟಿದ್ದೇ ತಾನೆ, ಪ್ರಪಂಚ ಸರಿನಾ? ನನಗೆ ಗೊತ್ತು ನಾನು ದೇಹ ಮನಸ್ಸು ಬುದ್ಧಿ ಅಂತ. ಇವ್ರು ಅಲ್ಲ ಅಂತಿದಾರಲ್ಲ, ಮೋಸ್ಟ್ಲಿ ಇವ್ರು ಸರಿ ಇಲ್ಲ, ಯಾರೋ ಸ್ವಾಮೀಜಿ ಸರಿ ಇಲ್ಲ. ಆ ಡೌಟ್ಸ್ ಬರುತ್ತೆ.
ಸಂಶಯೇನ ವೇದಾಂತ ಮನನೇನ ಸಂಶಯ ನಿವೃತ್ತಿ. ಆ ಎಲ್ಲ ಡೌಟ್ಸನ್ನು ಕ್ಲಾರಿಫೈ ಮಾಡುವಂಥ ರೀತಿಯಲ್ಲಿರಬೇಕು. ಗುರುಗೂ ಶಿಷ್ಯ ಕೇಳಿರುವಂತಹ ಎಲ್ಲ ಡೌಟ್ಸನ್ನು ಕ್ಲಾರಿಫೈ ಮಾಡಬೇಕು. ಅದಕ್ಕೆ ಅವನು ಬ್ರಹ್ಮನಿಷ್ಠ ಗುರು. ಬ್ರಹ್ಮನಿಷ್ಠಕ್ಕೆ ಎರಡು ಅರ್ಥ ಇದೆ. ಒಂದು ಸಮಾಧಿ ಸ್ಥಿತಿಯಲ್ಲಿರೋದಕ್ಕೂ ಬ್ರಹ್ಮನಿಷ್ಠ ಅಂತ ಹೆಸರು, ಇನ್ನೊಂದು ಕೇಳುವಂತಹ ಶಿಷ್ಯನ ಪ್ರಶ್ನೆಗೆ ಸಮರ್ಥವಾಗಿ ಉತ್ತರ ಕೊಡೋದಕ್ಕೂ ಬ್ರಹ್ಮನಿಷ್ಠ ಅಂತ ಹೆಸರು. ಅದು ಅಷ್ಟು ಸುಲಭವಾಗಿ ಬರಲ್ಲ. ಲಾಜಿಕಲ್ ಡೌಟ್ಸ್ ಸುಮಾರು ಬರುತ್ತೆ, ಟೆಕ್ನಿಕಲ್ ಡೌಟ್ಸ್ ಎಲ್ಲ ಬರುತ್ತೆ, ಅದನ್ನೆಲ್ಲ ನಿವಾರಣೆ ಮಾಡಬೇಕು. ಅದಾದ ಮೇಲೆ ವೇದಾಂತ ನಿಧಿಧ್ಯಾಸನ. ನಿಧಿಧ್ಯಾಸನ ಅಂದರೆ ಅಹಂ ಬ್ರಹ್ಮಾಸ್ಮಿ, ಇದ್ಯಾವುದು ಮಹಾವಾಕ್ಯ. ವೇದದಲ್ಲಿ 4 ಮಹಾವಾಕ್ಯ ಇದೆ, ಒಂದೊಂದು ವೇದದಲ್ಲಿ ಒಂದೊಂದಿದೆ. ಋಗ್ವೇದ ಐತರೇಯ ಉಪನಿಷತ್ತಿಂದ ಪ್ರಜ್ಞಾನಂ ಬ್ರಹ್ಮ ಅನ್ನುವಂಥ ಮಹಾವಾಕ್ಯ. ಯಜುರ್ವೇದ ಬೃಹದಾರಣ್ಯಕ ಉಪನಿಷತ್ತಿಂದ ಅಹಂ ಬ್ರಹ್ಮಾಸ್ಮಿ ಅನ್ನುವಂಥ ಮಹಾವಾಕ್ಯ. ಸಾಮವೇದ ಚಾಂದೋಗ್ಯ ಉಪನಿಷತ್ತಿಂದ ತತ್ವಮಸಿ ಎನ್ನುವಂತಹ ಮಹಾವಾಕ್ಯ. ಅಥರ್ವಣ ವೇದ ಮಾಂಡುಕ್ಯ ಉಪನಿಷತ್ತಿಂದ ಅಯಮಾತ್ಮ ಬ್ರಹ್ಮ ಅಂತ ಮಹಾವಾಕ್ಯ. ಈ ಮಹಾವಾಕ್ಯದ ಚಿಂತನೆ ಆಗಬೇಕು. ಈ ಮಹಾವಾಕ್ಯದ ಚಿಂತನೆ ಆದಮೇಲೆ ವೇದಾಂತ ನಿಧಿಧ್ಯಾಸನ. ಇದು ನಾನು, ದೇಹ ಮನಸ್ಸು ಬುದ್ಧಿ ನಾಹಂ, ಶಿವೋಹಂ ಶಿವೋಹಂ. ಅದು ಶಿವರಾತ್ರಿ ದಿವಸ ಮಾತ್ರ ಹೇಳೋದಲ್ಲ, ಸ್ಟೇಜ್ ಮೇಲೆ ಕೂತ್ಕೊಂಡು. ಅರ್ಥ ಆದರೆ ಸಂತೋಷ. ಶಿವೋಹಂ ಶಿವೋಹಂ ಅಂತ ಹೇಳೋದು ಡ್ಯಾನ್ಸ್ ಮಾಡೋದಲ್ಲ, ಅದು ನನ್ನ ನಿಜ ಸ್ವರೂಪ ಆಗಬೇಕು. ಅಲ್ಲಿ ಡ್ರಮ್ಸ್ ಇಟ್ಕೊಂಡು ಉದ್ದಕ್ಕೆ 25 ಕಿಲೋಮೀಟರ್ ಥರಲ್ಲ ಏನಾಗಿ ಸ್ಟೇಜ್ ಹಾಕ್ಬಿಟ್ಟಿರ್ತಾರಲ್ಲ, ಅದಲ್ಲ. ಶಿವೋಹಂ ಅನ್ನೋದು ನನ್ನ ನಿಜ ಸ್ವರೂಪ. ಶಿವ ಅಂದ್ರೆ ಏನು? ಆನಂದ ಸ್ವರೂಪ. ನಾನು ಆನಂದ ಸ್ವರೂಪವನಾಗಿದ್ದೀನಿ. ಅದು ವೇದಾಂತ ನಿಧಿಧ್ಯಾಸನೇನ ವಿಪರೀತ ಭಾವನಾ ನಿವೃತ್ತಿ. ವಿಪರೀತ ಭಾವನಾ ಅಂದ್ರೇನು? ತಪ್ಪು ಕಲ್ಪನೆ. ಎಷ್ಟೇ ಹೇಳಿದ್ರೂ ಹಠ, ಅದಲ್ಲ. ಯಾವುದು? ಆತ್ಮ ನಾನಲ್ಲ, ದೇಹನೇ ನಾನು. ವಿಪರೀತ ಭಾವನ. ಎಷ್ಟು ಗುರು ಹೇಳಿದ್ರೂ ಅದು ಮನಸ್ಸಿಗೆ ಹೋಗಲ್ಲ. ಯಾಕಂದರೆ ಮನಸ್ಸು ಬುದ್ಧಿ ಪರಾಕ್ ಹೊರಗಡೆ ನೋಡ್ತಾ ಇದೆ. 5 ಇಂದ್ರಿಯಗಳು ಎಲ್ಲಿದೆ? ಮುಖದಲ್ಲೇ ಇದೆ. ಕಣ್ಣು, ಮೂಗು, ಕಿವಿ, ನಾಲ್ಗೆ, ಸ್ಪರ್ಶ ಎಲ್ಲ ಇಲ್ಲೇ ಇದೆ. ಅದು ಭಗವಂತ ಹೇಗೆ ಮಾಡಿಟ್ಟಿದ್ದಾನೆ? ಎಲ್ಲ ಹೊರಗಡೆ ಹಾಕ್ಬಿಟ್ಟಿದ್ದಾನೆ. ಕಠೋಪನಿಷತ್ತು ಹೇಳುತ್ತೆ, ಪರಾಂಚಿಕಾನಿ, ಹೊರಗಡೆ. ಅದನ್ನು ಒಳಗಡೆ ತಗೊಳ್ಳೋದು ಎಷ್ಟು ಸಾಹಸ. ಹೊರಗಡೆ ಹೋಗುವಂತಹ ಮನಸ್ಸಿಗೆ ನಾವೆಲ್ಲ ಡಿಗ್ರೀಸು, ಅಕಾಂಪ್ಲಿಷ್ಮೆಂಟ್ಸು, ಡೆಸಿಗ್ನೇಷನ್ಸ್ ಎಲ್ಲ ಮಾಡ್ಕೊಂಡಿದ್ದೀವಿ. ಒಳಗಡೆ ಬನ್ನಿ, ಒಳಗಡೆ ಇರುವಂತಹ ಆನಂದ ಹೊರಗಡೆಯಲ್ಲಿಲ್ಲ. ಮನಸ್ಸು ನೆಮ್ಮದಿಯಾಗಬೇಕು ಅಂದರೆ ಧ್ಯಾನಕ್ಕೆ ಕೂರಬೇಕು. ವಿಶೇಷವಾಗಿ ವೇದಾಂತದ ಧ್ಯಾನ. ನಾನು ಪೂರ್ಣ ಬ್ರಹ್ಮನಾಗಿದ್ದೀನಿ, ಯಾರ ಹಂಗೂ ನನಗೆ ಅವಶ್ಯಕತೆ ಇಲ್ಲ, ನಾ ಸ್ವತಂತ್ರವಾಗಿದ್ದೀನಿ. ಡಿಪೆಂಡೆನ್ಸಿ ರಿಡಕ್ಷನ್ ಈಸ್ ಇನ್ಕ್ರೀಸ್ ಆಫ್ ವೇದಾಂತಿಕ್ ಮೆಡಿಟೇಷನ್. ಡಿಪೆಂಡೆನ್ಸಿ ಕಮ್ಮಿ ಆಗ್ತಾ ಹೋಗಬೇಕು. ಇವ್ರು ಬೇಕು, ಅವ್ರು ಬೇಕು, ಅವ್ರು ಹಂಗಲ್ಲಿ, ಇವ್ರು ಹಂಗಲ್ಲಿ. ಅದು ಕರ್ಮ, ಅದು ದ್ವೈತ. ದ್ವೈತದಿಂದ ಸಂಸಾರವೇ ಹೊರತು ಮೋಕ್ಷ ಅಲ್ಲ. ಬೃಹದಾರಣ್ಯಕ ಉಪನಿಷತ್ತು ಹೇಳುತ್ತೆ, ದ್ವಿತೀಯಾದ್ವೈ ಭಯಂ ಭವತಿ. ಎಲ್ಲೆಲ್ಲಿ 2 ವಸ್ತು ನೀವು ನೋಡ್ತಿರೋ ಅಲ್ಲಿ ಭಯ ಇದ್ದೇ ಇರುತ್ತೆ. 2 ವಸ್ತು ಇತ್ತಾ ಭಯ ಇತ್ತು, ಒಂದೇ ವಸ್ತು ಇದೆ, ಭಯ ಪಡೋಕ್ಕೆ ಅವಶ್ಯಕತೆನೇ ಇಲ್ವೇ? ಯೋಚನೆ ಮಾಡಿ. ಇದು ವಿಪರೀತ ಭಾವನ. ಇದು ಒಂದು ದಿವಸದಲ್ಲಿ ಬರದಲ್ಲ, ಹಲವಾರು ಜನ್ಮಗಳಾಗತ್ತೆ. ಅದಕ್ಕೆ ನಿಧಿಧ್ಯಾಸನದಲ್ಲಿ ಶ್ರೇಷ್ಠ ವ್ಯಕ್ತಿಗಳು, ಮಹಾತ್ಮರ, ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳನ್ನು ನೋಡಿ, ಇವತ್ತಿಗೂ 200 ವರ್ಷ ಆಯಿತು. 1912 to 1954, ಆಲ್ಮೋಸ್ಟ್ 50-70 ವರ್ಷದ ಮೇಲೆ ಆಗ್ತಾ ಬಂತು. ಇವತ್ತು ಅವ್ರನ್ನ ಸ್ಮರಿಸ್ಕೊಳ್ತೀವಿ. ಯಾಕೆ? ನಿಧಿಧ್ಯಾಸನದಲ್ಲಿ ಶ್ರೇಷ್ಠವಾದ ಸಂತರು. ಅವರೊಬ್ಬರೇ ಅಂತಲ್ಲ, ಹಲವಾರು ಸಂತರು ನಮ್ಮ ಭಾರತದ ಪರಂಪರೆಯಲ್ಲಿ ಬಂದು ಹೋಗಿದ್ದಾರೆ. ಈ ನಿಧಿಧ್ಯಾಸನಕ್ಕೆ ಮೋಕ್ಷ ಅಂತ ಹೆಸರು. ವೇದಾಂತ, ಶ್ರವಣ, ಮನನ, ನಿಧಿಧ್ಯಾಸನ, ಈ 3 ಸೇರಿದ್ರೆ ಜ್ಞಾನಯೋಗ ಸಾಧನೆ. ಜ್ಞಾನಯೋಗ ಸಾಧನೆ. ಅದನ್ನು ರಾಮಚಂದ್ರಮೂರ್ತಿ ಉಪದೇಶ ಮಾಡ್ತಿದ್ದಾನೆ. ಜ್ಞಾನಯೋಗ ಸಾಧನೆಗಿಂತ ಹಿಂದೆ ಏನಿರಬೇಕು? ಅಲ್ಲಿ ಮನಸ್ಸು ಹೋಗ್ಬಾರ್ದು, ಇಲ್ಲಿರಬೇಕು. ಅಲ್ಲಿ ಹೋಯ್ತು ನೋಡಿ, ಎಷ್ಟು ಸುಲಭವಾಗಿ ಹೋಗುತ್ತೆ ನೋಡಿ ಮನಸ್ಸು. ಅಲ್ವಾ? ಹಾಗೆ ಕಣ್ಣು ಮುಚ್ಕೊಂಡು ಕೂರ್ತೀವಿ, ವೃತ್ತಿ ಒಂದು ಬಂತು, ಹೋಯ್ತು. ಇಲ್ಲಿರಬೇಕು ವೃತ್ತಿ. ಜ್ಞಾನಯೋಗ ಸಾಧನೆಗಿಂತ ಏನು? ಶ್ರವಣ ಮನನ ನಿಧಿಧ್ಯಾಸನೆಗಿಂತ ಹಿಂದೆ ಏನಿರಬೇಕು? ಶುದ್ಧ ಮನಸ್ಸಿರಬೇಕು, ಏಕಾಗ್ರತೆಯ ಮನಸ್ಸು. ಶುದ್ಧ ಮನಸ್ಸು ಹೇಗೆ ಬರುತ್ತೆ? ಕರ್ಮಯೋಗ. ಯೂಶಲಿ ಉಪನ್ಯಾಸದಲ್ಲಿ ಏನು ಗೊತ್ತಾ, ಸುಮಾರು ಜನ ಉಪನ್ಯಾಸಕ್ಕೆ ಬರೋಕ್ಕೆ ಆಗುತ್ತಾ, ಮನೇಲಿ ಕಷ್ಟ, ನಿದ್ದೆ ಬರಲ್ಲ ಸ್ವಾಮಿ, 1.5 ಗಂಟೆ ಇಲ್ಲಿ ಬಂದರೆ ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು ಅಲ್ವಾ? ಅದಕ್ಕೆ ಸುಮಾರು ಜನ ಉಪನ್ಯಾಸಕ್ಕೆ ಬರ್ತಾರೆ. ನನ್ನ ಉಪನ್ಯಾಸ ಅಲ್ಲ, ಇದು ಪಾಠ. ಪಾಠ ಮಾಡಿಸ್ಕೊಳ್ಬೇಕು ಅಂದ್ರೆ ಏನು? ಬರೀಬೇಕು. ಅದಕ್ಕೆ ಕೊಟ್ಟಿರೋದು ಬುಕ್.
ಮನಸ್ಸಲ್ಲಿರಬೇಕೆಲ್ಲ ವೃತ್ತಿ. ಶುದ್ಧ ಮನಸ್ಸು ಕರ್ಮಯೋಗದಿಂದ. ನಾಳೆ ನೀವೆಲ್ಲ ಟೀಚರ್ಸ್ ಆಗಬೇಕು. ಟೀಚರ್ಸ್ ಆಗಿ ನಿಮ್ಮ ಜೀವನದಲ್ಲೂ ನಡ್ಕೊಳ್ಬೇಕು. ಹಾಗೆ ಕರ್ಮಯೋಗದಿಂದ ಶುದ್ಧ ಮನಸ್ಸು, ಧ್ಯಾನದಿಂದ ಕಾನ್ಸಂಟ್ರೇಷನ್, ಏಕಾಗ್ರತೆ, ವೇದಾಂತ ಶ್ರವಣದಿಂದ ನನ್ನ ನಿಜಸ್ವರೂಪದ ಅರಿವು, ಅಜ್ಞಾನ ನಿವೃತ್ತಿ, ವೇದಾಂತ ಮನನದಿಂದ ಸತತವಾಗಿ ಮನಸ್ಸಲ್ಲಿ ಚರ್ನಿಂಗ್ ಆಗ್ತಾನೇ ಇರಬೇಕು. ಸಂಶಯ ನಿವೃತ್ತಿ, ದೃಢಜ್ಞಾನ. ಸಂಶಯ ನಿವೃತ್ತಿ ಅಂದರೆ ಕನ್ವಿಕ್ಷನ್, ನಾನು ಪೂರ್ಣ ಬ್ರಹ್ಮನಾಗಿದ್ದೇನೆ. ವೇದಾಂತ ನಿಧಿಧ್ಯಾಸನದಿಂದ ವಿಪರೀತ ಭಾವನಾ ನಿವೃತ್ತಿ. ಅದನ್ನು 7, 8, 9, 10ರಲ್ಲಿ ರಾಮಚಂದ್ರಮೂರ್ತಿ ನಮಗೆ ನೆನ್ನೆ ತಿಳಿಸಿದ್ರು. ಇಷ್ಟು ನೆನ್ನೆ ರೀಕ್ಯಾಪ್. ಇವಾಗ ನೋಡಿ 10ನೇ ಮಂತ್ರ ಶ್ಲೋಕ. ತತಃ ಅಜ್ಞಾನಹಾನಿ ನ ಭವೇತ್. ಎಂತಹ ಕರ್ಮಯೋಗ ಇವಾಗ ಕರ್ಮಯೋಗ ಆದಮೇಲೆ ಎಲ್ಲಿಗೆ ವೇದಾಂತಕ್ಕೆ ಬರಬೇಕು ಅಲ್ವಾ? ಕರ್ಮಯೋಗ ಆದಮೇಲೆ ಬರಬೇಕು, ಮತ್ತೆ ಕರ್ಮದಲ್ಲೇ ಇರಬಾರ್ದು. ಎಲಿಮೆಂಟ್ರಿ ಎಜುಕೇಷನ್, ಪ್ರೈಮರಿ ಎಜುಕೇಷನ್ ಎಲ್ಲಿವರೆಗೂ ಇಂಪಾರ್ಟೆಂಟ್? ಪ್ರೈಮರಿ ಎಜುಕೇಷನ್ ಎಲ್ಲಿವರೆಗೂ ಇಂಪಾರ್ಟೆಂಟ್? SSLCನೇ ಇಟ್ಕೊಳ್ಳಿಪ್ಪ. ಎಲ್ಲಿವರೆಗೂ ಇಂಪಾರ್ಟೆಂಟ್? ಡಿಗ್ರಿ ಎಲ್ಲಿವರೆಗೂ ಇಂಪಾರ್ಟೆಂಟ್? ಡಿಗ್ರಿ ಸರ್ಟಿಫಿಕೇಟ್ ತೊಗೊಳ್ಳೋವರೆಗೂ ಮಾತ್ರ ಅಲ್ವಾ? 50 ವರ್ಷದವರೆಗೂ ನಾನು ಡಿಗ್ರಿನೇ ಓದ್ತಿರ್ತೀನಿ ಅಂದರೆ ಅದು CA ಎಕ್ಸಾಮಲ್ಲಿ ಮಾತ್ರ ಆಗುತ್ತೆ ಅಲ್ವಾ? CAಲ್ಲಿ ತೊಗೊಳ್ತಾನೇ ಇರಬೇಕು. ಎಕ್ಸಾಮು ಪಾಸ್ ಆಗೋದು ಬಹಳ ಕಷ್ಟ. ಆ್ಯಕ್ಚುರಿ ಅಂತ ಒಂದು ಕೋರ್ಸ್ ಬಂದಿದೆ, ಅದಲ್ಲೂ ಹಾಗೆ. ಸೊ ಕರ್ಮ ಆದಮೇಲೆ ಕರ್ಮವನ್ನು ಬಿಡೋದಕ್ಕೂ ಮನಸ್ಸು ಕಲಿಬೇಕು. ಕರ್ಮಕ್ಕೆ ಅಂಟ್ಕೊಂಡಿರಬಾರ್ದು. ವೇದಾಂತ ನಮಗೆ ನೆನೆ ಹೇಳಿದ್ನಲ್ಲ, ವೇದಾಂತ ವರ್ಕ್ ಆಗಬೇಕು ಅಂದರೆ ಮನಸ್ಸಿನಲ್ಲಿ ಸನ್ಯಾಸ ಭಾವ ಇರಬೇಕು. ಆ ಸನ್ಯಾಸ ಭಾವ ಅಂದರೆ ಇನ್ನೂ ತ್ಯಾಗದ ಭಾವ, ಎಲ್ಲವನ್ನು ಬಿಡುವುದನ್ನು ಕಲಿಬೇಕು. ಅದಕ್ಕೆ ಬ್ರಹ್ಮಚಾರಿ ಆಶ್ರಮದಲ್ಲಿ, ಗೃಹಸ್ಥಾಶ್ರಮದಲ್ಲಿ ಎಲ್ಲವನ್ನು ತಗೊಳ್ಳೋದು, ವಾನಪ್ರಸ್ಥಾಶ್ರಮದಲ್ಲಿ, ಸನ್ಯಾಸಾಶ್ರಮದಲ್ಲಿ ಬಿಡುವುದು. ಬಿಟ್ಟ ಮೇಲೆ ಅದು ಬಂದರೆ ಅದು ನಿಮ್ಮಿಂದ ಬಂತು ಅಂತಲ್ಲ, ಈಶ್ವರನ ಸಂಕಲ್ಪ. ಇವಾಗ ಎಷ್ಟೋ ಜನ ಸ್ವಾಮಿಗಳಾದಮೇಲೆ ಮಠ ಆಶ್ರಮಗಳೆಲ್ಲ ಮಾಡ್ಕೊಳ್ತಾರೆ. ಸನ್ಯಾಸ ತಗೊಳ್ಳೋ ದಿವಸ ಏನೋ ಎಲ್ಲ ಬಿಟ್ಟೆ ಅಂತ ಹೇಳ್ತೀವಿ. ಎಲ್ಲ ಬಿಟ್ಟೆ, ಸನ್ಯಾಸದ ದಿವಸ ಹೆಣ್ಣು ಬಿಟ್ಟೆ, ಮಣ್ಣು ಬಿಟ್ಟೆ, ಕಾಸು ಬಿಟ್ಟೆ, ಇನ್ನೇನಿದೆ, ಹೆಣ್ಣು ಹೊನ್ನು ಮಣ್ಣು 3 ಬಿಟ್ಟೆ. 3 ಜೋರ ಕಿರ್ಚ್ಕೊಂಡು ಹೇಳಬೇಕು. ಸೂರ್ಯನ ಕೇಳಿಸ್ಬೇಕು ಅಂತ. ಸೂರ್ಯ ಎಲ್ಲೋ ಇರ್ತಾನೆ, ಗುರು ಹೇಳ್ತಾನೆ ಜೋರ ಕಿರ್ಚ್ಕೋ ಅಂತ. ಎಷ್ಟೊಂದು ಕಿರ್ಚೋದು, ಗಂಟೆಗೆ ಇದಾಗ ಹೋಗುತ್ತೆ. ಆಯಿತಾ? ಅದಾದಮೇಲೆ ತಾನಾಗೇ ಬಂದರೆ, ಹಾಗೆ ಹೇಳ್ಕೊಳ್ಬೇಕು, ಬಂದ್ಬಿಟ್ಟಿದೆ ಇವಾಗ. ಅದಕ್ಕೋಸ್ಕರ ತಾನಾಗೆ ಬಂದರೆ ಅದು ಈಶ್ವರನ ಲೀಲೆ. ಅದನ್ನು ಹ್ಯಾಂಡಲ್ ಮಾಡೋದು ಹೇಗೆ ಅಂತ ಗೊತ್ತಿರಬೇಕು. ಹಾಗೆ ಇಲ್ಲಿ ವೇದಾಂತ ಅಭ್ಯಾಸ ಆಗಬೇಕು ಅಂದರೆ ಸನ್ಯಾಸದ ಮನೋಭಾವ ಬೇಕು. ಅದು ಗೃಹಸ್ಥಾಶ್ರಮದಲ್ಲಿ ಇದ್ದುಕೊಂಡು ಸಾಧನೆ ಮಾಡ್ಬೋದು ಅಂತ ಯಾರು ಹೇಳಿದ್ದಾರೆ? ಕೃಷ್ಣ ಪರಮಾತ್ಮ ಹೇಳಿದ್ದಾನೆ. ಕೃಷ್ಣ ಪರಮಾತ್ಮ ಸನ್ಯಾಸಿನ ಗೃಹಸ್ಥನ? ಯಾಜ್ಞವಲ್ಕ್ಯರು ಗೃಹಸ್ಥರ ಸನ್ಯಾಸಿಯ? ಮತ್ತೆ ಅದು ಬೇಡ ಸ್ವಾಮೀಜಿ. ಅದು ಯಾವುದೋ ಕಾಲದಲ್ಲಿ, ದ್ವಾಪರ ಯುಗ, ತ್ರೇತಾಯುಗ, ಈಗಿನ ಕಾಲದಲ್ಲಿ ಯಾರು ಹೇಳಿ? ಡಿ ವಿ ಗುಂಡಪ್ಪನವರು ಸನ್ಯಾಸಿಯೇ ಗೃಹಸ್ಥರ? ಅವರು ಇದ್ದಿದ್ದು ಹೇಗೆ? ಸನ್ಯಾಸ ಮನೋಭಾವದಲ್ಲಿರಲಿಲ್ವಾ? ಮತ್ತು ಅವರು ಇದ್ದು ಅಂದರೆ ನಾವು ಆ ಥರ ಇರ್ಬೋದಲ್ವ? ಕಷ್ಟ. ಮನಸ್ಸು ನೋಡಿ ಬರಲ್ಲ. ಹೂ ಅಂತ ಹೇಳೋಕ್ಕೂ ಮನಸ್ಸು ಬರಲ್ಲ ಅಲ್ವಾ? ಏನೋ ಭಯ, ನಮಗೆ ಎಲ್ಲದಲ್ಲೂ ಭಯ. ಸಂತೋಷವಾಗಿ ಹೇಳಬೇಕು ಅದನ್ನು. ಎಲ್ಲ ಬಿಟ್ಟೆ, ಮಾನಸಿಕವಾಗಿ ಬಿಡಬೇಕು. ಆ ಸನ್ಯಾಸ ಬಂದ್ರೇ ಮೋಕ್ಷಕ್ಕೆ ಆನಂದ ಸ್ಥಿತಿ. ತ್ಯಾಗದಿಂದಲೇ ಮೋಕ್ಷ. ಮೋಕ್ಷ ವರ್ಣ ನಾ ಹೇಳೋದೇ ಇಲ್ಲ. ತ್ಯಾಗದಿಂದಲೇ ಆನಂದ. ಎಷ್ಟು ಗಳಿಸ್ತೀವೋ ಅದರಿಂದ ಆನಂದ ಅಲ್ಲ. ಗಳಿಸೋದು ಅನ್ನೋದು ತಾತ್ಕಾಲಿಕವಾದ ಆನಂದ, ಯೋಗಕ್ಷೇಮ. ಒಂದು ವಸ್ತುವನ್ನು ಅರೇಂಜ್ ಮಾಡಿ ಇಟ್ಕೊಳ್ಬೇಕು ಅಂದರೆ ಅದು ಯೋಗ. ಅದನ್ನು ಕಾಪಾಡ್ಕೊಳ್ಬೇಕಲ್ಲ, ಕ್ಷೇಮ. ಫ್ರಿಜ್ ತೊಗೊಂಡ್ಬಿಟ್ರೆ ಆಯಿತಾ? ಸ್ಟೆಬಿಲೈಸರ್ ಹಾಕೋದು ಬೇಡವಾ? ಬೇಕೋ ಬೇಡವಾ? ಆ ಸ್ಟೆಬಿಲೈಸರ್ ಹಾಕೋದಕ್ಕೆ ಮತ್ತೆ ರಿಪೇರ್ ಮಾಡಬೇಕೋ ಇಲ್ವಾ? ಸರ್ವಿಸ್ ಮಾಡಿಸ್ಬೇಕೋ ಬೇಡವಾ? ಒಂದು ಆಶ್ರಮ ಅಂತ ಕಟ್ಸ್ಕೊಳ್ಳೋದು, ಮಠ ಅಂತ ಮಾಡ್ಕೊಳ್ಳೋದು, ಅದನ್ನು ಕಾಪಾಡ್ಕೊಳ್ಳೋಕೆ ಒಂದು 10 ಜನ, ಅದನ್ನು ನೋಡ್ಕೊಳ್ಳೋಕೆ ಇನ್ನೊಂದು ಇನ್ಫ್ರಾಸ್ಟ್ರಕ್ಚರು,
ಇನ್ಫ್ರಾಸ್ಟ್ರಕ್ಚರ್ಗೆ ಮತ್ತೊಂದು ಇನ್ಫ್ರಾಸ್ಟ್ರಕ್ಚರು, ಹೀಗೆ ಹೋಗ್ತಾನೇ ಇರುತ್ತೆ ಅಲ್ವಾ. ಮನೆಯೂ ಹಾಗೆ ತಾನೆ, ಒಂದು ಮನೆ ಮಾಡ್ಕೊಂಡ್ವಿ, ಇದು ಸಾಕಾಗಲ್ಲ, ಇನ್ನೊಂದೊಂದು ಮನೆ, ಮಗನಿಗೆ, ಎರಡನೇ ಮಗನಿಗೆ, ಸೊಸೆಗೆ, ಮೊಮ್ಮಕ್ಕಳಿಗೆ, ಅಷ್ಟರಲ್ಲಿ ಕಾಲು ಬಿದ್ದು ಹೋಗಿರುತ್ತೆ. ಆಮೇಲೆ ಎಲ್ಲರೂ ಗಲಾಟೆ ಮಾಡ್ತಾರೆ, ಅಪ್ಪ ವಿಲ್ ಬಳಿ ಇಟ್ಟಿಲ್ಲ, ಆವಾಗ ಗಲಾಟೆ ಮಾಡ್ಕೊಳ್ಳೋದು. ತ್ಯಾಗ. ಹಿಂದಿನ ಕ್ಲಾಸಲ್ಲಿ ಒಂದು ಸತಿ ಹೇಳಿದ್ನಲ್ಲ, ಒಂದಮ್ಮ ಹೇಳಿದ್ನಲ್ವ ಹಿಂದೊಂದು ಲಾಸ್ಟ್ ಕ್ಲಾಸಲ್ಲಿ, 82 ವರ್ಷದ ಇವ್ರಿಗೆಲ್ಲ ಹೇಳಿದ್ದೀನಿ, ನಿಮ್ಗೆ ಹೇಳಿಬಿಡ್ತೀನಿ. ಅವ್ರು ಫೋನ್ ಮಾಡಿದರು ಬೆಳಗ್ಗೆ, ಅದಕ್ಕೆ ಜ್ಞಾಪಕ ಆಯಿತು ಇವತ್ತು. 82 ವರ್ಷದ ಒಬ್ಬರು ಭಕ್ತರಿದ್ದಾರೆ ನನಗೆ, ವೇದಾಂತ ಅಧ್ಯಯನ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಶ್ರದ್ಧಾಭಕ್ತಿ ನನ್ನ ಮೇಲೆ. 82 ವರ್ಷ ಆಯಿತು, ಒಂದು ಒಳ್ಳೆ ಮುಹೂರ್ತ ಹೇಳಿ ವಿಲ್ ಬರೀಬೇಕು ಅಂದರು. ಇವತ್ತು ಈಗಲೇ ವಿಲ್ಲು, ಇವಾಗಲೇ ಬರಿಬೇಕು. ಭಯ, 82 ವರ್ಷ ಆಯಿತು ಇನ್ನೂ ಬರೀಲಿಲ್ವಾ ಅಂತ. ಇನ್ಯಾವಾಗ ಬರೆಯೋದು? ಈಗಲೇ ಬರೀರಿ. ತಮಾಷೆ ಮಾಡ್ತಾಯಿದ್ದೀನಿ, ನೀವೇನೋ ಸೀರಿಯಸ್ ಅಂದ್ಕೊಳ್ಬೇಡಿ. 80 ವರ್ಷ ಆದ್ರೂ ಇನ್ನೂ ಆಲೋಚನೆ ಬರಲಿಲ್ಲ, ಇನ್ನು ಯಾವಾಗ ಬರೀಬೇಕು ಅಂದರೆ, ಇಷ್ಟಲ್ಲಿ ಮನಸ್ಸು ಹೋಗಿರಬೇಕಾಗಿತ್ತು ನನಗೇನು ಬೇಡ ಅಂತ, ಆ ರೀತಿಯಲ್ಲಿ ಹೇಳೋದು. ಇನ್ನೂ ಅದನ್ನು ಆಸ್ತಿ ಸಂಪತ್ತು ಹಿಡ್ಕೊಂಡಿದ್ದೀನಿ ಅಂದರೆ ಎಷ್ಟು ಅಭಿಮಾನ ಇದೆ ಯೋಚನೆ ಮಾಡಿ. ಮನಸ್ಸು ಬರಲ್ಲ. ಅದು ಆಭಾಸ ಆನಂದ, ಆಭಾಸ ವೈರಾಗ್ಯ. ಯಾರೋ ಹೋಗ್ತಾರಲ್ಲ, ಪ್ರಸವ ವೈರಾಗ್ಯ, ಸ್ಮಶಾನಕ್ಕೆ ಯಾರು ಸತ್ರಾಗ ಅವಾಗ ಬರುತ್ತಲ್ಲ ವೈರಾಗ್ಯ, ಸ್ಮಶಾನ ವೈರಾಗ್ಯ ಇರಬಾರ್ದು. ಬುದ್ಧಿಪೂರ್ವಕವಾಗಿ ಇದು ನನಗೆ ಸುಖ ಶಾಂತಿ ಕೊಡಲ್ಲ, ಬಿಟ್ಟುಬಿಡ್ಬೇಕು. ಅದು ಕೊಡ್ತಿಲ್ಲ ನಮಗೆ ಅಂದರೆ ಅಜ್ಞಾನ ಬಹಳ ಇದೆ. ಆ ಅಜ್ಞಾನದಿಂದ ಕರ್ಮ ಆಗ್ತಿದೆ ಅಂತ ಇಲ್ಲಿ ಹೇಳ್ತಾ ಇರೋದು. ಅಜ್ಞಾನ ಹಾನಿ ನ ಭವೇತ್. ಅದೇನು ಮಾಡ್ತಾನೆ, ತಸ್ಮಾತ್ 4ನೇ ಸಾಲು, ತಸ್ಮಾತ್ ಬುಧಃ ಜ್ಞಾನ ವಿಚಾರವಾನ್ ಭವೇತ್. ಜ್ಞಾನ ವಿಚಾರವನ್ನು ಮಾಡುವಂತಾಗು. ವಿಚಾರ ಮಾರ್ಗಕ್ಕೆ ಆದಷ್ಟು ಬೇಗ ಬಂದುಬಿಡು. ಜ್ಞಾನ ವಿಚಾರ ಅಂದ್ರೇನೋ, ಜ್ಞಾನ ಯೋಗ. ಜ್ಞಾನ ಯೋಗದಲ್ಲಿ 3 ಅಂಶ: ಶ್ರವಣ ಮನನ ನಿಧಿಧ್ಯಾಸನ. ಆದಷ್ಟು ಬೇಗ ಮಾಡು. ನೀವು ಮಾಡಲಿಲ್ಲ ಅಂದರೆ ತಾನಾಗೆ ಭಗವಂತ ಮಾಡಿಸ್ಕೊಳ್ತಾನೆ. 40-45ಕ್ಕೆ ಫಸ್ಟ್ ಹಲ್ಲು ಬೀಳತ್ತೆ, ಕೂದಲು ಕಪ್ಪ ಆಗತ್ತೆ. ಆಗಲಿ ಬಿಡಿ ಸ್ವಾಮೀಜಿ, ಇಂಡಿಕಾ ಇಲ್ವಾ? ಕಪ್ಪ ಬಿಳಿ ಆಗತ್ತಾ? ಸರಿ, ಹಾಂ ಸರಿ, ಹಾಂ ಕಪ್ಪಿರೋದು ಬಿಳಿ ಆಗತ್ತೆ. ಹೆರಡ ಇಲ್ವಾ? ಹಲ್ಲು ಕಟ್ಟಿಸ್ಕೊಳ್ಳೋದೇ ಇರೋಕ್ಕಾಗತ್ತಾ? ಎಲ್ಲ ಮಾಡ್ಬೋದಲ್ಲ. ಭಗವಂತ ಒಂದೊಂದನ್ನು ನಿಮಗೆ ದೇಹದ ಇಂದ್ರಿಯಗಳನ್ನು ವೀಕ್ ಮಾಡ್ತಾ ಹೋಗ್ತಿದ್ದಾನೆಂದರೆ ಮನಸ್ಸು ಒಳಗಡೆ ಬಾ ಅಂತ ಕರೀತಾ ಇದೆ. ನಾವು ಇನ್ನೂ ಆರ್ಟಿಫಿಷಿಯಲ್ ಹಾಕ್ಸ್ಕೊಂಡು ಹೊರಗಡೆ ಹೋಗ್ತಾ ಇದ್ದೀವಿ. ಚಕ್ಲಿ ತಿನ್ನಬೇಕು, ಕೋಡುಬಳೆ ತಿನ್ನಬೇಕು, ಹಲ್ಲಿಲ್ಲ, ಹಾಲಲ್ಲಿ ಅದು ತಿಂತೀನಿ. ನಮ್ಮ ಮನಸ್ಸು ಹೇಗಿದೆ ನೋಡಿ, ರುಚಿ ಬಿಡಲ್ವೇ? ಯೋಚನೆ ಮಾಡಿ, ಮನಸ್ಸು ಎಷ್ಟು ಮೋಸ ಮಾಡ್ತಿದೆ ನಮಗೆ ಅಂತ. ನಾವು ಹೇಳ್ತೀವಿ ಹೊರಗಡೆ ಯಾರೋ ಮೋಸ ಮಾಡ್ತಿದ್ದಾರೆ, ನೀನು ಸರಿ ಇಲ್ಲ ಅಂತ ಹೊರಗಡೆ ಕೈ ತೋರಿಸ್ತಾ ಇದ್ದೀವಿ. ಹೀಗೆ ತೋರಿಸ್ಕೊಳ್ಳಿ, ನನ್ನ ಮನಸ್ಸು ಸರಿ ಇಲ್ಲ ಅಂತ. ನನ್ನ ಮನಸ್ಸು ನನಗೆ ಮೋಸ ಮಾಡಿದೆ, ಹೊರಗಡೆ ಯಾರೂ ಮಾಡಿಲ್ಲ. ಮನೆಯವ್ರು ಯಾರು, ಹೆಂಡತಿ ಮಕ್ಕಳು ಯಾರೂ ನಿಮಗೆ ಮೋಸ ಮಾಡಿಲ್ಲ. ನೀವು ಹೊರಗಡೆ ಹೋಗ್ತಿದ್ದೀರಾ ಅಂದರೆ ನಿಮ್ಮ ಮನಸ್ಸು ಸರಿ ಇಲ್ಲ. ಈ ವಿಚಾರ ತಿಳಿದ ಮೇಲೂ ಮನಸ್ಸು ಹೊರಗಡೆ ಹೋಗ್ತಿದೆ ಅಂದರೆ ಎಷ್ಟು ಮೂರ್ಖರು ನಾವು. ದ ಸೋ ಕಾಲ್ಡ್ ಎಜುಕೇಟೆಡ್ ಪೀಪಲ್. ಇಷ್ಟು ಡಿಗ್ರೀಸ್ ಬಂದಿದೆ ನಮಗೆ, A to Z ವರೆಗೂ ಈ ವಿಸಿಟಿಂಗ್ ಕಾರ್ಡಲ್ಲಿ ಎಲ್ಲ ಇದೆ. ಪರ್ಮಿಟೇಷನ್ ಕಾಂಬಿನೇಷನ್, MBBS, ಅದು ಮತ್ತೊಂದು ಮಗದೊಂದು ಅಲ್ಲ. ಆದರೆ ಆತ್ಮಜ್ಞಾನದಲ್ಲಿ ಎಲ್ಲ ಬಿಟ್ಟು ಆರಾಮಾಗಿರ್ಬೋದಲ್ವ? ಮನಸ್ಸಿನಲ್ಲಿ ಹೊರಗಡೆ ಹೋಗುತ್ತೆ. ಯಾವಾಗ ಬಿಡ್ತಾನೋ ಅವನಿಗೆ ಇಲ್ಲಿ ಬುದ್ಧಿವಾನ್, ವಿವೇಕಿ ಅಂತ ಹೆಸರು. ಏನು, ಕರ್ಮವನ್ನು ಬಿಡಬೇಕು, ಕರ್ಮವನ್ನು ಮಾಡಬೇಕು, ಅವಶ್ಯಕತೆ ಇದೆ. ಚಿತ್ತಶುದ್ಧಿ ಆದಮೇಲೆ ಬಿಡಬೇಕು, ಹಾಗೆ ಬಿಡಬಾರ್ದು. ಅದೊಂದು ಕಂಡೀಷನ್. ಮನಸ್ಸು ಚಿತ್ತಶುದ್ಧಿ ಆದಮೇಲೆ ಬಿಡಬೇಕು. ಸ್ವಾಮೀಜಿ, ಚಿತ್ತಶುದ್ಧಿ ಆಯಿತು ಅಂತ ಹೇಗೆ ಗೊತ್ತಾಗುತ್ತೆ ನಮಗೆ? ಮನಸ್ಸಿನಲ್ಲಿ ರಾಗದ್ವೇಷಗಳು ಕಮ್ಮಿ ಆಯಿತಾ, ಚಿತ್ತಶುದ್ಧಿ ಆಯಿತು ಅಂತ ತಿಳ್ಕೊಳ್ಳಿ. ಎಲ್ಲ ಮಾಡುವಂತಹ ಕರ್ಮಗಳನ್ನೆಲ್ಲ ಭಗವಂತನಿಗೆ ಅರ್ಪಣೆ ಮಾಡಿ ನೆಮ್ಮದಿಯಿಂದಿದ್ದೀರಾ, ಮನಸ್ಸು ಚಿತ್ತಶುದ್ಧಿ ಆಯಿತು ಅಂತ ತಿಳ್ಕೊಳ್ಳಿ. ಅದಕ್ಕೇನು ಥರ್ಮೋಮೀಟ್ರ್ ಇಲ್ಲ, ಆಯಿತಾ? ಅಲ್ಲ ಥರ 103, 104 ಡಿಗ್ರಿ ಹೋಗುತ್ತೆ ಅಂತ ಆ ಥರ ಎಲ್ಲ ಇಲ್ಲ. ಸೆಲ್ಫ್ ಡಿಪೆಂಡೆಂಟ್, ಗಾಡ್ ಡಿಪೆಂಡೆನ್ಸ್ ಇದೆಯಾ? ವರ್ಲ್ಡ್ ಡಿಪೆಂಡೆನ್ಸಿಂದ ನೀವು ಗಾಡ್ ಡಿಪೆಂಡೆನ್ಸ್ ಆಗಿದ್ದೀರಾ, ಚಿತ್ತಶುದ್ಧಿ ಆಯಿತು. ಭಗವಂತನಿಗೆಲ್ಲ ಅರ್ಪಣೆ ಮಾಡಿದ್ದೀರಾ, ಆ ವೃತ್ತಿ ಬರ್ತಿದೆಯಲ್ಲ ಮನಸ್ಸಿನಲ್ಲಿ, ಎಲ್ಲ ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಅನ್ನುವಂಥ ವೃತ್ತಿ ಬಂದರೆ ಇಟ್ ಇಸ್ ಅನ್ ಇಂಡಿಕೇಶನ್ ದಟ್ ಯುವರ್ ಮೈಂಡ್ ಇಸ್ ಪ್ಯೂರ್. ಯೋಚನೆ ಮಾಡಿ. ಸೊ ಕರ್ಮ ಬೇಕು ಒಂದು ಹಂತಕ್ಕೆ, ಡಿಗ್ರಿ ಬೇಕು ಡಿಗ್ರಿ ಗಳಿಸೋದಕ್ಕೋಸ್ಕರ.
ಹಾಗೆ ಉಪಾಸನೇನೂ ಬೇಕು, ಧ್ಯಾನನೂ ಬೇಕು ಒಂದು ಹಂತಕ್ಕೆ. ಧ್ಯಾನ ಆದಮೇಲೆ ವಿಚಾರಕ್ಕೆ ಬಾ ಅಂತ ಹೇಳ್ತಿರೋದು. ಅದಕ್ಕೆ 7ನೇ ಶ್ಲೋಕ ಆದಮೇಲೆ ತಾನೇ 10ನೇ ಶ್ಲೋಕಕ್ಕೆ ಬರಬೇಕು. 7ನೇ ಶ್ಲೋಕನೂ 10ನೇ ಶ್ಲೋಕದಲ್ಲೇ ತೊಗೊಂಡ್ರೆ ಅಲ್ಲಿ 7ನೇ ಶ್ಲೋಕದಲ್ಲಿ ಏನಾಯಿತು? ಸ್ವರ್ಣಾಶ್ರಮ ಕ್ರಿಯಾ ಅಂತ ಹೇಳಿದ್ಮೇಲೆ 10ನೇ ಶ್ಲೋಕದಲ್ಲಿ 4ನೇ ಸಾಲು ಜ್ಞಾನವಾನ್ ಭವೇತ್ ಅಂತ ಎಷ್ಟು ಚೆನ್ನಾಗಿ ಹೇಳ್ತಿದ್ದ ನೋಡಿ ರಾಮ ಅಲ್ವಾ? ನಮ್ಮ ತ್ಯಾಗರಾಜರು ಏನು ಮಾಡಿದ್ರು ಕೊನೆಗೆ? ಗೃಹಸ್ಥಾಶ್ರಮದಲ್ಲಿದ್ದು ಎಷ್ಟು ಲಕ್ಷ ರಾಮನ ಮೇಲೆ ಹಾಡು ಹೇಳಿ ಕೊನೆಗೆ ಏನು ಮಾಡಿದ್ರು? ಕೊನೆ 7 ದಿವಸದ ತ್ಯಾಗರಾಜರ ಜೀವನ ಚರಿತ್ರೆ ಗೊತ್ತಾ? ಸನ್ಯಾಸವನ್ನು ತಗೊಂಡ್ರು. ಕೊನೆಗೆ 7 ದಿವಸ ಇದ್ದಿದ್ದವರು ತ್ಯಾಗರಾಜರು ನಾದಬ್ರಹ್ಮಾನಂದ ಅಂತ ದೀಕ್ಷಾನಾಮ ಅವ್ರಿಗೆ. ಕೊನೆಗೆ ಹೇಳಿದ್ರು, ಇಷ್ಟು ನಾ ರಾಮನ ನಾಮ ಅಂತಮೂ ರಾಮ ಮೂಲೆ ಎಲ್ಲನೂ ರಾಮ ಅಂತ ಹೇಳಿದ್ಮೇಲೆ ಅವ್ರಿಗೆ ತೃಪ್ತಿ ಆಗಲಿಲ್ಲ. ಅಹಂ ರಾಮೋಸ್ಮಿ ಅಂತ ಹೇಳಬೇಕಾಗಿತ್ತು ಸನ್ಯಾಸದಲ್ಲಿ ಅವರು. ಕೊನೆ 7 ದಿವಸಕ್ಕೆ ಸನ್ಯಾಸವನ್ನು ತಗೊಂಡು ಅಹಂ ರಾಮೋಸ್ಮಿ ರಾಮ ಏವ ಕೇವಲ ಬ್ರಹ್ಮಾಸ್ಮಿ ಅಂತ ಹೇಳಿದ್ಮೇಲೆ ಶರೀರ ಬಿಟ್ಟರು. ನಾದಬ್ರಹ್ಮನೇ ನಾದೋಪಾಸನೆಯಿಂದ ಮೋಕ್ಷ, ಅದರಿಂದ ಮೋಕ್ಷ, ಕರ್ಮದಿಂದ ಮೋಕ್ಷ ಇಲ್ವಲ್ಲ. ತ್ಯಾಗರಾಜರೇ ಉದಾಹರಣೆ. ದೀಕ್ಷಿತರ ಕೃತಿಗಳೆಲ್ಲ ನೋಡಿ, ನವಾವರಣ ದೀಕ್ಷಿತರ ಕೃತಿಗಳೆಲ್ಲ ನೋಡಿ, 2ನೇ ಆವರಣದ ಕೃತಿಗಳು ನೋಡಿ. ನೀವು ಇಲ್ಲಿ ಸಂಗೀತ ಹೇಳೋರು ಯಾರಿದ್ರೆ, ಶ್ರೀವಿದ್ಯೆ ಉಪಾಸಕರು ಯಾರು ಇದ್ದರೆ, ಮಿಥ್ಯಾ ಜಗದ್ ಇದಂ ಲಲಿತಾ ಮಹಾತ್ರಿಪುರುಷನಿಂತರೂ ಶುರು ಮಾಡ್ತಾರೆ ಒಂದು ಆವರಣ. 2ನೇ ಆವರಣದಲ್ಲಿ ಸಮಸ್ತ ಜಗತ್ತು ಮಿಥ್ಯಾ ಪ್ರಪಂಚ. ಎಲ್ಲರೂ ಹಾಡಿರೋದು ಅದೇ ತಾನೇ, ನಾವದು ಗಮನ ಕೊಡಲ್ಲ. ಸೊ ಕರ್ಮ ಉಪಾಸನ ಜ್ಞಾನಕ್ಕೆ ಬರಬೇಕು. ಕರ್ಮವನ್ನು ಬಿಡಬೇಕು, ಉಪಾಸನೆಯನ್ನು ಬಿಡಬೇಕು, ಜ್ಞಾನವನ್ನು ಬರಬೇಕು. ಪ್ರೊವೈಡೆಡ್ ಯು ಹ್ಯಾವ್ ಡನ್ ಇಟ್ ಬಿಫೋರ್. ಈ ವಿಚಾರವನ್ನು ಹೇಳಿದಾಗ ಒಬ್ಬ ವ್ಯಕ್ತಿ ಬರ್ತಾನೆ. ನೀವೇ ಅಂದ್ಕೊಳ್ಳಿ, ಇದನ್ನು ನಾನು ಒಪ್ಪಲ್ಲ ಸ್ವಾಮಿ, ನೀವು ಹೇಳುವಂತಹ ಸಿದ್ಧಾಂತ ನನ್ನ ಮನಸ್ಸಿಗೆ ಹಿಡಿಸ್ತಾ ಇಲ್ಲ ಅಂತ ಒಬ್ಬ ವ್ಯಕ್ತಿ ಬಂದರೆ, ಆ ವ್ಯಕ್ತಿ ಯಾರು? ರಾಮ ಇವಾಗ ಸ್ವಲ್ಪ ಡಿವಿಯೇಷನ್ ಮಾಡ್ತಾ ಇದ್ದಾನೆ. ಈ ಸಿದ್ಧಾಂತ ಏನು? ಕರ್ಮ ಬಿಡಬೇಕು, ಉಪಾಸನೆ ಬಿಡಬೇಕು. ಕರ್ಮ ಬಿಡೋದು ಅಂದ್ರೆ ಏನು? ಸನ್ಯಾಸವನ್ನು ತಗೊಳ್ಳೋದು ಅಂತ ಅರ್ಥ, ಸುಮ್ಮನೆ ಬಿಡೋದು ಅಂತಲ್ಲ. ಬಿಟ್ಮೇಲೆ ಮಾನಸಿಕವಾಗಿ, ಅಟ್ಲೀಸ್ಟ್ ಮಾನಸಿಕವಾಗಿ ಸನ್ಯಾಸ ತಗೊಳ್ಳೋದು ಹೇಗೆ? ಕರ್ಮಗಳನ್ನು ಕಮ್ಮಿ ಮಾಡ್ಕೊಳ್ಳೋದು. 60-70 ವಯಸ್ಸಾದ ಮೇಲೆ ಜವಾಬ್ದಾರಿಗಳನ್ನ ಕಡಿಮೆ ಮಾಡೋದು, ಅದೇ ಸನ್ಯಾಸ ಅಂತ ಅರ್ಥ. ಎಲ್ಲರೂ ಕಾವಿ ಬಟ್ಟೆ ಹಾಕಬೇಕು ಅಂತೇನಿಲ್ಲ. ಆ ವಿಚಾರ ಬಂದಾಗ ಒಂದು ನಮ್ಮ ಸಿದ್ಧಾಂತ, ಅದ್ವೈತ ಸಿದ್ಧಾಂತದಲ್ಲಿ ಎ ವೆರಿ ಇಂಪಾರ್ಟೆಂಟ್ ಆಪೊನೆಂಟ್ ಅಂದರೆ ಯಾರು? ಪೂರ್ವ ಪಕ್ಷಿ. ವೇದಾಂತ ಏಕದೇಶಿ ಅಂತ ಅವನಿಗೆ ಹೆಸರು. ವೇದಾಂತ ಏಕದೇಶಿ, ಇಲ್ಲಾಂದರೆ ಜ್ಞಾನಕರ್ಮ ಸಮುಚ್ಚಯವಾದಿ ಅಂತ ಅವನಿಗೆ ಹೆಸರು. ಅವನು ಇವಾಗ ಪ್ರಶ್ನೆ ಮಾಡ್ತಿದ್ದಾನೆ, ನೀವು ಹೇಳುವಂತಹ ಸಿದ್ಧಾಂತ ನಾನು ಕೇಳೋದಿಲ್ಲ, ಇದು ನೀವು ಸರಿಯಾಗಿ ಹೇಳ್ತಿಲ್ಲ. ಅವನ ಸಿದ್ಧಾಂತ ಏನು? 11, 12, 13 ಶ್ಲೋಕದಲ್ಲಿ ವೇದಾಂತ ಏಕದೇಶಿಯ ಈ ಜ್ಞಾನ ಸನ್ಯಾಸವನ್ನು ವಿರೋಧ ಮಾಡ್ತಿದ್ದಾನೆ. 14ರಿಂದ 23 ಶ್ಲೋಕದವರೆಗೂ ಸಿದ್ಧಾಂತಿ ಅಂದರೆ ಯಾರು? ನಾವು ಅಂದರೆ ನಾನು. ಇಲ್ಲಿ ನೀನು ಪೂರ್ವ ಪಕ್ಷ ಹೇಳ್ತಿರೋ ತಪ್ಪು, ಜ್ಞಾನದಿಂದಲೇ ಮೋಕ್ಷ ಅಂತ ಮತ್ತೆ ಮರುಸ್ಥಾಪನೆ. ಇವಾಗ ಆರ್ಗ್ಯುಮೆಂಟ್ ಮತ್ತು ಅದಕ್ಕೆ ಉತ್ತರ, ಪ್ರಶ್ನ ಉತ್ತರ ಬರುತ್ತೆ ಇವಾಗ. ಇದೆಲ್ಲ ನೋಡಿ ಯೋಚನೆ ಮಾಡಿರಲ್ಲ. ನಮ್ಮ ಹಿಂದಿನ ಕಾಲದಲ್ಲಿ ಎಷ್ಟು ರೀತಿಯಾಗಿ ಯೋಚನೆ ಮಾಡಿದ್ದಾರೆ. ಎಷ್ಟು ಜನ ಆಪೋನೆಂಟ್ಸ್ ಇದ್ದರು. ಶಂಕರಾಚಾರ್ಯರಿಗೆ ಎಷ್ಟು ಜನ ಆಪೋನೆಂಟ್ಸ್ ಇದ್ದರು. ಎಲ್ಲವನ್ನು ಗೆದ್ಕೊಂಡು ಬಂತರು. ಸುಮಾರು ಜನ ಆಪೋನೆಂಟ್ಸಲ್ಲಿ ಒಬ್ಬ ವೇದಾಂತ ಏಕದೇಶಿ. 11ನೇ ಶ್ಲೋಕ ನೋಡೋಣ ಅವನ ಪ್ರಶ್ನೆ ಏನು ಅಂತ. ನನು ಕ್ರಿಯಾ ವೇದ ಮುಖೇನ ಚೋದಿತ ತಥೈವ ವಿದ್ಯಾ ಪುರುಷಾರ್ಥ ಸಾಧನಂ. ಕರ್ತವ್ಯತಾ ಪ್ರಾಣಭೃತಃ ಪ್ರಚೋದಿತಾ. ವಿದ್ಯಾ ಸಹಾಯತ್ವಮುಪೈತಿ ಸಾ ಪುನಃ. ಸ್ಮಾಲ್ ಡಿವಿಯೇಷನ್, ನೀಡೆಡ್ ಡಿವಿಯೇಷನ್. ಪರ್ಪಸ್ ಆಗಿ ರಾಮಚಂದ್ರ ಮೂರ್ತಿಯು ಇದನ್ನು ತಿಳಿಬೇಕು ಅಂತ ನಮಗೆ ಆಲ್ಮೋಸ್ಟ್ 14 ಮಂತ್ರಗಳು ಡಿವಿಯೇಷನ್. ಮತ್ತೆ 25ರಿಂದ ವೇದಾಂತದ ಜ್ಞಾನ ಚಿಂತನೆ ಶುರು ಆಗುತ್ತೆ, ಕಂಟಿನ್ಯೂ ಆಗುತ್ತೆ. ಏನು
ಆತ್ಮಜ್ಞಾನ ಬರಬೇಕು ಅಂತಂದರೆ ಸನ್ಯಾಸದ ಮನೋಭಾವ ಅವಶ್ಯಕತೆ ಇಲ್ಲ ಅನ್ನುವಂತಹ ಸಿದ್ಧಾಂತ ವೇದಾಂತ ಏಕದೇಶಿ ಜ್ಞಾನಕರ್ಮ ಸಮುಚ್ಚಯವಾದಿನಿ. ಏನು ಸಮುಚ್ಚಯ ಅಂದ್ರೇನು? ಸಹಯೋಗ ಅಂತ ಅರ್ಥ. ಸಮುಚ್ಚಯ ಅನ್ನುವಂತಹ ಪದಕ್ಕೆ ಪರ್ಯಾಯ ಪದ ಸಹಯೋಗ. ಸಹ ಅನ್ನೋದು ಎರಡು ಸಾಧನೆಯನ್ನು ಹೇಳುತ್ತೆ. ಕರ್ಮಯೋಗ, ಉಪಾಸನ ಯೋಗ ಹಾಗೂ ವೇದಾಂತದ ಜ್ಞಾನ ಒಟ್ಟಿಗೆ ಮಾಡಬೇಕು. ಅದಕ್ಕೆ ಜ್ಞಾನಕರ್ಮ ಸಮುಚ್ಚಯ ಅಂತ ಹೇಳೋದು. ಕರ್ಮಯೋಗವೂ ಬೇಕು, ಅದನ್ನು ಯಾವತ್ತೂ ಬಿಡೋ ಹಾಗಿಲ್ಲ. ಜ್ಞಾನಯೋಗವೂ ಬೇಕು, ಅದು ಯಾವತ್ತೂ ಬಿಡೋ ಹಾಗಿಲ್ಲ. ಯಾಕೆ? ಪೂರ್ವಕಾಂಡದಲ್ಲಿ ಯಾವಜ್ಜೀವಂ ಅಗ್ನಿಹೋತ್ರಂ ಜುಹುಯಾತ್ ಅಂತ ಒಂದು ಸೂತ್ರ ಇದೆ, ಜೈಮಿನಿ ಸೂತ್ರ. ಸಾಯೋವರೆಗೂ ನಿತ್ಯ ಅಗ್ನಿಹೋತ್ರಾದಿಗಳ ಕರ್ಮವನ್ನು ಮಾಡ್ತಾನೇ ಇರಬೇಕು, ಬಿಡೋ ಹಾಗಿಲ್ಲ. ಆದರೆ ಸನ್ಯಾಸದಲ್ಲಿ ಏನಾಗುತ್ತೆ? ಎಲ್ಲ ಕರ್ಮವನ್ನು ಬಿಡಬೇಕು. ಶಿಗೆ ತೆಗಿಬೇಕು, ಜನವಾರ ತೆಗಿಬೇಕು, ಉಡ್ದಾರ ತೆಗಿಬೇಕು, ಯಾವ ಯಾಗದ ಹತ್ರವನ್ನು ಮಾಡೋ ಅವಶ್ಯಕತೆ ಇಲ್ಲ, ಹೋಮನೆ ಮಾಡೋ ಇಲ್ಲ. ಇನ್ಫ್ಯಾಕ್ಟ್ ಸನ್ಯಾಸಿಗೆ ಪೂಜೆನೂ ಇಲ್ಲ, ಯಾಕಂದರೆ ಅವನೆಲ್ಲ ಮಾಡ್ಕೊಂಡು ಬಂದಿದ್ದಾನೆ ಅಂತ ಅರ್ಥ. ಮತ್ತು ಸ್ವಾಮೀಜಿ ಮಠಾಧಿಪತಿಗಳೆಲ್ಲ ಪೂಜೆ ಮಾಡ್ತಾರಲ್ಲ, ಏನೋ ನೋಡ್ತೀವಲ್ಲ, ಅದು ನಮಗೋಸ್ಕರ, ಭಕ್ತರನ್ನು ಧರ್ಮ ಮಾರ್ಗದಲ್ಲಿ ಬರಲಿ ಅಂತ ತೋರಿಸೋದಕ್ಕೋಸ್ಕರ. ಜಗದ್ಗುರು ಮಹಾಸನ್ನಿಧಾನ ನಮಗೆ ಪೂಜೆ ಅವಶ್ಯಕತೆ ಇದೆಯಾ? 73 ವರ್ಷದಲ್ಲೂ ಅವ್ರು ಮಾಡ್ತಿದ್ದಾರೆ ಅಂದರೆ ಅವಶ್ಯಕತೆ ಇದೆಯಾ? 40 ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮನ್ನೆಲ್ಲ ದಾರಿ ದೀಪವಾಗಿ ತಗೊಂಡು ಹೋಗಬೇಕು, ಧರ್ಮದಲ್ಲಿ ಇರಿ ಅಂತ ಒಂದು ಚಂದ್ರಮೌಳೀಶ್ವರ ಪೂಜೆ. ಮಠಕ್ಕೆ ಕೆಲವು ವಿಧಿಗಳಿದೆ, ಅದನ್ನು ಮಾಡಬೇಕು ಅಂದರೆ ಮಾಡಬೇಕು. ಬಟ್ ಅವ್ರಿಗೆ ಅವಶ್ಯಕತೆ ಇಲ್ಲ, ಅದು ಮಾಡಲಿಲ್ಲ. ಇಷ್ಟೆಲ್ಲ ಮಾಡಿಯೂ 3 ಕಾಲ ಪೂಜೆ ಮಾಡಿಯೂ ನಾವು ಅದನ್ನು ಬಿಟ್ಟಿದ್ದೀವಿ, ಅದು ಬೇರೆ ವಿಚಾರ ಅಲ್ವಾ? ಸನ್ಯಾಸಿ ಅಂತಂದರೆ ಅವನು ಕೇವಲ ಜ್ಞಾನ ಯೋಗದಲ್ಲಿ ಮಾತ್ರ ನಿಷ್ಠೆ ಇರಬೇಕು ಅವನಿಗೆ. ಇದೆಲ್ಲ ಮಾಡ್ಕೊಂಡು ಬಂದಿದ್ದಾನೆ, ಬೇಡ ಅಂತ. ಅದು ಇವನು ಹೇಳ್ತಾನೆ ವೇದಾಂತ ಏಕದೇಶಿ, ಇಲ್ಲ ಹಾಗೆಲ್ಲ ಬಿಡೋಕ್ಕಾಗಲ್ಲ. ನೀವು ಹೇಗೆ ವೇದಾಂತಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀರಲ್ವ, ಅದೇ ರೀತಿಯಾಗಿ ವೇದಪೂರ್ವಕ್ಕೂ ಇಂಪಾರ್ಟೆನ್ಸ್ ನೀವು ಕೊಡಬೇಕು. ಯಾವಜ್ಜೀವಂ ಅಗ್ನಿಹೋತ್ರಂ ಜುಹುಯಾತ್ ಅಂತ ಹೇಳಿದ ತಕ್ಷಣ ಬಿಟ್ಬಿಡೋಕ್ಕಾಗತ್ತಾ? ಅದಕ್ಕೆ ಶಂಕರಾಚಾರ್ಯರು ಬಂದ ಮೇಲೆ ಸನ್ಯಾಸ ಪ್ರಬಲ ಆಯಿತು. ಅದಕ್ಕಿಂತ ಮುಂಚೆ ಸನ್ಯಾಸವೇ ಇರಲಿಲ್ವ? ದಶನಾಮಿ ಆರ್ಡರ್ ಆಫ್ ಸನ್ಯಾಸ ಶುರು ಮಾಡಿದ್ದೆ ಶಂಕರರಲ್ವ? ಅದಕ್ಕಿಂತ ಮುಂಚೆ ಯಾರಿದ್ರು ತೋರಿಸಿ ಸನ್ಯಾಸಿ ನೋಡೋಣ. ಯಾಜ್ಞವಲ್ಕರ್ ಇದ್ದರು, ಯಾಜ್ಞವಲ್ಕರ್ ಇದ್ದರು, ನಾ ಸನ್ಯಾಸ ತಗೊಳ್ತೀನಿ ಅಂತ ಹೇಳಿದ್ರು ಅಷ್ಟೇ ಮೈತ್ರಿಗೆ. ತೊಗೊಂಡ್ರೋ ಇಲ್ವೋ ಅನ್ನೋದು ಗೊತ್ತಿಲ್ವೇ? ಅದು ಬರಲಿಲ್ವೇ ಬೃಹದಾರಣ್ಯಕ ಉಪನಿಷತ್ತಲ್ಲಿ? ನಾವು ಹೋಗ್ತಿದ್ದೀನಿ ಅಂತಂದ್ರೆ ಅಷ್ಟೇ ಹೊರತು ಆಮೇಲೆ ಇಲ್ವಲ್ಲ ಆ ಡೈಲಾಗ್. ಶಂಕರರು ಬಂದ ಮೇಲೆ ಈ ಸನ್ಯಾಸ ಆಶ್ರಮ ಅನ್ನೋದೇ ತುಂಬ ಪ್ರಚಲಿತವಾಗಾಯಿತು. ಪುರುಷಾರ್ಥದಲ್ಲಿ 4 ಅಂತಿದ್ರೂ ಶಂಕರರನ್ನು ತೊಗೊಂಡು ಬಂದರು. ಸೊ ಸಮುಚ್ಚಯವಾದ ಏನು ಹೇಳ್ತಾನೆ? ಎರಡನ್ನೂ ಒಟ್ಟಿಗೆ ಮಾಡಿ, ಬಿಡಬೇಡಿ. ಹೇಗೆ ಒಂದು ಹಕ್ಕಿಗೆ 2 ರೆಕ್ಕೆಗಳು ಇರುತ್ತೋ ಹಾಗೆ ಕರ್ಮನೂ ಬೇಕು, ಜ್ಞಾನನೂ ಬೇಕು. ಒಪ್ಪಬೋದಲ್ವ ಈ ಆರ್ಗ್ಯುಮೆಂಟು? ಸರಿ ಇದೆ ಅಲ್ವಾ? ಸರಿ ಇದೇ ಥರ ಅನಿಸತ್ತೆ, ಆಮೇಲೆ ಅದನ್ನು ಖಂಡನೆ ಮಾಡ್ತಾರೆ. ಇವನು ಹೇಳೋದು ಎಷ್ಟು ಲಾಜಿಕ್ ಆಗಿದೆ ನೋಡಿ. ಹಾಗೆಲ್ಲ ಬಿಡೋಕ್ಕಾಗಲ್ಲಪ್ಪ, ಎರಡೂ ಬೇಕು. ಅದ್ರ ಆಮೇಲೆ ಅದು ಈಕ್ವಲಿ ಒಂದು ಸಿದ್ಧಾಂತವನ್ನು ನಾವು ವಿರೋಧ ಮಾಡಬೇಕು ಅಂದರೆ ಫಸ್ಟು ಆ ಸಿದ್ಧಾಂತ ಏನು ಅಂತ ತಿಳ್ಕೊಳ್ಬೇಕು. ಇಫ್ ಯು ವಾಂಟ್ ಟು ಅಪೋಸ್ ಎ ಟ್ರೆಡಿಷನ್, ಫಸ್ಟ್ ಯು ನೋ ದ ಲೂಪ್ ಹೋಲ್ಸ್ ಆಫ್ ಎ ಟ್ರೆಡಿಷನ್ ಆರ್ ದ ಲಿಮಿಟೇಷನ್ ಆಫ್ ಎ ಟ್ರೆಡಿಷನ್, ದೆನ್ ಲಾಜಿಕಲಿ ಒನ್ ಹ್ಯಾಸ್ ಟು ರೆಫ್ಯೂಟ್ ಇಟ್ ಅಲ್ವಾ? ಜ್ಞಾನಕರ್ಮ ಸಮುಚ್ಚಯವಾದಿ ಸನ್ಯಾಸವನ್ನು ಖಂಡನೆ ಮಾಡ್ತಾನೆ. ಆದರೆ ಸಿದ್ಧಾಂತಿ ಅದ್ವೈತಿ ಬಹಿರಂಗ ಸನ್ಯಾಸ ಇಲ್ಲ ಆಂತರಿಕ ಸನ್ಯಾಸವನ್ನು ಪ್ರೊಕ್ಲೈಮ್ ಮಾಡ್ತಾನೆ, ಬೇಕು ಅಂತ ಹೇಳ್ತಾನೆ. ಅದರ ಪೋರ್ಷನ್ಸ್ ಇದು. ನಾನು 11ನೇ ಶ್ಲೋಕ ಮೊದಲನೇ ಪದ. ನಾನು ಅಂದರೆ ನಾನು ಒಪ್ಪೋದಿಲ್ಲ. ಯಾರು ಹೇಳ್ತಿದ್ದಾರೆ? ವೇದಾಂತ ಏಕದೇಶಿ. ನಿಮ್ಮ ಸಿದ್ಧಾಂತವನ್ನು ನಾನು ಒಪ್ಪೋದಿಲ್ಲ. ವೇದ ಮುಖೇನ ಕ್ರಿಯಾಚೋದಿತ, ವೇದದಲ್ಲಿ ಕ್ರಿಯೆ ಕರ್ಮವನ್ನು ಹೇಳಿದ್ದಾರೆ. ಚೋದಿತ ಅಂದರೆ ಇನ್ಸ್ಟ್ರಕ್ಟಿವ್. ಹೀಗೆ ಮಾಡಬೇಕು, ವಿಧಿನಿದೆ, ನಿಷೇಧ, ಹೀಗೆ ಮಾಡು, ಹೀಗೆ ಮಾಡಬಾರ್ದು ಅಂತ ಪ್ರತಿ ವೇದ ಮಂತ್ರದಲ್ಲಿಯೂ ಇದೆ. ಅದು ವೇದದಲ್ಲಿ ಹೇಳಿದೆ. ಆ ಥರ ಇದ್ದಾಗ ನಿತ್ಯ, ನೈಮಿತ್ತಿಕ, ಕಾಮ್ಯ, ಪ್ರಾಯಶ್ಚಿತ್ತ, ನಿಷಿದ್ಧ ಈ 5 ಕರ್ಮವು ವೇದದಲ್ಲಿ ತಿಳಿಸುತ್ತೆ. ನಿತ್ಯ ಕರ್ಮ ಅಂದರೆ ಸಂಧ್ಯಾವಂದನಾದಿಗಳು, ಅಗ್ನಿಹೋತ್ರಾದಿ ಕರ್ಮಗಳು, ದೇವತಾರ್ಚನ ವಿಧಿ, ಇದೆಲ್ಲ ನಿತ್ಯ ಕರ್ಮ. ಇಲ್ಲಿ ನಿತ್ಯ ಅಂದರೆ ಡೈಲಿ ಅಂತ ಅಂದ್ಕೊಳ್ಬಾರ್ದು, ಪ್ರತಿನಿತ್ಯ ಅಂತಲ್ವ, ಕಂಪಲ್ಸರಿ. ನಮ್ಮ ಸಂಸ್ಕೃತಕ್ಕೂ ಕನ್ನಡವಾದಕ್ಕೆ ಅನುವಾದ ಮಾಡಬೇಕಾದ್ರೆ ನಿತ್ಯ ಅಂದರೆ ಡೈಲಿ ಅಂತಲ್ಲ. ಸಿನ್ಸ್ ಇಟ್ ಇಸ್ ಕಂಪಲ್ಸರಿ, ಇಟ್ ಇಸ್ ಡೈಲಿ. ಅದು ಕಂಪಲ್ಸರಿ ಮ್ಯಾಂಡೇಟ್ರಿ ಆಗಿರೋದ್ರಿಂದ, ಅವಶ್ಯಕತೆ ಇರೋದ್ರಿಂದ ಅದು ಪ್ರತಿನಿತ್ಯ ಮಾಡಬೇಕು. ಸ್ನಾನ ಕಂಪಲ್ಸರಿನೂ ಅಲ್ವಾ?
ಅಲ್ವಾ? ಬಿಡ್ತೀವ ಅದನ್ನು? ಬಿಟ್ಟರೆ ಮುಗೀತು, ಯಾರೂ ಕೂರೋಕ್ಕಾಗಲ್ಲ ಅಲ್ವಾ? ಹಾಗೆ ಸಂಧ್ಯಾವಂದನಾದಿ ಕರ್ಮಗಳು ಪ್ರತಿನಿತ್ಯ ಮಾಡಬೇಕು, ಬಿಡಬಾರ್ದು. ಅಗ್ನಿಹೋತ್ರಾದಿ ಕರ್ಮಗಳು ನಿತ್ಯ ಮಾಡಬೇಕು, ಬಿಡಬಾರ್ದು. ಅದೇನೋ ಒಂದು ನಮ್ಗೆ ಗೊತ್ತಿಲ್ಲ, ಎಲ್ಲ ಬಿಟ್ಟಾಯ್ತು ಇವಾಗ. ಅಟ್ಲೀಸ್ಟ್ ಹೆಸರಾದರೂ ಇಟ್ಕೊಳ್ಳೋಣ. ಹಳೆ ಕಾಲದಲ್ಲಿ ಮಾಡ್ತಿದ್ರು, ಈಗ ಹೆಸರು ಉಳಿದಿದೆ. ಇನ್ನೊಂದು 2-3 ಜನ್ರೇಷನ್ ಆದಮೇಲೆ ಆ ಒಂದು ಪದ ಮಾತ್ರ ಇರುತ್ತೆ. ಅಗ್ನಿಹೋತ್ರದಲ್ಲಿ ಎಲ್ಲ ಹೊಟ್ಟೋಗಿ ಆ ಮಾತ್ರ ಇರುತ್ತೆ ಅಷ್ಟೆ. ಅಷ್ಟೇ ಮುಗೀತು. ಆಮೇಲೆ ಭಗವಂತನೇ ಅವತಾರ ಮಾಡಬೇಕು, ಮತ್ತು ವೈದಿಕ ಕರ್ಮವನ್ನು ತಗೊಂಡು ಬರಬೇಕು. ವೇದಮುಖೇನ ಕ್ರಿಯಾಚೋದಿತ. ವೇದದಲ್ಲಿ ಈ ಕರ್ಮವನ್ನು ನಿತ್ಯ ಹಾಗೂ ನೈಮಿತ್ತಿಕ. ನೈಮಿತ್ತಿಕ ಅಂದರೆ ಹಬ್ಬ ಹರಿದಿನಗಳೆಲ್ಲ ಮಾಡಲೇಬೇಕು. ಗಣಪತಿ ಚತುರ್ಥಿ ವ್ರತ, ಶಿವರಾತ್ರಿ ಇದೆಲ್ಲ ಮಾಡಲೇಬೇಕು. ಷೋಡಶ ಸಂಸ್ಕಾರಗಳು, ಒಂದು ಮಗು ಹುಟ್ಟಿತು ಅಂದರೆ ಜಾತಕರ್ಮ, ನಾಮಕರಣ, ಕರ್ಣವೇದ ಇದೆಲ್ಲ ಮಾಡಲೇಬೇಕು. ಇದು ಏನು ಪುಂಸವನಂ. ಪುಂಸವನ ಎಷ್ಟೇ ತಿಂಗಳಲ್ಲಿ ಮಾಡ್ತೀರಾ ನೀವೆಲ್ಲ? 8 ತಿಂಗಳು ಅಷ್ಟಲ್ಲಿ ಬಂದ್ಬಿಟ್ಟಿರುತ್ತೆ ಮಗುಗೆಲ್ಲ ಫಾರ್ಮೇಷನ್ ಆಗಿಬಿಡುತ್ತೆ ದೇಹದ. 3ರಿಂದ 4 ತಿಂಗಳ ಒಳಗಡೆ, ಮ್ಯಾಕ್ಸಿಮಮ್ 5 ತಿಂಗಳಲ್ಲಿ ಮಾಡಬೇಕು ಪುಂಸವನ. ನಾವು ಅದೊಂದು ಸಂಸ್ಕಾರ ಮಾಡಬೇಕು ಅಂತ 7 ತಿಂಗಳಲ್ಲಿ ಮಾಡ್ತೀವಿ. ಆಮೇಲೆ ನಾನು ಅಂದ್ಕೊಂಡಿದ್ದೆ ನನ್ನ ವಂಶವನ್ನು ಬೆಳಿಬೇಕಂದ್ರೆ ಗಂಡು ಮಗು ಹುಟ್ಟಬೇಕಾಗಿತ್ತು, ಇವಳು ಹುಟ್ಬಿಟ್ಲಲ್ಲ. ನೀವು 7 ತಿಂಗಳಲ್ಲಿ ಮಾಡಿದ್ರಲ್ಲ, 3 ತಿಂಗಳಲ್ಲಿ ತಾನೇ ಮಾಡ್ಬೇಕು ಅದನ್ನು. ನಮ್ಗೆ ಯಾರೂ ಹೇಳಿಲ್ವಲ್ಲ, ಅದಕ್ಕೆ 2ನೇ ಸತಿ ಟ್ರೈ ಮಾಡಿ, ಯೋಚನೆ ಮಾಡಿ. ಹಾಗಂತ ಹುಟ್ಟಬಾರ್ದು ಅಂತ ಹೇಳ್ತಿಲ್ಲ. ಸಂಸ್ಕಾರದ ಸಮಯ ಏನು, ಆ ಸಮಯದಲ್ಲಿ ಯಾಕೆ ಹಾಗೆ ಹಾಕಿದ್ದಾರೆ? ಗರ್ಭೋಪನಿಷತ್ ಅಂತ ಓದಿ. ಗರ್ಭೋಪನಿಷತ್ತಲ್ಲಿ ಎಷ್ಟು ಚೆನ್ನಾಗಿ ಯಾವ ತಿಥಿ, ಯಾವ ಮಾಸದಲ್ಲಿ ಆ ತಾಯಿಗೆ ಯಾವ ಸಂಸ್ಕಾರ ಕೊಡಬೇಕು ಅಂತ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಇಲ್ಲ ಸ್ವಾಮಿ, ನಾವು ಗೈನಕಾಲಜಿಸ್ಟ್ ಹತ್ರ ಹೋಗಿ ಕೇಳ್ತೀವಿ. ಮನೇಲೇ ಹಿರಿಯರಿದ್ದಾರಪ್ಪ, ಅವ್ರ ಹತ್ರನೇ ಕೇಳಿಸ್ಕೊ, ಗೈನಕಾಲಜಿಸ್ಟ್ ಹತ್ರ ಹೋಗೋ ಅವಶ್ಯಕತೆ ಇಲ್ಲ. ಅವ್ರು ಯಾವುದೋ ಕ್ಯೂ ಅಂತ ಯಾವುದೊಂದು ಭಾಷೆಯಲ್ಲಿ ಹೇಳ್ತಾರೆ. ಇಲ್ಲಿ ಸಂಸ್ಕೃತ ನಮಗೆ ಬರಲ್ಲ, ಅಲ್ಲಿ ಇಂಗ್ಲೀಷ್ ತುಂಬ ನಮಗೆ ಅಭಿಮಾನ ಅಲ್ವಾ? ಯೋಚನೆ ಮಾಡಿ. ಇದೆಲ್ಲ ಸಂಸ್ಕಾರಕ್ಕೆ ಹೆಸರು ನೈಮಿತ್ತಿಕ ಕರ್ಮ. ಪ್ರಾಯಶ್ಚಿತ್ತ ಕರ್ಮ, ಬೆಳಗ್ಗೆಯಿಂದ ರಾತ್ರಿವರೆಗೂ ಏನೋ ಒಂದು ತಪ್ಪು ಕೆಲಸ ಗೊತ್ತಿಲ್ಲದೆ ನಾವು ಮಾಡ್ತಾನೆ ಇರ್ತೀವಿ. ಅದು ಮಾಡಬಾರ್ದು ಅನ್ನೋದಕ್ಕೆ ಪ್ರಾಯಶ್ಚಿತ್ತ, ಅದೊಂದು ವಿಧಿ. ಪ್ರಾಯಶ್ಚಿತ್ತ ನಿತ್ಯ ಮಾಡಬಾರ್ದು, ತಪ್ಪು ಮಾಡಿದಾಗ ಮಾಡಬೇಕು. ನಿತ್ಯ ಮಾಡಿಬಿಟ್ರೆ ಅದಕ್ಕೆ ಪ್ರಾಯಶ್ಚಿತ್ತ ಅಂತ, ಅದು ನಿತ್ಯ ಕರ್ಮ ಆಗೋಗುತ್ತೆ. ಕಾಮ್ಯ ಕರ್ಮ, ಯಾವುದೋ ಒಂದು ಆಸೆ ಇದೆ ನನಗೆ, ಆಸೆಯನ್ನೇ ಪೂರೈಸೋದಕ್ಕೆ ಭಗವಂತನಲ್ಲಿ ಒಂದು ಪ್ರಾರ್ಥನೆ. ಪುತ್ರ ಕಾಮೇಷ್ಟಿ ಯಾಗ ಯಾವಾಗ ಮಾಡಬೇಕು? ಪುತ್ರ ಕಾಮೇಷ್ಟಿ ಯಾಗ ಯಾವಾಗ ಮಾಡಬೇಕು? ಪುತ್ರ ಬೇಕು ಅನ್ನುವಂಥ ಆಸೆ ಇದ್ದಾಗ ಮಾಡಬೇಕು. 10 ಮಕ್ಕಳು ಮಾಡ್ಕೊಂಡ್ಮೇಲೆ ಪುತ್ರ ಕಾಮೇಷ್ಟಿ ಯಾಗ ಮಾಡ್ತೀನಿ ಅಂದರೆ ಆಗುತ್ತಾ? ಆಗಲ್ಲ. ಹಾಗೆ ಯಾವ ಕರ್ಮ ಮನಸ್ಸಿನಲ್ಲಿ ಯಾವ ಆಸೆ ಇದೆಯೋ ಆವಾಗ ಮಾಡಬೇಕು. ನಿಷಿದ್ಧ ಕರ್ಮ ಯಾವಾಗ ಮಾಡಬೇಕು? ಮಾಡಲೇಬಾರ್ದು. ಮಾಡಿದ್ಮೇಲೆ ಮಾಡ್ತೀನಿ ಅಂತ ಹೇಳೋದು ನಿಷಿದ್ಧ ಕರ್ಮ ಅಲ್ಲ, ಮಾಡಲೇಬಾರ್ದು. ಸೊ ಇದು ಕರ್ಮಚೋದಿತ ಎಲ್ಲಿ ಹೇಳಿದೆ? ವೇದದಲ್ಲಿ ಹೇಳಿದೆ. ಇಷ್ಟು ಇದನ್ನು ನೀವು ಬಿಡಿ ಅಂತೀರಲ್ಲ ಸ್ವಾಮಿ, ಹೇಗೆ ಬಿಡೋಕ್ಕಾಗತ್ತೆ? ನಿತ್ಯ ಮ್ಯಾಂಡೇಟ್ರಿ ಕರ್ಮ, ಕಂಪಲ್ಸರಿ ಡ್ಯೂಟಿ, ಹೌ ಕೆನ್ ಐ ಗಿವ್ ಅಪ್? ಇದು ಹೇಳಿದೆಯಲ್ಲ. ಅದೇ ರೀತಿಯಾಗಿ ತಥೈವ ಅಂದ್ರೇನು? ಅದೇ ರೀತಿ, ಇನ್ ದ ಸೇಮ್ ಮ್ಯಾನರ್ ವಿದ್ಯಾ ಪುರುಷಾರ್ಥ ಸಾಧನಂ. ಇಲ್ಲಿ ವಿದ್ಯಾ ಅಂದರೆ ಆಧ್ಯಾತ್ಮ ವಿದ್ಯಾ, ಮೋಕ್ಷ ವಿದ್ಯಾ. ಅದೇನೋ ಪುರುಷಾರ್ಥ ಸಾಧನಂ. ಅದೇ ವೇದ ಪೂರ್ವ ಭಾಗದಲ್ಲಿ ದ ಇನಿಷಿಯಲ್ ಪೋರ್ಷನಲ್ಲಿ ಕರ್ಮ ಹಾಗೂ ಉಪಾಸನೆಯನ್ನು ಹೊಗಳಿದೆ, ಅದು ನಿತ್ಯ ಮಾಡಬೇಕು. ಹಾಗೆ ವೇದಾಂತ ಭಾಗದಲ್ಲಿ ಮೋಕ್ಷ ವಿದ್ಯೆಯನ್ನು ಹೇಳಿದ್ದಾರೆ, ಅದು ನಿತ್ಯ ಮಾಡಬೇಕು. ಪುರುಷಾರ್ಥ ಸಾಧನಂ, ಅದು ಮೋಕ್ಷವನ್ನು ಕೊಡುತ್ತೆ. ಇಟ್ ಇಸ್ ಅ ಮೀನ್ಸ್ ಆಫ್ ಅಟೈನಿಂಗ್ ಮೋಕ್ಷ. ಕರ್ತವ್ಯತಾ ಪ್ರಭೃತಃ ಪ್ರಚೋದಿತ. ಪ್ರಚೋದಿತ ಅಂದರೆ ಅದನ್ನು ಇಟ್ ಈಸ್ ವೆರಿ ವೆಲ್ ಎಸ್ಟಾಬ್ಲಿಷ್ಡ್, ತುಂಬ ಚೆನ್ನಾಗಿ ವೇದದಲ್ಲಿ ಹೇಳಿದ್ದಾರೆ. ಯಾರಿಗೆ? ಪ್ರಾಣಭೃತಃ. ಪ್ರಾಣಭೃತಃ ಅಂದರೆ ಮನುಷ್ಯರಿಗೆ ವೇದ 2 ಮಾರ್ಗವನ್ನು ಸೂಚಿಸಿದೆ. ಅದಕ್ಕೆ ಗೀತೆಯ 3ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಗೆ ಶುರು ಮಾಡ್ತಾನೆ? ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. 2 ವಿದ್ಯೆಯೂ ಹೇಳಿದೆ. ಕರ್ತವ್ಯತ ಅದು ಪ್ರಥಮ ವಿಭಕ್ತಿಯಲ್ಲಿದೆ, ನೀವು ಅದನ್ನು ತೃತೀಯ ವಿಭಕ್ತಿಯಲ್ಲಿ ಮಾಡ್ಕೊಳ್ಬೇಕು. ಕರ್ತವ್ಯತಯ ಅಂತ ಮಾಡಬೇಕು, ಇರಲಿ. ಹಾಗೆ ವಿದ್ಯಾ ಸಹಾಯಾತ್ವ ಉಪೈತಿ ಸಾ ಪುನಃ. ಇಲ್ಲಿ ಸಾ ಅಂದರೆ ಕ್ರಿಯಾ, ವಿದ್ಯಾ ಸಹಾಯ. ವಿದ್ಯಾ ಅಂದರೆ ಇಲ್ಲಿ ವೇದಾಂತ, ಸಾ ಅಂದರೆ ವೇದ ಪೂರ್ವ ಭಾಗ. ಎಲ್ಲ ಟೆಕ್ನಿಕಲ್ ವರ್ಡ್ಸ್, ಸುಮ್ಮನೆ ಸಾ ಅಂದ್ಬಿಡ್ತಾರೆ ಅಷ್ಟೇ. ನೀವು ಹಾಕ್ಕೊಳ್ಬೇಕು ವೇದ ಪೂರ್ವ ಭಾಗ, ವಿದ್ಯಾಮುಪೈತಿ ವೇದಾಂತ ಭಾಗ, ಸಾ ಪುನಃ. ಎರಡನ್ನ ಒಟ್ಟಿಗೆ ಮಾಡಿಪ್ಪ.
ಸೊ ಗೃಹಸ್ಥಾಶ್ರಮದಲ್ಲಿದ್ದರೇ ಸಾಕು, ಸನ್ಯಾಸ ತಗೊಳ್ಳುವಂತಹ ಅವಶ್ಯಕತೆ ಇಲ್ಲ. ಮಾನಸಿಕವಾಗಲೂ ಬೇಡ, ಶರೀರವಾಗೂ ಬೇಡ ಅಂತ ವೇದಾಂತ ಏಕದೇಶೀಯ ವಾಕ್ಯ. ಅವನ ಸ್ಟ್ಯಾಂಡ್ ಇವಾಗ. ಸೊ ಅವನ ಸ್ಟ್ಯಾಂಡಿಗೆ ಮರ್ಯಾದೆ ಕೊಡಬೇಕು ಇವಾಗ, ಅಲ್ವಾ? ಮುಂದೆ ಅರ್ಥ ಆಯ್ತಾ ಈ ಶ್ಲೋಕ? ಎರಡು ಒಟ್ಟಿಗೆ ಮಾಡಬೇಕು, ಸೈಮಲ್ಟೇನಿಯಸ್ ಆಗಿ ಮಾಡಬೇಕು ಅಂತ ಅರ್ಥ. 12. ಕರ್ಮ ಕೃತೌ ದೋಷಮಪಿ ಶ್ರುತಿರ್ಜಗೌ ತಸ್ಮಾತ್ ಸದಾ ಕಾರ್ಯಮಿದಂ ಮುಮುಕ್ಷುಣಾ ನನು ಸ್ವತಂತ್ರ ಧ್ರುವ ಕಾರ್ಯಕಾರಿಣಿ. ವಿದ್ಯನ ಕಿಂಚಿನ್ ಮನಸಾಪ್ಯಪೇಕ್ಷತೆ. ನಿತ್ಯ ನೈಮಿತ್ತಿಕ ಕರ್ಮವನ್ನು ಬಿಟ್ಟರೆ ನಿಮಗೆ ಮಹಾಪಾಪ ಬರುತ್ತೆ ಅಂತ ವೇದಾಂತ ಏಕದೇಶಿ ಹೇಳ್ತಿದ್ದಾನೆ. ಬಿಡೋ ಹಾಗಿಲ್ಲ. ಯು ವಿಲ್ ಸ್ಪಿರಿಚುವಲಿ ಫಾಲ್ ಡೌನ್. ಸಂಧ್ಯಾ ವಂದನೆಯನ್ನು ನೀವು ಬಿಟ್ಟರೆ ನಿಮಗೆ ಮಹಾಪಾಪ. ಪ್ರತ್ಯವಾಯ ದೋಷ, ಪ್ರತ್ಯವಾಯ ಪಾಪ, ಕೌಂಟರ್ ಎಫೆಕ್ಟಿವ್ ಬರುತ್ತೆ, ಕೌಂಟರ್ ಪ್ರಾಬ್ಲಮ್. ಯಾರೆಲ್ಲ ಸಂಧ್ಯಾ ವಂದನೆ ಮಾಡಲ್ಲ ಎತ್ತಿ ಕೈ. ಎಲ್ಲರೂ ಎತ್ತಬೇಕು ಇವಾಗ, ಪುರುಷರೆಲ್ಲರೂ ಎತ್ತಬೇಕು ಅಲ್ವಾ? ಮಾಡ್ತೀವಿ ಸ್ವಾಮೀಜಿ, ಆದರೆ ಚಿಕ್ಕ ವಯಸ್ಸಿಂದ ಮಾಡಲಿಲ್ಲ. ನಮಗೆ ಉಪನಯನ ಆಗಿದ್ದೇ ತುಂಬ ಲೇಟು. ಉಪನಯನ ಬೇಗ ಆಯಿತು, ಆದರೆ ಟೈಮ್ ಇರಲಿಲ್ಲ. ಬೆಳಗ್ಗೆನೇ 6 ಗಂಟೆಗೆ ಮನೆ ಬಿಡಬೇಕಾಗಿತ್ತು. ಬಸ್ಸು 5:45ಗೆ ಬರುತ್ತೆ ಪಾಪ, ಅಲ್ವಾ? 6 ಗಂಟೆಗೆ, 5:45ಗೆ ಬಸ್ ಬರುತ್ತೆ, 6 ಗಂಟೆಗೆ ಹೊರಡಬೇಕಾಗಿತ್ತು ನಾನು. ಯೋಚನೆ ಮಾಡಿ. ಮಾಡಬೇಕು ಅಂತ ಅಂದ್ಕೊಳ್ತೀನಿ, ಏನೋ ಕರೆಕ್ಟಾಗಿ 6 ಗಂಟೆಗೆ ಶುರು ಮಾಡೋಣ, ಪಂಚಪಾತ್ರೆ ಉದ್ಧರಣೆ ಇಟ್ಕೊಳ್ತೀನಿ, ಏನೋ ಫೋನ್ ಬರುತ್ತೆ, ಇಲ್ಲ ಮನೆಗೇನೋ ತೊಂದರೆ ಆಯಿತು ಅಂತಾರೆ. ಸಂಧ್ಯಾವಂದನಾದಿ ಕರ್ಮಗಳನ್ನು ಮಾಡಲಿಲ್ಲ, ಬೇರೆ ಕರ್ಮಗಳೆಲ್ಲ ಜಾಸ್ತಿ, ವೈದಿಕ ಕರ್ಮ, ಅಗ್ನಿಹೋತ್ರಾದಿ ಕರ್ಮ, ಚಂಡಿಕಾ ಹೋಮ, ರುದ್ರಹೋಮ, ಗಣಪತಿ ಹೋಮ, ಉತ್ಸವಾದಿಗಳು ಮಾಡ್ತೀನಿ ಅಂದರೆ ಫಲ ಇಲ್ಲ ಅಂತಿದೆ ಇಲ್ಲಿ ಈ ಶ್ಲೋಕದಲ್ಲಿ. ಸ್ವಂತ ತಾಯಿಯನ್ನು ಮರೆತು ಪಕ್ಕದ ಮನೆಯಲ್ಲಿರೋ ತಾಯಿಗೆ ಮರ್ಯಾದೆ ಕೊಟ್ಟ ಹಾಗೆ. ಸಂಧ್ಯಾವಂದನೆಯನ್ನು ಬಿಟ್ಟು ಬೇರೆ ಕರ್ಮಗಳನ್ನೆಲ್ಲ ಮಾಡ್ತಿದ್ರೆ ಯಾವ ಫಲವೂ ಇಲ್ಲ, ನಿಷ್ಫಲವೇ. ನಮಗೆ ಹೇಳ್ಕೊಟ್ಟಿಲ್ಲಲ್ಲ ಸ್ವಾಮಿ, ನೀವು ಕೇಳಲಿಲ್ಲ. ಕೇಳಿದ್ವಿ, ಆದರೂ ನನಗೆ ಬೇಕಾಗಿರೋ ರೀತಿಯಲ್ಲಿ ಅವ್ರು ಹೇಳ್ಕೊಟ್ಟಿಲ್ಲ. ನಮಗೆ ಸಮರ್ಥನೆ ಮಾಡೋಕ್ಕೆ ಎಲ್ಲ ರೀತಿಯಲ್ಲೂ ಬಂದಿದೆ. ಮಾಡಬಾರ್ದು ಅನ್ನೋದು ಮನಸ್ಸಿಗೆ ಬಂದುಬಿಟ್ರೆ ಅದನ್ನು ಡಿಫೆಂಡ್ ಮಾಡ್ಕೊಳ್ಳೋಕೆ ಹೇಗೆ ಬೇಕಂದ್ರೂ ಮಾಡ್ಬೋದು ಅಲ್ವಾ? ವೈದಿಕ ಸಂಧ್ಯಾವಂದನೆ 12 ನಿಮಿಷದ ಮೇಲೆ ತಗೊಳ್ಳಲ್ಲ. 12 ನಿಮಿಷ. ಈಗಿನ ಕಾಲದಲ್ಲಿ ಪುರಾಣೋಕ್ತವಾಗಿ ಮಾಡಿ ಅದನ್ನು ಗಾಯತ್ರಿ ದೇವಿಯನ್ನೆಲ್ಲ ಆಹ್ವಾನ ಮಾಡಿ ಅದನ್ನು 20-25 ನಿಮಿಷ ಮಾಡಿದ್ದಾರೆ. ವೈದಿಕ ಸಂಧ್ಯಾವಂದನೆಯಲ್ಲಿ ಆಚಮನೆ, ಪ್ರಾಣಾಯಾಮ, ಸಂಕಲ್ಪ, ಅರ್ಘ್ಯ ಪ್ರದಾನ, ಗಾಯತ್ರಿ ಜಪ, ಉಪಸ್ಥಾನ ಅಷ್ಟೇ. ಇದು ಮಾಡೋಕ್ಕೆ 12 ನಿಮಿಷ ಬೇಕು. ಬೆಳಗ್ಗೆ 12 ನಿಮಿಷ, ಸಂಜೆ 12 ನಿಮಿಷ. ಅಷ್ಟು ಸಮಯ ಇಲ್ವಾ ನಮಗೆ? 12 ನಿಮಿಷ ಸಮಯ ಇಲ್ಲ, ಆದರೆ 12 ಗಂಟೆ ಕಾಲ ಮೊಬೈಲ್ ನೋಡೋಕ್ಕೆ ಸಮಯ ಇದೆ. ಯೋಚನೆ ಮಾಡಿ, ಅಷ್ಟು ಕೆಲಸ ನಮಗೆ. ಇದು ಜ್ಞಾಪಕ ಇರಬೇಕು. ಮುಂಡಕ ಉಪನಿಷತ್ ಮಂತ್ರ: ಯಸ್ಯಾಗ್ನಿಹೋತ್ರಂ ಅದರ್ಶಪೂರ್ಣಂ ಅಚಾತುರ್ಮಾಸ್ಯಂ ಅನಾಗ್ರಯಣಂ ಅತಿಥಿವರ್ಜಿತಂ ವೈಶ್ವದೇವಂ ಆಹುತ ಸಪ್ತಲೋಕಾನ್ ಹಿನಸ್ತಿ. ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಮಾಡಲಿಲ್ಲ ಅಂದರೆ 7 ಲೋಕದಲ್ಲಿಯೂ ನೀನು ಕೆಳಗಡೆ ಹೋಗ್ತೀಯ. ಸಪ್ತಲೋಕಾನ್ ಹಿನಸ್ತಿ. ಮತ್ತೆ ಮೇಲಕ್ಕೆ ಬರೋದು ಬಹಳ ಕಷ್ಟ. ಮತ್ತೆ ಮನುಷ್ಯ ಜನ್ಮ ಸಿಗೋದು ಅಷ್ಟು ಸುಲಭ ಅಲ್ಲ. ನಾವು ಹಲವಾರು ಪ್ಲ್ಯಾನ್ಗಳೆಲ್ಲ ಹಾಕ್ತೀವಿ. ಅದು ದೊಡ್ಡ ದೊಡ್ಡ ಯಾಗವನ್ನು ಮಾಡಬೇಕು, ಆಯಿತಾ, ಎಲ್ಲ ಸಮಾಜರನ್ನೆಲ್ಲ ಸೇರಿಸಬೇಕು, ಬ್ರಾಹ್ಮಣ ಮಹಾಸಭದಲ್ಲಿ ಎಲ್ಲ ಬ್ರಾಹ್ಮಣಗಳನ್ನು ಸೇರಿಸಬೇಕು, ವಿಶಿಷ್ಟಾದ್ವೈತಿಗಳನ್ನ, ದ್ವೈತಿಗಳನ್ನೆಲ್ಲ. ಅಧ್ಯಕ್ಷರೇ ಸಂಧ್ಯಾವಂದನೆ ಮಾಡಲ್ವೇ ಅಲ್ವಾ? ಎಲ್ಲರೂ ಕರ್ನಾಟಕದಲ್ಲಿ ಸಂಧ್ಯಾವಂದನೆ ಕ್ಯಾಂಪ್ ಆಗಿದೆಯಾ? ಲಾರ್ಜಾಗಿ ನೋಡೋಣ ಹೇಳಿ, ನಿಮಗೆ ಗೊತ್ತಿರೋ ರೀತಿಯಾಗಿ. ಎಲ್ಲ ಸಂಕ್ಷಿಪ್ತವಾಗಿದೆ. ಇಲ್ಲಿ ಇಲ್ಲಿ ಆಗಿದೆಯಾ ಸಂಧ್ಯಾವಂದನೆ ಕ್ಯಾಂಪ್? ಈ ದೇವಸ್ಥಾನದಲ್ಲಿ ಆಗಿಲ್ಲ. ಮಾಡಬೇಕಲ್ಲ ನಿತ್ಯ. ಅದೇನು ಹೇಳಿದ್ನಲ್ಲ, ಸಂಧ್ಯಾವಂದನೆ ಅಗ್ನಿಹೋತ್ರಿಯ ಅನ್ನೋದು ತಾಯಿ ಇದ್ದ ಹಾಗೆ. ನಾವೆಲ್ಲ ಅಧ್ಯಕ್ಷಪ್ಪ, ಸಂಧ್ಯಾವಂದನೆ ಅದು ಗೊತ್ತಿಲ್ಲ. ಯೋಚನೆ ಮಾಡಿ.
ವೇದಾಂತ ಇದೆ. ಅದಕ್ಕೆ ಅವನನ್ನು ಶಂಕರಾಚಾರ್ಯರು ಎಷ್ಟು ಮಹನೀಯರು ಅಂದರೆ, ಯಾರಲ್ಲಿ ಒಳ್ಳೆ ಪಾಯಿಂಟ್ಸ್ ಇದೆಯೋ ಅದನ್ನು ತೊಗೊಂಡಿದ್ದಾರೆ, ವೇದಾಂತಕ್ಕೆ ವಿರುದ್ಧವಾಗಿರುವಂಥ ಪಾಯಿಂಟ್ಸನ್ನು ಖಂಡನೆ ಮಾಡಿದ್ದಾರೆ. ಆದರೆ ಸಾಧನೆಗೆ ಧರ್ಮ ಮಾರ್ಗದಲ್ಲಿ ಬೇಕಾಗಿರುವಂಥ ಪಾಯಿಂಟ್ಸನ್ನೆಲ್ಲ ಎತ್ತುಗಳಿದ್ದಾರೆ ಅವರು. ನೀನು ಹೌದು ನಿತ್ಯ ನೈಮಿತ್ತಿಕ ಕರ್ಮ ಮಾಡಲಿಲ್ವಾ, ಹೌದು ತಪ್ಪಾಗುತ್ತೆ, ಅದು ಮಾಡಿಬಿಟ್ಟು ಬರ್ತೀಯಾ ಒಳ್ಳೇದು. ಇಲ್ಲಿ ಹೇಳ್ತಿದ್ದಾರೆ ನೀವು ಬಿಡೋ ಹಾಗಿಲ್ಲ. ವೇದಾಂತ ನಾನು ಸ್ವಲ್ಪ ಟಾಪಿಕ್ ಈ ಕಡೆ ಹೋದೆ, ಯಾಕೆಂದರೆ ವೇದಾಂತ ಏಕದೇಶಿ ಹೇಳ್ತಾರೆ ನೀವು ಕರ್ಮವನ್ನು ಬಿಟ್ಟರೆ ನಿಮಗೆ ಪಾಪ, ಬಿಡೋ ಅಂತಿಲ್ಲ. ಫಸ್ಟ್ 2ನೇ ಸಾಲು ನೋಡಿ. ಫಸ್ಟ್ 2ನೇ ಸಾಲು ವೇದಾಂತ ಏಕದೇಶೀಯ ಖಂಡನೆ, 3, 4 ಸಿದ್ಧಾಂತೀಯ ಖಂಡನೆ. ಅದನ್ನು ಹೇಳ್ತೀನಿ ಅವಾಗ. ಕರ್ಮ ಅಕೃತವು ದೋಷಮಪಿ ಶ್ರುತಿರ್ಜಗೌ. ಕರ್ಮ ಅಕೃತವು, ಕರ್ಮವನ್ನು ಮಾಡದೇ ಇದ್ದರೆ, ನಿತ್ಯ ನೈಮಿತ್ತಿಕ ಕರ್ಮವನ್ನು ಮಾಡದೆ, ಅಷ್ಟು ಮಾತ್ರ ತಗೊಳ್ಬೇಕು, ಪ್ರಾಯಶ್ಚಿತ್ತದೆಲ್ಲ ತಗೊಳ್ಬಾರ್ದು. ನಿತ್ಯ ನೈಮಿತ್ತಿಕ ಕರ್ಮವನ್ನು ಮಾಡದೇ ಇದ್ದರೆ ದೋಷಮಪಿ, ಅದು ದೋಷ ತಿಳ್ಕೋ. ಇಟ್ ಇಸ್ ಆನ್ ಒಮಿಷನ್ ಫ್ರಮ್ ಯುವರ್ ಆ್ಯಕ್ಟ್. ಶ್ರುತಿರ್ಜಗೋ, ಶ್ರುತಿಯಲ್ಲಿ ಹೇಳಿದೆ ಪಾಪ ಬರುತ್ತೆ. ಪಾಪ ಅಂದ್ರೇನೋ ಮತ್ತೆ ಶರೀರ ಬರುತ್ತೆ. ಪಾಪ ಅಂದ್ರೆ ಏನೋ ತಪ್ಪು ಮಾಡಿದ್ರಿ ಅಂತಲ್ಲ, ಮತ್ತೆ ಶರೀರ ಬಂದು ಕಷ್ಟಪಡಬೇಕು. ಆಮೇಲೆ ಜ್ಯೋತಿಷ ಹತ್ರ ಹೋಗಬೇಕು. ಜ್ಯೋತಿಷ ಹತ್ರ ಹೋಗಿ ಯಾಕೆ ಸ್ವಾಮಿ ನನಗೆ ಮದುವೆ ಆಗಲಿಲ್ಲ, ಮಕ್ಕಳಾಗಲಿಲ್ಲ ಅಂತ ಕೇಳಬೇಕು. ಕಂಚಿ ಮಹಾಪರಿವಾರ ಇದ್ದಾಗ ಸುಮಾರು ಜನಕ್ಕೆ ಗೊತ್ತಿರಬೇಕಿದು. ಮಸೀದಿ ಇತ್ತು, ಇಲ್ಲಿ ಒಂದು ದೇವಸ್ಥಾನ. ಕಂಚಿ ಮಹಾಪರಿವಾರ ಹತ್ರ ಬಂದು ಎಲ್ಲರೂ ಕೇಳಿದ್ರು, ಇವರು ಮಸೀದಿ ಮುಂದೆ ಸುಮಾರು ಗಲಾಟೆ ಎಲ್ಲ ಮಾಡ್ತಿದ್ದಾರೆ, ನಮ್ಗೆ ಯಾವುದು ಪ್ರೊಸೆಷನ್ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಆದರೆ ಅವ್ರ ಇವಾಗೂ ಹಾಗೆ ನಡೀತಾ ಇರೋದು ಬಿಡಿ. ಅವ್ರ ಪ್ರೊಸೆಷನ್ ಬಂದಾಗ ತುಂಬ ಶಬ್ದ ಮಾಡ್ತಾರೆ. ಇವರೆಲ್ಲ ಬಂದು ಹೇಳಿದ್ರು, ನೀವೇನಾದ್ರು ನಮ್ಮ ಈ ದಾರಿಗೆ ನೀವು ಬಂದರೆ ಸರಿ ಹೋಗುತ್ತೆ ಅಂತ. ಅವ್ರು ಹೇಳಿದ್ರು, ನಿಮ್ಮಲ್ಲಿರೋರು ಎಲ್ಲರೂ ಸಂಧ್ಯಾವಂದನಾದಿಗಳು ನಿತ್ಯ ಕರ್ಮಾದಿಗಳು ಮಾಡ್ತಿದ್ದೀರಾ ಅಂತ ಕೇಳಿದ್ರು. ಎಲ್ಲರೂ ನೋಡಿಕೊಂಡ್ರು, ಮಾಡ್ತಿಲ್ಲ. ಒಂದು 6 ತಿಂಗಳು ಯಾವ ದೇವತಾ ಉತ್ಸವವನ್ನೂ ಮಾಡೋದು ಬೇಡ ನೀವು. ನಿತ್ಯ ಬೆಳಗ್ಗೆ ಸಂಜೆ ಸಂಧ್ಯಾವಂದನೆಯನ್ನು ಮಾಡಿ, ಅದಾದಮೇಲೆ ಅಲ್ಲಿ ಹೋಗಿ ಹೇಳಿ ಮಸೀದಿಯವ್ರಿಗೆ, ನಾಳೆ ಪ್ರೊಸೆಷನ್ ಬರುತ್ತೆ, ನೀವು ಪ್ರೇಯರ್ಸನ್ನು ಮಾಡೋ ಅವಶ್ಯಕತೆ ಇಲ್ಲ ಅಂತ. 6 ತಿಂಗಳು ಎಲ್ಲರೂ ಮಾಡಿದ್ರು, ಸುಮ್ಮನಿದ್ರು ಅವರು. ಯಾಕೆ? ಬಲ, ಸೂರ್ಯನ ಬಲ. ಸಂಧ್ಯಾವಂದನೆ ಮಾಡೋದ್ರಿಂದ ಆಯುಷ್ ವೃದ್ಧಿ, ವಾಕ್ಸಿದ್ಧಿ ಎಲ್ಲ ಬರುತ್ತೆ. 12 ನಿಮಿಷ ಟೈಮ್ ಇಲ್ಲ. 6 ತಿಂಗಳು ಮಾಡಿದ ಮೇಲೆ ಅವ್ರು ಸುಮ್ಮನೆ ಇದ್ರಲ್ಲ ಬೇರೆ ಪಂಕ್ತಿದವರು, ಅವರು ಮತ್ತೆ ಕೇಳೋರು ಏನಾದ್ರು ಸಮಸ್ಯೆ ತೊಗೊಂಡು ಬಂದರೆ, ಅದೇ ಎಸ್ಪೆಷಲಿ ಬ್ರಾಹ್ಮಣರಿಗೆ ವಿಪ್ರರಿಗೆ ಸಮಸ್ಯೆ ತೊಗೊಂಡು ಬಂದರೆ, ಮಕ್ಕಳಾಗಲಿಲ್ಲ ಅದಾಗಲಿಲ್ಲ, ಸಂಧ್ಯಾವಂದನೆ ಮಾಡ್ತಿದ್ದೀರಾ? ಅದು ಮಾಡಿ. ಸೂರ್ಯ ಎಲ್ಲ ಪಿತೃದೇವತೆಗಳಿಗೂ ಕಾರಣಾಥ. ಈಶಾವಾಸ್ಯ ಉಪನಿಷತ್ತಲ್ಲಿ ನೋಡಿದ್ವಲ್ಲ, ಪಿತೃದೇವತೆಗಳಿಗಿಂತ ರೂಟೇ ಸೂರ್ಯಂದು. ಅದನ್ನು ಬಿಟ್ಟರೆ ಹೇಗೆ? ಸರಿ, ಕರ್ಮ ನಿತ್ಯ ನೈಮಿತ್ತಿಕ ಕರ್ಮವನ್ನು ಬಿಡೋ ಹಾಗಿಲ್ಲ. ಪಾಪ ಬರುತ್ತೆ ಇದ್ರೇನೋ, ಜನ್ಮ ಬರುತ್ತೆ. ಜನ್ಮದಿಂದ ಏನು ಕಾರಣ? ಸುಖ ದುಃಖ ಕಾರಣ, ಮತ್ತೆ ಜನ್ಮ, ಇದೇ ಚಕ್ರ. ತಸ್ಮಾತ್ ದೇರ್ ಫೋರ್, ಆದ್ದರಿಂದ ಸದಾ ಕಾರ್ಯಮಿದಂ ಮುಮುಕ್ಷುಣ, ನೀನು ಮುಮುಕ್ಷು ಆಗಿದೆಯಾ ಅಂತಂದರೆ, ಇಫ್ ಯು ಆರ್ ಎ ಸಾಧಕ, ದಯವಿಟ್ಟು ನಿತ್ಯ ನೈಮಿತ್ತಿಕ ಕರ್ಮವನ್ನು ಸದಾ ಆಚರೇತ್. ಸಂಡೇಸ್ ಮಾತ್ರ ಮಾಡ್ತೀನಿ. ಸುಮಾರು ಜನ ಮಕ್ಕಳು ಹೇಳ್ತಾರೆ ಇವಾಗ, ಭಾನುವಾರ ಮಾಡ್ತೀನಿ ಸ್ವಾಮೀಜಿ, ಭಾನುವಾರ ಏನೂ ಇಲ್ಲ ಪಾಪ, ಭಾನುವಾರ ಮಾಡ್ತೀನಿ. ನಿತ್ಯ ಮಾಡಬೇಕು ಅದನ್ನು, ಸದಾ ಆಚರೇತ್ ಅಂತ. ಅದಕ್ಕೆ ವಿರೋಧವಾಗಿ ಸಿದ್ಧಾಂತಿ ಅಂದರೆ ಯಾರು? ಜ್ಞಾನಕರ್ಮ ಸಮುಚ್ಚಯವನ್ನು ಒಪ್ಪದೇ ಇರುವಂತಹ ಸಿದ್ಧಾಂತಿ ಹೇಳ್ತಿದ್ದಾನೆ, ನಾನು ಈ ಮಾತನ್ನು ಒಪ್ಪೋದಿಲ್ಲ. ಫಸ್ಟ್ ವೇದಾಂತ ಏಕದೇಶ ಹೇಳಿದ್ರೆ ನಿಮ್ಮ ಮಾತು ಒಪ್ಪಲ್ಲ ನಾನು ಅಂತಂದ. ಇವಾಗ ಈತ ಏನು ಹೇಳ್ತಿದ್ದಾನೆ? ನಿನ್ನ ಮಾತು ನಾನು ಒಪ್ಪೋದಿಲ್ಲ. ಮನೇಲಿ ಹೀಗೆ ತಾನೇ ಗಲಾಟೆ ಆಗೋದು. ನೀವು ಹೇಳಿದ ಸರಿ ಇಲ್ಲ ಅನ್ನೋದು ಹೇಳ್ತಿ, ಗಂಡ ನೀವು ಹೇಳಿದ್ದು ಸರಿ ಇಲ್ಲ ರೀ ಅನ್ನೋದು. ಹಾಗೆ ನಾನು ಸ್ವತಂತ್ರತಾ ಧ್ರುವ ಕಾರ್ಯಕಾರಿಣಿ ವಿದ್ಯಾನ ಕಿಂಚಿನ್ ಮನಸಾಪ್ಯಪೇಕ್ಷತೆ. ವೆರಿ ಇಂಪಾರ್ಟೆಂಟ್ ಲೈನ್, ಅಂಡರ್ಲೈನ್ ಮಾಡ್ಕೊಳ್ಬೇಕು. ಜ್ಞಾನ ಸ್ವತಂತ್ರವಾಗಿರುವಂತಹದ್ದು, ಅದಕ್ಕೆ ಯಾರ ಹಂಗೂ ಇಲ್ಲ. ಸ್ವತಂತ್ರತಾ ಧ್ರುವ ಕಾರ್ಯಕಾರಿಣಿ. ಧ್ರುವ ಅಂದರೆ ಮೋಕ್ಷ ಅಂತ. ಧ್ರುವ ನಕ್ಷತ್ರ ಏನೋ ಶಾಶ್ವತವಾದ ನಕ್ಷತ್ರ, ಸ್ಥಿರವಾದ ನಕ್ಷತ್ರ. ಇಲ್ಲಿ ಆ ಧ್ರುವ ಅನ್ನೋ ಪದಕ್ಕೆ ಸ್ಥಿರವಾದ ಮೋಕ್ಷ, ಸ್ವತಂತ್ರತಾ. ಕೇವಲ ಜ್ಞಾನದಿಂದಲೇ ಮೋಕ್ಷ ಪ್ರಾಪ್ತಿ. ನೀನು ಅದನ್ನು ಕರ್ಮಕ್ಕೆ ಸೇರಿಸಬೇಡ. ವಿದ್ಯಾನ ಕಿಂಚಿನ್ ಮನಸಾಪ್ಯಪೇಕ್ಷತೆ. ಮನಸ್ಸಿನಲ್ಲಿಯೂ ಎನ್ ಅಯೋಟ್ ಆಫ್ ಡೌಟ್ ಐ ಡೋಂಟ್ ಹ್ಯಾವ್ ದಟ್ ಕರ್ಮ ವಿಲ್ ಗಿವ್ ಮೀ ಮೋಕ್ಷ, ಆರ್ ಕರ್ಮ ಆ್ಯಂಡ್ ಜ್ಞಾನ ವಿಲ್ ಗಿವ್ ಮೀ ಮೋಕ್ಷ. ಮನಸ್ಸಿನಲ್ಲಿಯೂ, ಮನಸಾಪೇಕ್ಷತೆ ಅಂದರೆ ಕನಸಿನಲ್ಲಿಯೂ ಯೋಚನೆ ಮಾಡಲ್ಲ ಅಂತ.
ನಿಮಗೆ ಈ ಲೈನ್ ಆಫ್ ಥಿಂಕಿಂಗ್ ಅರ್ಥ ಆಗ್ತಿದೆ ಎಲ್ಲರಿಗೂ? ಮನಸಾಪ್ಯಪೇಕ್ಷತೆ ಅಂದರೆ ಕರ್ಮ ಈಸ್ ಇಂಡಿಪೆಂಡೆಂಟ್, ಜ್ಞಾನ ಈಸ್ ಇಂಡಿಪೆಂಡೆಂಟ್, ಕರ್ಮ ಈಸ್ ಡಿಪೆಂಡೆಂಟ್ ಆನ್ ಮೆನಿ ಫ್ಯಾಕ್ಟರ್ಸ್. ಒಂದು ಕರ್ಮವನ್ನು, ವೈದಿಕ ಕರ್ಮವನ್ನು ಮಾಡಬೇಕು ಅಂದರೆ ಹಲವಾರು ಜನದ ಸಹಾಯ ಬೇಕು ನಿಮಗೆ. ಒಬ್ಬರೇ ಮಾಡೋಕ್ಕಾಗತ್ತಾ? ಅಷ್ಟೆಲ್ಲ ಮಾಡಿದ ಮೇಲೂ ಫಲ ಬರುತ್ತಾ? ಅದಕ್ಕೆ ಶಂಕರರು ಬ್ರಹ್ಮಸೂತ್ರದಲ್ಲಿ ಹೇಳ್ತಾರೆ, ಸ ನಿಪುಣಾಮಪಿ ಸೂಕ್ಷ್ಮಾಪರಾಧದರ್ಶಿಭಿ. ಕಲಿಯುಗದಲ್ಲಿ ಯಾವ ಕರ್ಮವೂ 100% ಫಲ ಕೊಡಲ್ಲ ಅಂತ ಬ್ರಹ್ಮಸೂತ್ರ ಭಾಷೆ ನೋಡಿ. ಎಷ್ಟೇ ಅವನು ದೀಕ್ಷಿತರ ಫ್ಯಾಮಿಲಿ ಆಗಿರಲಿ, ಸ ನಿಪುಣಾಮಪಿ, ಸೂಕ್ಷ್ಮದಲ್ಲಿಯೂ ಅವನ ಆ ಸೂಕ್ಷ್ಮವನ್ನು ನೋಡಲಿ. ಯಾಗವನ್ನು ಮಾಡ್ತೀರಾ, ಆಜ್ಯವನ್ನು ತರಬೇಕಪ್ಪ, ತುಪ್ಪ ತರಬೇಕು, ಎಲ್ಲಿಂದ ತರ್ತೀರಾ? ನಂದಿನಿಗೆ ಹೋಗಿ ತರ್ತೀರಾ? ಎಂತಹ ಆಜ್ಯ ತುಪ್ಪ ಬೇಕು ಹೋಮ ಮಾಡಬೇಕು ಅಂತ? ದೇಸಿ ಹಸು ಬೇಕು. ಜರ್ಸಿ ಅಂತಂದರೆ ಅದು ಮಾಡಿದ್ರೆ ಶಂಕರ್ ಹೇಳ್ತಾರೆ ದೋಷ ಆಯಿತು, ನೀನು ಮಾಡೋಕ್ಕಾಗಲ್ಲ, ಫಲ ಕೊಡಲ್ಲ, 100% ಫಲ ಇಲ್ಲ ಅದಕ್ಕೆ. ಹೂ ತರ್ತೀರಾ? ಎಲ್ಲಿಂದ ತರ್ತೀರಾ? ಸಿಟಿ ಮಾರ್ಕೆಟಿಂದ. ತುಂಬ ಚೆನ್ನಾಗಿರುತ್ತೆ, ಮಡಿಯಿಂದ ಮಾಡಿರ್ತಾರಲ್ವ ಹೂವು ಸಿಟಿ ಮಾರ್ಕೆಟಲ್ಲಿ. ಇಲ್ಲಿ ಬರಬೇಕಾದ್ರೆ ಚೆನ್ನಾಗಿರುತ್ತೆ, ನಮಗೆ ಹಾಕ್ಬೋದು. ಅದ್ರ ಮೇಲೆ ಕೂರ್ತಾನೆ, ಪಕ್ಕದಲ್ಲೇ ಉಗುಳ್ತಾನೆ. ಫಲ, ಕರ್ಮ ಇದೆ, ಕರ್ಮಕ್ಕೆ ಫಲ ಇದೆ, ಆದರೆ 100% ಬರಲ್ಲ. ನೀವು ಶ್ರದ್ಧಾಭಕ್ತಿಯಿಂದ ಹಾಕಿದರೆ ಅಷ್ಟಕ್ಕೆ ಮಾತ್ರ ಫಲ. ಆದರೆ ದ್ರವ್ಯ ಶುದ್ಧಿ ಇಲ್ವಲ್ಲ. ಕಲಿಯುಗದಲ್ಲಿ ಯಾವುದು ದ್ರವ್ಯ ಶುದ್ಧಿ ಇಲ್ಲ. ಯೋಚನೆ ಮಾಡಿ. ಕಾರೀರಿ ಇಷ್ಟಿ ಅಂತ ಒಂದಿದೆ ವೇದದಲ್ಲಿ. ಕಾರೀರಿ ಇಷ್ಟಿ ಅಂದ್ರೆ ಏನು? ಮಳೆ ಬರಬೇಕು ಅಂದರೆ ಮಾಡಬೇಕಾಗಿರುವಂತಹ ಇಷ್ಟಿ ಅಂದರೆ ಯಾಗ ಅಂತ ಅರ್ಥ. ವಿರಾಟ್ ಪರ್ವವನ್ನು ಓದುವಂತಹ ಪದ್ಧತಿ ಇದೆ. ಅದು ನಮ್ಮ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಅವರು ತಿಳಿಸಿದರು. ಅದನ್ನು ಪಾರಾಯಣ ಮಾಡಿದ್ರು ಮಳೆ ಬರುತ್ತೆ. ಋಷ್ಯಶೃಂಗಕ್ಕೆ ಹೋದ್ರೂ ಅಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರು ಮಳೆ ಬರುತ್ತೆ, ಮಳೆ ನಿಲ್ಲತ್ತೆ. ಜಾಸ್ತಿ ಬಂದರೆ ಹೋಗಬೇಕು, ಬರದಿದ್ರು ಹೋಗಬೇಕು. ಅದೇ ರೀತಿಯಲ್ಲಿ ವೈದಿಕದಲ್ಲಿ ಕಾರೀರಿ ಇಷ್ಟಿ ಅಂತ ಇತ್ತು. ಕಾರೀರಿ ಇಷ್ಟಿಗೆ ಏನು ಗೊತ್ತಾ ಕ್ವಾಲಿಫಿಕೇಷನ್ನು? ಮಾಡೋಕ್ಕಿಂತ ಮುಂಚೆ ನಿತ್ಯ ಸಂಧ್ಯಾವಂದೇ ಅಗ್ನಿಹೋತ್ರವನ್ನು ಮಾಡಿಯೇ ಇಷ್ಟಿಯನ್ನು ಮಾಡಬೇಕು. ಒಂದು ದಿವಸ ಅಲ್ಲಿ ಸ್ಕಿಪ್ ಮಾಡ್ತು ಅಂದರೆ ಫಲ ಇಲ್ಲ ಅಲ್ಲಿ. ನಮಗೆ ಯಾಕೆ ಯಾಗವನ್ನು ಮಾಡಿಯೂ ನಮಗೆ ಫಲ ಇಲ್ಲ ಅಂದರೆ ನಿತ್ಯ ಕರ್ಮವನ್ನು ಬಿಟ್ಟಿದ್ದೀವಿ, ನೈಮಿತ್ತಿಕ ಕರ್ಮವನ್ನು ಬಿಟ್ಟಿದ್ದೀವಿ. ಮಹಾಸನ್ನಿಧಾನ ಹೇಳಿದ್ರಲ್ಲ, ಒಂದು ಪ್ರವಚನದಲ್ಲಿ ಕೊಡಬೇಕಂದ್ರೆ ಹೀಗೆ ಹೇಳಿದ್ರು. ಯಾರೊಬ್ರು ಕೇಳಿದ್ರಂತಲ್ಲ, ಸುಮಾರು ಪ್ರವಚನದಲ್ಲಿ ಹೇಳಿದ್ದಾರೆ, ಇಷ್ಟೆಲ್ಲ ಮಾಡಿ ಎಲ್ಲ ಜ್ಯೋತಿಷ್ಯರು ಹೇಳಿದ್ರು, ಎಲ್ಲ ಮಾಡಿದ್ವಿ, ಆದರೂ ನಾವು ಅಂದ್ಕೊಂಡಿದ್ದು ಕೆಲಸ ಆಗಲಿಲ್ಲ ಸ್ವಾಮಿ. ಯಾಕೆ? ಶ್ರದ್ಧೆ ಇಲ್ಲ. ಕೇಳಿಸ್ಕೊಂಡಿದ್ದೀರ ಅವ್ರ ಪ್ರವಚನ ಇದನ್ನು? ಶ್ರದ್ಧೆ ಇಲ್ಲ. ಹೇಗೆ ಇಲ್ಲ? ಶ್ರದ್ಧೆಯಿಂದ ಮಾಡಿದ್ನಲ್ಲ, ಆದರೂ ಆಗಲಿಲ್ಲವಲ್ಲ. ಶ್ರದ್ಧೆ ಇದ್ದರೆ ಖಂಡಿತ 100% ಆಗತ್ತೆ. ಆಗಲಿಲ್ಲ ಅಂದರೆ ಶ್ರದ್ಧೆ ಇಲ್ಲ ಅಂತ ಅರ್ಥ. ಸಿಂಪಲ್ ಉತ್ತರ ಅದಕ್ಕೆ. ಕಲಿಯುಗದಲ್ಲಿ ಯಾಗ ಎಲ್ಲ ಮಾಡೋದು ಬಹಳ ಕಷ್ಟ, ತುಂಬ ರೇಜಿಗೆ ಕೆಲಸ ಅದು. ದ್ರವ್ಯ ಶುದ್ಧಿ ಇಲ್ಲ, ವ್ಯಕ್ತಿ ಶುದ್ಧಿ ಇಲ್ಲ. ಆದರೂ ಏನೋ ಒಂದು ಮಾಡ್ತೀವಿ, ಒಂದು ಹಂತಕ್ಕೆ ಎಸ್ ಒಳ್ಳೇದಾಯಿತು. ಇದು ಯಾವುದು ನನ್ನ ಸ್ವಂತ ಮಾತಲ್ಲ, ಇಲ್ಲಿ ರಾಮ ಮಾತು, ಬ್ರಹ್ಮಸೂತ್ರದಲ್ಲಿ ಶಂಕರರ ಮಾತು. ಸೊ ಸ್ವತಂತ್ರ ಕೇವಲ ಜ್ಞಾನ, ನನ್ನ ನಿಜ ಸ್ವರೂಪವನ್ನು ತಿಳಿಯೋದಕ್ಕೆ ಯಾವ ಕರ್ಮ ಬೇಕು? ನಾನು ಪೂರ್ಣ ಬ್ರಹ್ಮನಾಗಿದ್ದೀನಿ, ಯಾಗ ಮಾಡಬೇಕಾ? ನಾನು ಪೂರ್ಣ ಬ್ರಹ್ಮನಾಗಿದ್ದೀನಿ, ಸಂಕಷ್ಟ ಚತುರ್ಥಿ ವ್ರತ ಮಾಡಬೇಕಾ? ನಾನು ಪೂರ್ಣ ಬ್ರಹ್ಮನಾಗಿದ್ದೀನಿ, ಅನಂತ ಸ್ವಾಮಿ ವ್ರತ ಮಾಡಬೇಕಾ? ನಾನು ಪೂರ್ಣ ಬ್ರಹ್ಮನಾಗಿದ್ದೀನಿ ಮಾಡಬೇಕಾ? ಯೋಚನೆ ಮಾಡಿ. ಒಂದೇ ಶ್ಲೋಕದಲ್ಲಿ ಎರಡೂ ಇದೆ, ನಿಮಗೆ ಕಾಂಟ್ರಡಿಕ್ಷನ್ ಅಂತ ಅನಿಸ್ಬಾರ್ದು. ಕರ್ಮದ ವ್ಯಾಲ್ಯೂ ಏನು ತಿಳಿಬೇಕು, ಹಾಗೆ ಜ್ಞಾನದ ವ್ಯಾಲ್ಯೂ. ಮೋಕ್ಷ ಬೇಕು ಅಂತಂದರೆ ಕೇವಲ ನನ್ನ ನಿಜ ಸ್ವರೂಪದ ಸ್ಥಿತಿಗೆ ಬರಬೇಕು. ಅದಕ್ಕೆ ಅಲ್ಲಿ 3ನೇ ಸಾಲಲ್ಲಿ ಹಾಕಿರೋದು ನಾನು ಸ್ವತಂತ್ರ. ನಾನು ಅಂದರೆ ಇಲ್ಲ, ನಾನು ಒಪ್ಪೋದಿಲ್ಲ. ಮೋಕ್ಷ ಸ್ವತಂತ್ರವಾಗಿ ಜ್ಞಾನದಿಂದ ಮಾತ್ರ ಲಭ್ಯ. ಸುಮಾರು ವಾಕ್ಯಗಳಿದೆಯಲ್ಲ ನಮ್ಮಲ್ಲಿ. ಬ್ರಹ್ಮವಿದ ಆಪ್ನೋತಿ ಪರಂ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಯೋ ವೇದ ನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್ ಸೋಷ್ಣುತೆ ಸರ್ವಾನ್ ಕಾಮಾನ್ ಸಹ. ತೈತರಿಯ ಹೇಳುತ್ತಿದೆಯಲ್ಲ, ಜ್ಞಾನಾದೇವತು ಕೈವಲ್ಯಂ ಅಂತ ಕೈವಲ್ಯ ಉಪನಿಷತ್ ಬೇರೆ ನೋಡಿದ್ವಲ್ಲ, ಅದು ಬಿಡಿಪ್ಪ. ಪುರುಷ ಸೂಕ್ತ. ನಾನ್ಯಃ ಪಂಥ ವಿದ್ಯತೆ ಯನಾಯ ನ ಅನ್ಯಃ ಪಂಥ ವಿದ್ಯತೆ. ಯಾವ ವಿದ್ಯೆಯೂ ಇಲ್ಲ ಮೋಕ್ಷ ವಿದ್ಯೆಗಿಂತ ಮುಂದೆ. ನ ಅನ್ಯ ವಿದ್ಯಾ. ನಿತ್ಯ ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡ್ತೀವಿ, ಒಂದೇ ಒಂದು ಸತಿ ಅದಂತ್ಯ. ಅರ್ಥ ತಿಳ್ಕೊಳ್ಳಿ. ನ ಅನ್ಯ ಪಂಥ ವಿದ್ಯತೆ ಇಹ. ಮೋಕ್ಷ ಬೇಕು ಅಂದರೆ ಕೇವಲ ಆತ್ಮಜ್ಞಾನದಿಂದಲೇ ಸಾಧ್ಯ. ನತು ಕರ್ಮಣಃ ನತು ಉಪಾಸನೆಯ. ಗೌಣವಿದ್ಯ. ಪರಮಹಂಸ ಯತಿಧರ್ಮ ನಿರ್ಣಯದಲ್ಲಿ ರಾಮಾನಂದ ಸರಸ್ವತಿಗಳು ಹೇಳ್ತಾರೆ,
ಸನ್ಯಾಸಿ ಏನು ಮಾಡಬೇಕು? ನತು ಕರ್ಮಣ ನತು ಉಪಾಸನೆಯ, ಕೇವಲ ಪ್ರಣವ ಜಪೇನ, ಕೇವಲ ಅನುಸಂಧಾನೇನ, ಅದು ವಿಧಿ. ಕರ್ಮ ಹಾಗೂ ಉಪಾಸನೆಯ ಜೊತೆಗೆ ಮಾಡಿದ್ರೆ ಅವನು ಗೌಣ ಸನ್ಯಾಸಿ ಅಂತ ಅರ್ಥ. ಸರಿ. ಸೊ ಈ ಥರ ಎಲ್ಲ ವಾಕ್ಯಗಳೆಲ್ಲ ಇದೆಯಲ್ಲ. ವಿದ್ಯಾನ ಕಿಂಚಿನ್ ಮನಸಾಪ್ಯಪೇಕ್ಷತೆ, ಕನಸಿನಲ್ಲಿಯೂ ನನಗೆ ಇದು ಸಂದೇಹ ಬರಲ್ಲ. ಕರ್ಮ ಮಾತ್ರ, ಚಿತ್ತಶುದ್ಧಿಗೆ ಮಾತ್ರ ಕರ್ಮ, ಮನಸ್ಸಿನ ಏಕಾಗ್ರತೆಗೆ ಮಾತ್ರ ಉಪಾಸನೆ. ಆದರೆ ಅದು ಯಾವುದು ಆತ್ಮಜ್ಞಾನಕ್ಕೆ ಒಂದು ರೀತಿಯಾಗಿ ಮಾತ್ರ ದಾರಿ, ಪೂರ್ಣ ದಾರಿ ಅಲ್ಲ. ಇಟ್ ಇಸ್ ಓನ್ಲಿ ಎ ಮೀನ್ಸ್, ನಾಟ್ ಎನ್ ಎಂಡ್ ಇನ್ ಇಟ್ ಸೆಲ್ಫ್ ಅಂತ ಸಿದ್ಧಾಂತಿಯ ಉತ್ತರ. ಈಗ ವೇದಾಂತ ಏಕದಶಿ ಮತ್ತೆ ಹೇಳ್ತಾರೆ, ನಿನ್ನ ಮಾತು ನಾನು ಒಪ್ಪಲ್ಲ. ನಾನು ಮುಂದಿನ 13ನೇ ಶ್ಲೋಕದ ಮೊದಲನೇ ಅಕ್ಷರ ನ ಅಂತಿದೆ. ನ ಅಂದರೆ ಐ ವಿಲ್ ನಾಟ್ ಅಗ್ರಿ ಟು ಯುವರ್ ಸ್ಟೇಟ್ಮೆಂಟ್ ಆಲ್ಸೋ. ಅದು ಶ್ಲೋಕ ನೋಡಿಲ್ಲ, ಆಮೇಲೆ ನೋಡೋಣ, ಅದಕ್ಕೆ ಪೀಠಿಗೆ ಹೇಳ್ಬಿಡ್ತೇವೆ. ಪೂರ್ವ ಪಕ್ಷ ಹೇಳ್ತಾನೆ, ನೀವು ಆ ವೇದ ಮಂತ್ರವನ್ನೆಲ್ಲ ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ. ಕರ್ಮದ ಜೊತೆಗೆ ಜ್ಞಾನವು ಸಹಾಯ ಆಗಬೇಕು, ಸಹ ಸಮುಚ್ಚಯ ಆಗಬೇಕು. ಶಂಕರರು ಹೇಳ್ತಾರೆ, ನಾನು ಸಹ ಸಮುಚ್ಚಯ ಒಪ್ಪಲ್ಲ, ಕ್ರಮ ಸಮುಚ್ಚಯ ಒಪ್ತೀನಿ ಅಂತ. ಪದದಲ್ಲಿ ಎಷ್ಟು ವ್ಯತ್ಯಾಸ ಇದೆ ನೋಡಿ. ಸಹ ಒಪ್ಪಲ್ಲ, ಕ್ರಮ ಅಂದರೆ ಏನೋ ಒಂದಾದ್ಮೇಲೆ ಒಂದು. ಗೀತಾ ಭಾಷ್ಯದಲ್ಲೆಲ್ಲ ನೋಡಬೇಕು, ನಾವು ನೋಡಿದ್ದೀವಿ. ಗೀತಾ ಭಾಷ್ಯ ಎಲ್ಲ 3ನೇ ಅಧ್ಯಾಯದಲ್ಲಿ ಮತ್ತೆ ಶುರು ಆಗುತ್ತೆ. ಶಂಕರಾಚಾರ್ಯ ಈಸ್ ಅಗೇನ್ಸ್ಟ್ ದಿಸ್ ಫಿಲಾಸಫಿ, ಒಪ್ಪೋದಿಲ್ಲ ಅವರು. ಈಗ ಹಲವಾರು ಪೀಠಾಧಿಪತಿಗಳು ಇದನ್ನೇ ಮಾಡ್ಕೊಳ್ತಿದ್ದಾರೆ. ಗೊತ್ತಾಗತ್ತಾ? ಹೆಸರು ಬೇಡ, ಎಲ್ಲೋ ಎರಡೂ ನಡೆಯುತ್ತೆ. ಅವ್ರ ಭಾಷ್ಯದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವತ್ತೂ ನಾ ಕ್ರಮ ಸಮುಚ್ಚಯನ ಮಾತ್ರ ಒಪ್ತೀನಿ, ದಟ್ ಈಸ್ ಆಲ್ಸೋ ಆಪ್ಷನ್. ಸಹ ಸಮುಚ್ಚಯವನ್ನು ಒಪ್ಪೋದಿಲ್ಲ ನಾನು. ವೇದಾಂತ ಏಕದಶಿ ಹೇಳ್ತಾನೆ, ಇಲ್ಲ ಸಮ ಸಮುಚ್ಚಯವೇ, ನೀನು ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಅದು ಹೇಗಪ್ಪ ಅರ್ಥ ಮಾಡ್ಕೊಂಡಿಲ್ಲ? ಲೌಕಿಕವಾದ ಉದಾಹರಣೆ ಕೊಡಬೇಕು ಅಂದರೆ, ಈಗ ನಾವೆಲ್ಲ ಹೋಟ್ಲಿಗೆ ಹೋಗ್ತೀವಿ, ದರ್ಶಿನಿ ಹೋಗಲೇಬೇಕು, ವಿಧಿ ಇಲ್ಲ, ಅಭ್ಯಾಸ ಆಗೋಗಿದೆ ಅಲ್ವಾ. ಮನೇಲಿ ಮಾಡೋ ಆಹಾರ ನಮಗೆ ಇದಾಗಲ್ಲ. ನೀವು ಅಲ್ಲಿ ಹೋಗಿ ಇಡ್ಲಿ ಅಂತ ಕೇಳ್ತೀರ. ಇಡ್ಲಿನೇ ಹೇಳಬೇಕು, ಬೇರೆ ಇಲ್ಲದ್ರೆ ಬರಲ್ಲ. ಯಾಕಂದರೆ ಪೂರ್ಣಾತ್ ಇಡ್ಲಿ, ಪೂರ್ಣವಾಗಿರುತ್ತಲ್ಲ ಅದು ಇಡ್ಲಿ. 1 ಪ್ಲೇಟ್ ಇಡ್ಲಿ ಕೊಡಿ ಅಂತ ಕೇಳ್ತೀರ. ಅವನೇನು ತರ್ತಾನೆ ಇಡ್ಲಿ ಜೊತೆಗೆ? ಚಟ್ನಿ ತರ್ತಾನೆ, ಸಾಂಬಾರು ತರ್ತಾನೆ, ತಟ್ಟೆ, ಲೋಟ, ಚಟ್ನಿ, ನೀರು, ಮತ್ತೊಂದು ಮಗದೊಂದು ಎಲ್ಲ. ಕೇಳಿದ್ದೇನೋ ಇಡ್ಲಿ, ಬಂದಿದ್ದೇನೋ ಆಕ್ಸೆಸರೀಸ್, ಖಾರಕ ಎಲ್ಲ ಬಂತು. ಸಹ ಸಮುಚ್ಚಯ ಅರ್ಥ ಆಯ್ತಾ ಇವಾಗ? ಈಗ ಹೇಳಿದ್ರೆ ಅರ್ಥವಾಗುತ್ತೆ ಅಲ್ಲ. ಕೇಳಿದ ಇಡ್ಲಿ, ಬಂದಿದ್ದೇನೋ ಇದೆಲ್ಲ ಬಂತಲ್ಲ. ಅದಕ್ಕೆ ವೇದಾಂತ ಏಕದಶಿ ಹೇಳ್ತಾನೆ, ಎರಡೂ ಬೇಕು, ಕರ್ಮ ಹಾಗೂ ಉಪಾಸನೆ, ಜ್ಞಾನ ಎರಡೂ ಬೇಕು, ಕೇವಲ ಜ್ಞಾನ ಬೇಡ. ನೀವು ಅರ್ಥ ಮಾಡ್ಕೊಂಡಿಲ್ಲ ಅಂತ ಪಾಪ ಶಂಕರರಿಗೆ ಅಥವಾ ಅದ್ವೈತಿಗಳಿಗೆ ಬೈತಾನೆ. ಅದಕ್ಕೆ ನಾವು ಉತ್ತರ ಆಮೇಲೆ ಕೊಡ್ತೀವಿ, ಅವ್ರದ್ದು ಇದು ನೋಡ್ಬೇಡ ಏನು ಅಂತ. 13ನೇದು, ನ ಸತ್ಯ ಕಾರ್ಯೋಪಿ ಯದ್ವಧಧ್ವರಃ ಪ್ರಕಾಂಕ್ಷತೆ ಜ್ಞಾನಪಿ ಕಾರಕಾದಿಕಾನ್. ತಥೈವ ವಿದ್ಯಾ ವಿದಿತಃ ಪ್ರಕಾಶಿತೈಃ. ವಿಶಿಷ್ಯತೆ ಕರ್ಮಭಿರೇವ ಮುಕ್ತಯೇ. ಇವಾಗ ಪ್ರಧಾನಮಂತ್ರಿ ಬರ್ತಾರೆ, ಇನ್ನೊಂದು ಎಕ್ಸಾಂಪಲ್ ಇಡ್ಲಿ ಜೊತೆಗೆ ಅಲ್ವಾ. ಪ್ರಧಾನಮಂತ್ರಿ ಬರ್ತಾರೆ, ಇನ್ವೈಟ್ ಮಾಡಿರ್ತೀರ. ಇಲ್ಲ ಈ ದೇವಸ್ಥಾನಕ್ಕೆ ಪ್ರಧಾನಮಂತ್ರಿ ಬಂದರು ಅಂತ ಇಟ್ಕೊಳ್ಳಿ. ನೀವು ಇನ್ವೈಟ್ ಮಾಡಿರೋದು ಯಾರಿಗೆ? ಪ್ರಧಾನಮಂತ್ರಿಗೆ. ಅವ್ರ ಜೊತೆಗೆ ಯಾರು ಬರ್ತಾರೆ? ಬ್ಲ್ಯಾಕ್ ಆ್ಯಕ್ಟ್ಸ್. ನೀವು ಅವ್ರನ್ನ ಕರೆದ್ರ, ಬಟ್ ಅವ್ರು ಹಾಗೆ ಬಂದರು ತಾನೆ. ಇವಾಗ ತಿರುವಣ್ಣಾಮಲೆಯಿಂದ ಇಲ್ಲಿ ಬಂದೆ, ನೀವು ಇನ್ವೈಟ್ ಮಾಡಿದ್ದ್ಯಾರು? ನನ್ನ. ಬಟ್ ನನ್ನ ಜೊತೆಗೆ 2-3 ಜನ ಬಂದ್ರಲ್ಲ, ಅವ್ರನ್ನ ಇನ್ವೈಟ್ ಮಾಡಲಿಲ್ವೇ? ಸಹ ಸಮುಚ್ಚಯ ಈಸ್ ಪಾಸಿಬಲ್ ಇನ್ ಎವ್ರಿ ಸ್ಟೆಪ್ ಅಂತಾನೆ ವೇದಾಂತ ಏಕದಶಿ. ಸಹ ಸಮುಚ್ಚಯ ಇಲ್ಲದೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತ. ಒಂದನ್ನು ಕರೆದ್ರೆ ಇನ್ನೊಂದು, ಬೈ 1 ಬೈ 2 ಗೆಟ್ 1 ಫ್ರೀ. ಸಹ ಸಮುಚ್ಚಯ ಎಲ್ಲದರಲ್ಲೂ ಇದೆ ನೋಡಿ ಅಲ್ವಾ. ಸರಿ, ಇನ್ನೊಂದು ಉದಾಹರಣೆ. US ಹೋಗಬೇಕಾಗತ್ತೆ,
ತುಂಬ ಇಷ್ಟ ನೋಡಿ ನಮಗೆ ಫಾರಿನ್ಗೆ ಹೋಗೋದು. ಹೋಗೋದು ಯು ಎಸ್ಗೆ. ಅದಕ್ಕೆ ಆಕ್ಸೆಸರೀಸ್ ಏನು? ಆಕ್ಸೆಸರಿ ಅಂದರೆ ಇಲ್ಲಿ 2ನೇ ಸಾಲಲ್ಲಿ ಕೊನೆ ಪದ ಕಾರಕಾದಿಕಾನ್. ಕಾರಕಾದಿ ಒಂದು ಯಾಗಕ್ಕೆ ಬೇಕಾಗಿರುವಂಥ ಆಕ್ಸೆಸರೀಸ್, ದ್ರವ್ಯಗಳು. ಇಟ್ ಇಸ್ ಕಾಲ್ಡ್ ಎನ್ ಆಕ್ಸೆಸರಿ. ದ್ರವ್ಯಗಳಿಗೆ ಇಲ್ಲಿ ಕಾರಕಾದಿಕಾನ್. ಯು ಎಸ್ಗೆ ಹೋಗ್ಬೇಕಂದ್ರೆ ಏನು ಮಾಡಬೇಕು? ವೀಸಾ ರಿಚುವಲ್ ಮಾಡಬೇಕು ಫಸ್ಟು. ವೀಸಾ ಅನ್ನುವಂಥ ಪೂಜೆ, ಮಹಾಪೂಜೆ ಮಾಡಬೇಕು ಅಲ್ವಾ? ವೀಸಾ ಇಲ್ಲದೆ ಎಲ್ಲ ಹೋಗ್ತೀವಿ ನಾವು. ಅದಕ್ಕೆ ವೀಸಾ ವೆಂಕಟೇಶ್ವರ ಸ್ವಾಮಿ ಇರೋದು ಅಲ್ವಾ? ಅಲ್ಲಿ ಹೋಗಿ ಎಲ್ರಿಗೂ ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡಿ ಅಲ್ಲಿ ವೀಸಾ ಸಿಗತ್ತೆ ಅಂತ. ಪಾಪ ಆತ ಅಲ್ಲಿ ಕಷ್ಟಪಟ್ಕೊಂಡು ಬೆಟ್ಟದ ಮೇಲೆ ಇದ್ದರೆ ನಾವು ಬಿಡಲ್ಲ ನೋಡಿ ಅಲ್ಲೇ. ವೀಸಾ ಆಗಬೇಕು, ಪಾಸ್ಪೋರ್ಟ್ ಮಾಡಿಸ್ಕೊಳ್ಬೇಕು, ಮತ್ತೊಂದು ಮಗದು 120 ಡಾಕ್ಯುಮೆಂಟ್ಸ್ ಕೇಳ್ತಾರೆ. ಯು ಎಸ್ ಹೋಗಬೇಕು ಅಂತಂದರೆ, ಹೊರ ದೇಶಕ್ಕೆ ಹೋಗಬೇಕು ಅಂದ್ರೆ ಇದೆಲ್ಲ ಯಾತಕ್ಕೆ? ಸಹ ಸಮುಚ್ಚಯ ಎಲ್ಲ ಸೇರ್ಕೊಂಡಿದೆ ನೋಡಿ. ಸೊ ಅದು ಇಲ್ಲೇ ಅದನ್ನು ಹೇಳ್ತಾರೆ, ನಾನು ನಿಮ್ಮ ಮಾತನ್ನು ಒಪ್ಪೋದಿಲ್ಲ. ಯಾವ ಮಾತು? 12ನೇ ಶ್ಲೋಕದ 3-4ನೇ ಸಿದ್ಧಾಂತಿಯ ಮಾತಕ್ಕೆ ನಾನು ಒಪ್ಪೋದಿಲ್ಲ. ಯಾಕಂದ್ರೆ ಅಲ್ಲಿ ಸ್ವತಂತ್ರತಾ ಧ್ರುವ ಕಾರ್ಯಣಿ ಅಂತ ಹೇಳಿದ್ದಕ್ಕೆ ದಟ್ ಐ ವಿಲ್ ನಾಟ್. ಏನು ಹೇಳ್ತಿದ್ದಾರೆ? ಅಧ್ವರ, ಮೊದಲನೇ ಸಾಲು ಕೊನೆ ಪದ ಅಧ್ವರ. ಅಧ್ವರ ಅಂದರೆ ಯಾಗ ಅಂತ ಹೆಸರು. ಒಂದು ಯಾಗದಲ್ಲಿ ನೋಡಿ, ಈ ಶ್ಲೋಕ ಆದ್ರೂ ಹಲವಾರು ಬೇರೆ ವಿಚಾರಗಳೆಲ್ಲ ಬರುತ್ತೆ. ಕರ್ಮಕಾಂಡದ ವಿಚಾರಗಳೆಲ್ಲ ಬರಬೇಕಿಲ್ಲಿ, ಅವಾಗಲೇ ಇದು ಶ್ಲೋಕ ಅರ್ಥ ಆಗೋದು. ಒಬ್ಬ ಪೌರೋಹಿತ್ಯ ಇಲ್ಲ ಒಬ್ಬ ದೀಕ್ಷಿತರ್ ಯಾಗವನ್ನು ಮಾಡ್ತಿದ್ದಾನೆ ಅಂದರೆ ಅವನಿಗೆ ಅಧ್ವರ್ಯು ಅಂತ ಹೆಸರು. ಅಧ್ವರ್ಯು ಅಂದರೆ ಯಾಗ ಮಾಡುವವನು. ಯಜುರ್ವೇದದಲ್ಲಿ ಸಂಬಂಧಪಟ್ಟಿರೋವನಿಗೆ ಅಧ್ವರ್ಯು ಅಂತ ಹೆಸರು. ಋಗ್ವೇದದಲ್ಲಿ ಸಂಬಂಧಪಟ್ಟಿರೋವನಿಗೆ ಹೋತ ಅಂತ ಹೆಸರು. ಸಾಮವೇದಕ್ಕೆ ಸಂಬಂಧಪಟ್ಟಿರೋವನಿಗೆ ಉದ್ಘಾತೃ ಅಂತ ಹೆಸರು. ಅಥರ್ವಣವೇದ ಸಂಬಂಧಪಟ್ಟಿರೋವನಿಗೆ ಬ್ರಹ್ಮ ಅಂತ ಹೆಸರು. ಒಂದು ಯಾಗ ಮಾಡಬೇಕು ಅಂದರೆ ಈ 4 ಜನನೂ ಇರಬೇಕು. ಈಗ ನಾವು ಮಾಡುವಂಥ ಯಾಗದಲ್ಲಿ ಯಾರಿರ್ತಾರೆ? ಯಾರೂ ಇರಲ್ಲ. ವೇದವನ್ನು ಸಂಪೂರ್ಣವಾಗಿ, ಯಾವ ವೇದವನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡೋರೂ ಇರಲ್ಲ. ಎಲ್ಲ ಮಠಗಳೆಲ್ಲ ಆಗತ್ತೆ ಬಿಟ್ಟರೆ ಲೌಕಿಕವಾಗಿ ನಾವು ಮಾಡುವಂಥ ವೇದದಲ್ಲಿ ಯಾರಿರ್ತಾರೆ? ಅದೇ ಫಸ್ಟ್ ದೋಷ. ಇದೆಲ್ಲ ಬ್ರಹ್ಮಸೂತ್ರದಲ್ಲಿ ತಗೊಳ್ತಾರೆ ಶಂಕರರು. ನೀ ಯಾಗ ಹೇಗೆ ಮಾಡ್ತಿದ್ಯಾ? ಯಾರಿದ್ದಾರೆ ಕರೆಕ್ಟಾಗಿ ಅಲ್ವಾ? ಅಧ್ವರ್ಯು ಯಾಗವನ್ನು ನಾನು ಹೇಳಿದೆ, ಇಂದ್ರಾಯ ಸ್ವಾಹ, ಇವನು ಹೋತ, ಸಾರಿ ಅಧ್ವರ್ಯು ಇರಬೇಕು. ಆ ಮಂತ್ರವನ್ನು ಹೇಳೋದು ಋಗ್ವೇದಿ. ಅವನು ಇಂದ್ರಾಯ ಅಂತ ಹೇಳಿದಿರ್ಬೇಕಾದ್ರೆ ಇವನು ಸ್ವಾಹ ಅಂತ ಹಾಕ್ಬೇಕು. ಅವನು ಅದಕ್ಕೆ ಹೋತ ಅಂತ ಹೆಸರು ಅವನಿಗೆ. ಈ ಕಡೆ ಒಬ್ಬ ಕೂತಿರ್ತಾನೆ ಸಾಮವೇದಿ, ಗಾನವಾಗಿ ಹಾಡ್ತಿರ್ತಾನೆ, ಅದನ್ನು ಉದ್ಘಾತೃ ಅಂತ ಹೆಸರು. ಈ ಕಡೆ ಒಬ್ಬ ಬ್ರಹ್ಮವನ್ನು ಕೂಡಿಸಿರ್ತೀವಿ. ಅವನು ಈ 3 ವೇದವನ್ನು ನೋಡಿರಬೇಕು. ಮಧ್ಯದಲ್ಲಿ ಏನಾದ್ರು ದೋಷ ಮಾಡಿದ್ರೆ ಅವನು ನಿಲ್ಲಿಸು ಅಂತ ಹೇಳಬೇಕಲ್ಲಿ. ಬ್ರಹ್ಮ ನಿಲ್ಲಿಸು ಅಂತ ಹೇಳಿ ಮತ್ತೆ ಅದು ಏನಾದ್ರು ದೋಷ ಇದ್ದರೆ ಸರಿ ಮಾಡಬೇಕು. ಆ 4 ವೇದವನ್ನು ಯಾರೂ ತಿಳಿದಿಲ್ಲ ಅಂತ ನಾವೇನು ಮಾಡ್ತೀವಿ? ಪೂರ್ಣ ಫಲವಾದ ತೆಂಗಿನಕಾಯಿ ಇಟ್ಬಿಡ್ತೀವಿ. ಇವಾಗ ನೋಡಿದ್ದೀರಾ? ತೆಂಗಿನಕಾಯಿ ಇಟ್ಬಿಟ್ಟಿರ್ತೀವಿ. ಸ್ವಯಂ ಅಲಂಕೃತ್ಯ ಬ್ರಹ್ಮಾಂಡಮಲಂಕೃತ್ಯ ಅಲ್ಲಿದೆ, ಅಲ್ಲೇ ತಗೊಳ್ತಾರೆ. ಇದೆಲ್ಲ ಕಾರಿಕಾ ಇದೆಲ್ಲ ಚರ್ಚೆ ಬ್ರಹ್ಮಸೂತ್ರದಲ್ಲಿ ಮಾಡ್ಬೇಕಂದ್ರೆ ಔಟ್, ನಿಂಗೆ ಫಲ ಸಿಗಲ್ಲ ಅಂತಾರಲ್ಲಿ. ಅಲ್ಲಿ ಇಟ್ಬಿಟ್ಟಿರ್ತೀವಿ ಅದನ್ನು. ಆದರೂ ಒಂದು ಶ್ರದ್ಧಾಭಕ್ತಿಯಿಂದ ಮಾಡ್ತೀವಿ, ಮಾಡಬಾರ್ದು ಅಂತ ಹೇಳ್ತಿಲ್ಲ. ಇದೆಲ್ಲ ಎಲ್ಲಿಗೆ? ಇಟ್ ಇಸ್ ಡೈರೆಕ್ಟೆಡ್ ಟುವರ್ಡ್ಸ್ ವಾಟ್? ಮೋಕ್ಷ. ಮೋಕ್ಷಕ್ಕೆ ಇದೆಲ್ಲ ನಿಮ್ಗೆ ಸಹಾಯ ಮಾಡಲ್ಲ. ಇದೆಲ್ಲ ಸಿಗ್ನಿಫಿಕೆಂಟು ಇನ್ಸಿಗ್ನಿಫಿಕೆಂಟ್ ಪಾಯಿಂಟ್ಸ್ ಎಲ್ಲ ತೊಗೊಂಡು ಏನು ಮಾಡ್ತಾರೆ? ಅದನ್ನು ನಿಷೇಧ ಅಂತ ಮಾಡ್ತಾ ಹೋಗ್ತಾರೆ. ಸೊ ಅಧ್ವರ ಸತ್ಯಕಾರ್ಯ ಅಪಿ. ಸತ್ಯಕಾರ್ಯ ಅಂದರೆ ಯಾಗದಲ್ಲಿ ಖಂಡಿತವಾಗ್ಲೂ ಒಂದು ಫಲ ಬರುತ್ತೆ ಅಂತ ಯಾರು ಹೇಳ್ತಿದ್ದಾನೆ? ಪೂರ್ವ ಪಕ್ಷಿ ಹೇಳ್ತಿದ್ದಾನೆ. ಸತ್ಯಕಾರ್ಯ ಅಂದರೆ ಡೆಫಿನೆಟ್ಲಿ ವಿಲ್ ಗೆಟ್ ಎ ರಿಸಲ್ಟ್ ಇನ್ ದಿ ಯಾಗ. ಪ್ರಕಾಂಕ್ಷತೆ ಅನ್ಯ ಅಪಿ ಕಾರಕಾದಿಕಾನ್. ಹೇಗೆ ವೈದಿಕ ಕರ್ಮದಲ್ಲಿ ಹಲವಾರು ಕಾರಕಾದಿಗಳು ಬೇಕೋ, ಒಂದು ಯಾಗವನ್ನು ಮಾಡಬೇಕು ಅಂದರೆ 10 ಜನದ ಸಹಾಯ ಬೇಕು, ಧನ ಸಹಾಯ ಬೇಕು, ಬೆಳಗ್ಗೆ 6 ಗಂಟೆಯಿಂದ ರೆಡಿ ಮಾಡ್ಕೊಳ್ಬೇಕು. ಒಂದು ಪೂಜೆಗೇನೆ ಇವತ್ತು ಪೂಜೆ ನಾವು ಮಾಡ್ತೀವಿ, ಫಲ ನಮಗೆ 100% ನಮಗೆ ಬರಲ್ವೇ? ಎಲ್ಲರಿಗೂ ಸೇರಿರುವಂಥ ಹೂ ಕಟ್ಟಿರೋರಿಗಿಂದ ಫಲ ಬರುತ್ತೆ. ಅಲ್ಲಿ ಮಾರ್ಕೆಟಲ್ಲಿ ಕಟ್ಟಿದ್ರು ಅವ್ರಿಗೂ ಫಲ ಬರಬೇಕು. ಯಾಕಂದರೆ ಅವರು ಮಾಡಲಿಲ್ಲ ಅಂದರೆ ನಮಗೆ ಎಲ್ಲಿ ಬಂತು? ಅದಕ್ಕೆ ಯಾವ ಕರ್ಮದಿದ್ದಲ್ಲೂ 100ಕ್ಕೆ 100% ಫಲ ಇರಲ್ಲ, ಎಲ್ಲ ವಿಭಾಗ ಆಗ್ತಾ ಹೋಗುತ್ತೆ. ಎಸ್ಪೆಷಲಿ ಯಾಗವನ್ನು ಮಾಡಬೇಕು ಅಂದರೆ ಹೆಂಡತಿ ಇರಲೇಬೇಕು, ಧರ್ಮಪತ್ನಿ ಇರಲೇಬೇಕು. ಧರ್ಮಪತ್ನಿ ಇಲ್ಲ, ಪಕ್ಕದಲ್ಲಿ ಇಲ್ಲ, ಹಾಂ ನೀವು ಬಂದ್ರಾ ಇವತ್ತು? ಅಲ್ಲ, ಇಲ್ಲಿ ಹೋಮ ನಡೀತಾ ಇರುತ್ತೆ, ಆಕೆ ಗೇಟ್ ಹತ್ರ ಇರ್ತಾಳೆ. ಯಾಕೆ? ಬರೋರನ್ನ ವೆಲ್ಕಮ್ ಮಾಡ್ಕೊಳ್ಬೇಕಲ್ಲ. ನೀವು ಬಂದ್ರಾ, ಕಾಫಿ ತೊಗೊಂಡ್ರಾ, ಇಲ್ಲಿ ಫಲ ಇಲ್ಲ ಅಂತ ಹೇಳ್ತಾರೆ. ಯಾಗದಲ್ಲಿಯೇ ಇರಬೇಕು ಧರ್ಮಪತ್ನಿ.
ಪಕ್ಕದಲ್ಲಿದ್ದು ಜುಹೋತಿ ಅಂತ ಹೇಳ್ತಿರ್ಬೇಕು. ಇಲ್ಲ ಅದಕ್ಕೆ ಮನೆಯವ್ರು ಇಲ್ಲ ನಾನಿಲ್ಲಿ ಹೋಮ ಮಾಡ್ತಿರ್ತೀನಿ, ನೀನು ಅಲ್ಲಿ ನೋಡ್ಕೋ, ಅಡುಗೆ ಮನೇಲಿರು. ಸೈಮಲ್ಟೇನಿಯಸ್ ಆಗಿ ಎರಡೂ ಹೇಳ್ತಾ ಇದ್ದೀನಿ. ಪೂರ್ವ ಪಕ್ಷಿ ಏನು ಹೇಳ್ತಿದ್ದಾನೆ, ಸಿದ್ಧಾಂತಿಯ ಉತ್ತರ ಎರಡೂ ನೋಡಬೇಕು. ಈ ಹಲವಾರು ಕಾರಕಾದಿಗಳು ಬೇಕಪ್ಪ. ಹೇಗೆ ಕಾರಕಾದಿಗಳು ಹಲವಾರು ಬೇಕೋ ಒಂದು ಯಾಗವನ್ನು ಮಾಡಬೇಕು ಅಂದರೆ, ಅದೇ ರೀತಿಯಲ್ಲಿ ಜ್ಞಾನಾರ್ಜನೆ ಮಾಡಬೇಕು ಅಂದ್ರೂ ಕರ್ಮ ಅವಶ್ಯಕತೆ ಅಂತ ಪೂರ್ವಪಕ್ಷ ಹೇಳ್ತಿದ್ದಾನೆ. ತಥೈವ ವಿದ್ಯಾ, ಹೇಗೆ ಕಾರಕಾದಿ ದಿ ಆಕ್ಸೆಸರೀಸ್ ಆರ್ ಎ ಕಾಸ್ ಫಾರ್ ಎ ಕರ್ಮ, ಸಿಮಿಲರ್ಲಿ ಜ್ಞಾನ ಸಂಪಾದನೆಗೆ, ಶ್ರವಣ ಮನನ ನಿಧಿಧ್ಯಾಸನೆಗೆ ತಥೈವ ವಿದ್ಯಾ ವಿದಿತಾ ಪ್ರಕಾಶಿತೈ. ತಥೈವ ಇನ್ ದ ಸೇಮ್ ವೇ, ಇದೇ ರೀತಿಯಾಗಿ ವಿದ್ಯಾ ಅಂದರೆ ಆತ್ಮಜ್ಞಾನ, ವಿದಿತಾ ಪ್ರಕಾಶಿತೈ, ವೇದದಲ್ಲಿ ಎರಡೂ ಹೇಳಿದೆ ನೋಡೋದಲ್ಲ ಆಗಲೇ. ಪ್ರಕಾಶಿತೈ ವಿಶಿಷ್ಯತೆ ಕರ್ಮಭಿರೇವ ಮುಕ್ತಯೇ, ಎರಡನ್ನೂ ಸೇರಿಸಿದ್ರೆ ಮಾತ್ರ ನೀನು ಮುಕ್ತಿ, ಒಂದನ್ನು ಮಾತ್ರ ತಗೊಂಡು ಒಂದನ್ನು ಬಿಟ್ಟರೆ ಮುಕ್ತಿಯಲ್ಲ ಅಂತ ಪೂರ್ವ ಪಕ್ಷಿಯ ಉತ್ತರ. ಇಲ್ಲಿಗೇನಾಯಿತು, 11, 12, 13 ಶ್ಲೋಕಗಳು ಜ್ಞಾನಕರ್ಮ ಸಮುಚ್ಚಯ ಎರಡೂ ಮಾಡಬೇಕು. ಒಂದು ಹಕ್ಕಿಗೆ 2 ರೆಕ್ಕೆ ಇದ್ದ ಹಾಗೆ ಬಿಡೋ ಹಾಗಿಲ್ಲ. ಇವಾಗ ನಿಮಗೆ ಯಾವ್ದು ಮಾಡಬೇಕು ಅಂತ ಅನ್ಸುತ್ತೆ? ಸ್ವಾಮೀಜಿ ಎಲ್ಲ ಕರ್ಮ ಬಿಟ್ಬಿಟ್ಟಿದ್ದೀವಿ, ಸನ್ಯಾಸ ಬೆಟರ್ ಅನ್ಸುತ್ತಾ? ಅಟ್ಲೀಸ್ಟ್ ಫಾರ್ ಆರ್ಗ್ಯುಮೆಂಟ್ ಸೇಕ್ ಅಲ್ವಾ? 14ನೇದು, ಕೇಚಿದ್ ವದಂತೀತಿ ವಿತರ್ಕವಾದಿನಃ ತದಪ್ಯಸದೃಷ್ಟ ವಿರೋಧ ಕಾರಣಾತ್ ಉದೇತಿ ಕರ್ಮಾಖಿಲ ಕಾರಕಾದಿಭಿಃ. ಸರಿ, ದೇಹಾಭಿಮಾನ. ಓಕೆ, ತದಪ್ಯಸದೃಷ್ಟಿ ವಿರೋಧ ಕಾರಣಾತ್ ದೇಹಾಭಿಮಾನಾದ ವಿವರ್ಧತೆ ಕ್ರಿಯಾ. ವಿದ್ಯಾಗತಾಹಂ ಕೃತಿತಃ ಪ್ರಸಿದ್ಧ್ಯತಿ. ಸಿದ್ಧಾಂತಿ, ಇಲ್ಲಿ ಯಾರು ಸಿದ್ಧಾಂತಿ ಅಂದರೆ ರಾಮಚಂದ್ರ ಮೂರ್ತಿಯು ಸಿದ್ಧಾಂತಿ. ವೇದಾಂತ ಏಕದೇಶಿ ಜ್ಞಾನಕರ್ಮ ಸಮುಚ್ಚಯವಾದಿ ಗ್ರಾಮ ಕೊಟ್ಟಿರುವಂಥ ಹೆಸರೇನು? ವಿತರ್ಕವಾದಿನಃ. ನೀವೆಲ್ಲ ವಿತರ್ಕವಾದಿಗಳು. ನೀವಲ್ಲ, ಅವರು ಅಂದರೆ ಕರ್ಮವನ್ನು ಯಾರು ಹೇಳ್ತಾರೋ ಅವರಿಗೆ ವಿತರ್ಕವಾದಿ. ವಿತರ್ಕವಾದಿ ಅಂದರೆ ಕುತರ್ಕವಾದಿ, ತಲೆ ಸರಿ ಇಲ್ಲ ಅಂತ, ಗೊತ್ತಿಲ್ಲದೆ ಹರಟೆ ಮಾಡೋದು, ಇದು ಗಲಾಟೆ ಮಾಡೋದು ಅಂತ ಅರ್ಥ. ಅಡಮೆಂಟ್, ಸ್ಟಬನ್ ಅಂತಾರಲ್ವ, ಅವ್ರಿಗೆಲ್ಲ ವಿತರ್ಕವಾದಿಗಳು ಅಂತ. ಕೇಚಿದ್ ವದಂತಿ, ಇವರೆಲ್ಲ ಕೇಚಿದ್ ಅಂದರೆ ಕೆಲವರೆಲ್ಲ, ಈ ಗ್ರೂಪ್ ಇದೆಯಲ್ಲ, ಈ ಗ್ರೂಪೆಲ್ಲ ಏನು ವಿತರ್ಕವಾದಿಗಳು ಅಂತ ಹೇಳಿ ನೀವು ಹೇಳುವಂತಹ ಕರ್ಮವ ಜೊತೆಗೆ ಜ್ಞಾನ ಸಂಪಾದನೆ ಅವಶ್ಯಕತೆ ಇಲ್ಲ. ಕರ್ಮವನ್ನು ಒಂದು ಕಾಲದಲ್ಲಿ ಬಿಡಬಹುದು. ಅಟ್ ಒನ್ ಟೈಮ್ ಕರ್ಮ ಹ್ಯಾಸ್ ಟು ಬಿ ಡ್ರಾಪ್ಡ್ ಅಲ್ವಾ? ಒಂದನ್ನು ಮೇಲೆ ಹತ್ತಾ ಇರಬೇಕಾದ್ರೆ ಮೇಲೆ ಹೋಗ್ತೀರಪ್ಪ, ಸ್ಟೆಪ್ಸ್ ಇದೆ, ಒಂದು ಕಾಲಿಟ್ಟ ಮೇಲೆ ಇನ್ನೊಂದು ಕಾಲು ಇರಬೇಕು ಅಲ್ವಾ? ಎರಡೂ ನೀವು ಹೇಗ್ರಿ, 2 ಕಾಲು ಜೊತೆಗೆ ನೀವು ಹತ್ತಿ ಒಂದು ಸ್ಟೆಪ್ಪನ್ನು, ಅವಾಗೇನಂತಾರೆ ನಿಮ್ಮನ್ನ? ಕ್ಯಾಂಗ್ರೂ ಅಂತಾರೆ. 2 ಕಾಲು ಜೊತೆಗೂ ನೀವು ಮೇಲೆ ಹತ್ತ ಕ್ಯಾಂಗ್ರೂ ಅಂತಾರೆ ನಿಮ್ಮನ್ನ. ನೋಡೋಕೆ ಚೆನ್ನಾಗಿರುತ್ತೆ ಹಾಗೆ? ಯೋಚನೆ ಮಾಡಿ, ಒಂದಾದ್ಮೇಲೆ ಒಂದು. ಸರಿ, ಕೇಚಿದ್ ವದಂತೀತಿ ವಿತರ್ಕವಾದಿನಃ ತದ್ ಅಪಿ ಅಸತ್ ತದಾಪ್ಯಸದೃಷ್ಟಿ ಅಂತ ಇದೆ, ಅದನ್ನು ಬಿಡಿಸ್ಕೊಳ್ಬೇಕು. ತತ್ ಅಪಿ ಅಸತ್, ಸಮುಚ್ಚಯ ಅವಶ್ಯಕತೆ ಇಲ್ಲ. ದೃಷ್ಟಿ ವಿರೋಧ ಕಾರಣಾತ್. ದೃಷ್ಟಿ ವಿರೋಧ ಕಾರಣಾತ್ ಅಂದ್ರೇನು? ಆತ್ಮಜ್ಞಾನಿಗೆ ಕರ್ಮದ ಅವಶ್ಯಕತೆ ಇಲ್ಲ. ಆತ್ಮಜ್ಞಾನಿ ಅಂದ್ರೇನು? ಸಾಧಕನಿಗೆ, ಶ್ರವಣ ಮನನ ನಿಧಿಧ್ಯಾಸನವನ್ನು ಶುರು ಮಾಡ್ತಿರೋವನಿಗೆ ಕರ್ಮದ ಅವಶ್ಯಕತೆ ಇಲ್ಲ. ಯಾಕಂದರೆ ಮುಕ್ಸು ಬಂದಿದ್ದಾನೆ. ಸರ್ವ ವೇದಾಂತ ಸಿದ್ಧಾಂತ ಸಾರ ಸಂಗ್ರಹ ಅಂತ ಒಂದು ಶಂಕರದ್ದು ಪ್ರಕರಣ ಗ್ರಂಥ ಇದೆ, ಹೆಸರು ಹೇಳುತ್ತೆ, ಸರ್ವ ವೇದಾಂತ ಸಿದ್ಧಾಂತ ಸಾರ ಸಂಗ್ರಹ. ಅಲ್ಲಿ
ಶಂಕರರು 3 ರೀತಿಯಾಗಿ ಉದ್ಧರಿಸ್ತಾರೆ. ಕರ್ಮ ಮಾಡೋ ಅವಶ್ಯಕತೆ ಇಲ್ಲ, ಯಾಕೆ ಅಂತ. ಜ್ಞಾನವೇ ಸಾಕು, ಫಲ ವಿರೋಧತ್ವಾತ್ ಒಂದು. ಆಮೇಲೆ ಸ್ವರೂಪ ವಿರೋಧತ್ವಾತ್, ಹೇತು ವಿರೋಧ, ಈ ಥರ 3 ಟೆಕ್ನಿಕಲ್ ವರ್ಡ್ಸ್ ಕೊಡ್ತಾರೆ. ರಾಮನು ಅದನ್ನೇ ಮುಂದೆ ಹೇಳ್ತಾರೆ, ಅವಾಗ ನೋಡೋಣ. ದೃಷ್ಟಿ ವಿರೋಧ ಕಾರಣಾತ್. ದೃಷ್ಟಿ ವಿರೋಧ ಅಂದರೆ ಇಟ್ ಈಸ್ ಡಯಾಗ್ನಲಿ ಆಪೋಸಿಟ್ ಟು ಈಚ್ ಅದರ್. ಕರ್ಮ ಪ್ರವೃತ್ತಿ ಮಾರ್ಗವನ್ನು ಹೇಳ್ತಿದೆ, ಹೊರಗಡೆ ಹೋಗು ಅಂತ ಹೇಳ್ತಿದೆ. ಆದರೆ ವೇದಾಂತ ಒಳಗಡೆ ಬಾ ಅಂತ ಹೇಳ್ತಿದೆ. ಹೀಗೆ ಇದು ಸೇಮಾ? ಬೇರೆ ಬೇರೆ ತಾನೆ. ಕರ್ಮ ಬೇಕು, ಮನಸ್ಸು ವಿಕ್ಷೇಪಗೊಂಡಾಗ ಕರ್ಮ. ಮನಸ್ಸು ಶಾಂತವಾಯಿತು ಅಂದರೆ ಒಳಗಡೆ ಬರಬೇಕಲ್ಲ. ಆ ಒಳಗಡೆ ಬರೋದಕ್ಕೆ ನಾವು ಕರ್ಮ ಉಪಾಸನೆಯನ್ನು ಮಾಡಿದ್ವಲ್ಲ, ಮಾಡಿದ್ಮೇಲೆ ತಾನೇ ಒಳಗಡೆ ಬರಬೇಕು. ಅದು ನೀವು ಇದು ಬಿಟ್ಬಿಡಿ, ನಾವಿನ್ನೂ ಶುರುನೇ ಮಾಡಿಲ್ಲ ಅನ್ನೋದು ಅದು ಬೇರೆ ವಿಚಾರ. ಅಟ್ಲೀಸ್ಟ್ ಲೋಕಕ್ಕೂ ಜೊತೆಗೆ ಟ್ರಾವೆಲ್ ಮಾಡಬೇಕಲ್ಲ. ಅದಕ್ಕೆ ನಮಗೆ ಅನೇಕ ಜನ್ಮ ಸಂಸಿದ್ಧ ಬರ್ತಾನೇ ಇದೀವಲ್ಲ, ಜನ್ಮಾಂತರದಿಂದ. ಅಟ್ಲೀಸ್ಟ್ ಇವಾಗಾದರೂ ಗೊತ್ತಾದ ಮೇಲೆ ಮುಂದಿನ ಜನ್ಮಕ್ಕಾದರೂ ತಯಾರಿ ಮಾಡ್ಕೊಳ್ಬೇಕಲ್ಲ. ಏನು ಗೊತ್ತಿಲ್ಲ ಅಂತ ಹಿಂದಿನ ಜನ್ಮದಿಂದ ಈ ಜನ್ಮಕ್ಕೆ ಬಂದ್ವಿ, ಏನು ಗೊತ್ತಿಲ್ಲದೆ ಹಾಗೆ ಕಂಟಿನ್ಯೂ ಮಾಡೋದು ಮುಂದಿನ ಜನ್ಮಕ್ಕೂ. ಈ ಜನ್ಮದಲ್ಲಿ ಹೇಗಿದ್ದೀವೋ ಅದೇ ಮುಂದಿನ ಜನ್ಮಕ್ಕೂ ಕಂಟಿನ್ಯೂ ಆಗುತ್ತೆ. ನಾನು ಅಜ್ಞಾನ ವಶಾದಿಂದ ಏನು ಮಾಡದೇ ಇದ್ದರೆ ಮುಂದಿನ ಜನ್ಮಕ್ಕೂ ಅದೇ ಕಂಟಿನ್ಯೂ ಆಯಿತು. ಅಲ್ಲೂ ಏನೂ ತಿಳ್ಕೊಳ್ಳಿಲ್ಲ ಅಂದರೆ ಮುಂದಿನ ಜನ್ಮ, ಅಲ್ಲೂ ತಿಳಿಲಿಲ್ಲ ಅಂದರೆ ಮುಂದಿನ ಜನ್ಮ ಹೋಗ್ತಾನೇ ಇರುತ್ತೆ. ಅದು ಕಟ್ ಮಾಡಬೇಕು. ಅದಕ್ಕೆ ಗರ್ಭಿಣಿ ತಾಯಿ ಮಗು ಆಚೆ ಬಂದಮೇಲೆ ಅಂಬಲಿಗೆ ಕರಡು ಕಟ್ ಮಾಡಬೇಕೋ ಬೇಡವಾ? ಇಲ್ಲ, ನನ್ನ ಹೆತ್ತಿದ ಕರಳು ಹಾಗೆ ಇಟ್ಕೊಂಡಿರ್ತೀನಿ. ಇಬ್ಬರು ಮಗುನೂ ಹೋಗುತ್ತೆ, ತಾಯಿನೂ ಹೋಗ್ತಾಳೆ. ಕಟ್ ಮಾಡಬೇಕು. ಕರ್ಮ ಆಯ್ತಾ, ಚಿತ್ತಶುದ್ಧಿ ಸಫಿಷಿಯೆಂಟಾಗಿ ಚಿತ್ತಶುದ್ಧಿ ಆಯ್ತಾ, ಕಟ್ ಬಿಡಬೇಕು. ಅದಕ್ಕೆ ನ್ಯಾಸ ಅಂತ ಹೇಳಿರೋದು. ಬಿಡು, ಕರ್ಮವನ್ನು ಬಿಡು, ತ್ಯಾಗವನ್ನು ಮನೋಭಾವ ಬೆಳೆಸ್ಕೋ. ನಾವೆಲ್ಲ ಲೌಕಿಕ ಕರ್ಮವನ್ನು ಫಸ್ಟ್ ಬಿಟ್ಟರೆ ಸಾಕು. ಲೌಕಿಕ ಕರ್ಮದಲ್ಲಿ ಹಲವಾರು ಅಂಟಿಟ್ಕೊಂಡಿದ್ದೀವಲ್ಲ, ಅದು ಇನ್ನೂ ಆಗಬೇಕು, ಇನ್ನೂ ಹೀಗಾಗಬೇಕು, ಹಾಗಾಗಬೇಕು, ಅದು ಬಿಟ್ಟರೆ ಸಾಕು. ಎಷ್ಟೋ ಜನ ವೇದಾಂತವನ್ನು ಕೇಳಿದ ಮೇಲೆ ವೈದಿಕ ಕರ್ಮದ ಬಗ್ಗೆ ಶ್ರದ್ಧೆ ಬಂದಿದೆ, ಒಳ್ಳೆಯದು. ವೇದಾಂತ ಕೇಳಿದ ಮೇಲೆ ಸುಮಾರು ಜನ ಸಂಧ್ಯಾವಂದನೆ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಅಟ್ಲೀಸ್ಟ್ ಒಂದು ಸ್ಟಾರ್ಟ್ ಆಯ್ತಲ್ಲ. ಈಗೆಲ್ಲ ತಮಿಳ್ನಾಡಲ್ಲೆಲ್ಲ ಮ್ಯಾಂಡೇಟ್ರಿಗೆ ಏನು ಮಾಡಿದ್ದಾರೆ, ಕೆಲವು ಕಂಚಿ ಮಠದಲ್ಲೆಲ್ಲ ಅಂದರೆ 60 ವರ್ಷ ರಿಟೈರ್ಮೆಂಟ್ ಆದಮೇಲೆ 61ನೇ ವರ್ಷದಿಂದ ಪ್ರತಿಯೊಬ್ಬರು ಮಠಕ್ಕೆ ಬಂದು ರಿಜಿಸ್ಟರ್ ಮಾಡಬೇಕು. ಸಂಧ್ಯಾವಂದನೆ ಕರ್ಮ ಎಲ್ಲ ಹೇಳ್ಕೊಡ್ತಾರೆ. ಮ್ಯಾಂಡೇಟ್ರಿ ಮಾಡಿಬಿಟ್ಟಿದ್ದಾರೆ ಇವಾಗ. ಅದು ಗ್ರೇಟೆಸ್ಟ್ ಕಾಂಟ್ರಿಬ್ಯೂಷನ್ ಆಫ್ ಬಾಲಪೆರಿವ ಇವಾಗಿರೋರು ಕಂಚಿದಲ್ಲಿ. ಮತ್ತು ಎಲ್ಲ ಪುರೋಹಿತರಿಗೆ ಏನು ಮಾಡಿಬಿಟ್ಟಿದ್ದಾರೆ, ಮೆಡಿಕಲ್ ಇನ್ಶೂರೆನ್ಸ್. ನೀವು ಮಠದಿಂದಲೇ ಮೆಡಿಕಲ್ ಇನ್ಶೂರೆನ್ಸ್ ಅವ್ರಿಗೆ. ನಿಮಗೆ ಯಾರೋ ಮನೆಗೆ ಹೋಗ್ತಾರೆ, 2,500 ರೂಪಾಯಿ ದಕ್ಷಿಣೆ ಕೊಡ್ತಾರೆ. ಔಟ್ ಆಫ್ ದಿ ಟಾಪಿಕ್, ಬಟ್ ಸಂಧ್ಯಾವಂದನೆಗೆ ರಿಲೇಟೆಡ್ ಹೇಳ್ತಿದ್ದೇನೆ. ನಮ್ಗೆ ಏನು ಮಾಡೋಕ್ಕಾಗಲ್ಲ ಅಂದರೆ ಮಠದಿಂದಲೇ ನಿಮಗೆ ಪೂರ್ತಿ 5-5 ಲಕ್ಷಕ್ಕೆ ದೇ ಹ್ಯಾವ್ ಇನ್ಶೂರ್ಡ್. ತಮಿಳ್ನಾಡಲ್ಲಿ ಇರುವಂತಹ ಎಲ್ಲ ಪುರೋಹಿತರನ್ನ ತಗೊಂಡು ಎಷ್ಟೊಂದು 25-30 ಸಾವಿರ ಜನದ ಮೇಲೆ ದೇ ಹ್ಯಾವ್ ಇನ್ಶೂರ್ಡ್, ಮೆಡಿಕಲ್ ಇನ್ಶೂರೆನ್ಸ್ ಮಾಡಿಸಿದ್ದಾರೆ. ಅದೆಲ್ಲ ನಾವು ನೋಡಲ್ಲ ನೋಡಿ ಮಠದಲ್ಲಿ ಎಷ್ಟು ಒಳ್ಳೆ ಕೆಲಸಗಳು ನಡೀತಾ ಇದೆ ಅಂತ. ಸರಿ, ಎಲ್ಲಿದ್ದೆ? ಎಲ್ಲ ಅದೇ ಸ್ವಲ್ಪ ಬಿಟ್ಟರೆ ಎಲ್ಲೋ ಹೊಟ್ಟೋಗತ್ತೆ ಮನಸ್ಸು. ದೃಷ್ಟ ವಿರೋಧ ಕಾರಣಾತ್. ಒಂದು ಹೊರಗಡೆ ಹೋಗ್ತಿದೆ, ಒಂದು ಒಳಗಡೆ ಬರ್ತಿದೆ. ಸೊ ಆತ್ಮಜ್ಞಾನಕ್ಕೆ ಒಳಗಡೆ ಅವಶ್ಯಕತೆ, ಹೊರಗಡೆ ಹೋಗೋ ವೇದಾಂತ ಶುರು ಮಾಡಿದ ಮೇಲೆ ಎಷ್ಟೋ ಜನ ಇದು ಸಂಧ್ಯಾವಂದನಾದಿ ಕರ್ಮಾದಿಗಳು ಶುರು ಮಾಡಿದ್ದಾರೆ. ಅದೇ. ಸೊ ಏನಾಗುತ್ತೆ, ಕರ್ಮ ಜಾಸ್ತಿ ಆಗ್ತಿದ್ದಾಗ ಇಲ್ಲಿ 3ನೇ ಸಾಲು ಹೇಳ್ತಿದ್ದೆ, ದೇಹಾಭಿಮಾನಾಭಿವರ್ಧತೆ ಕ್ರಿಯಾ. ಸರಳವಾಗಿ ಅರ್ಥ ಆಗುತ್ತೆ. ಕರ್ಮ ಜಾಸ್ತಿ ಮಾಡ್ತಿದ್ದೀರಾ ಅಂದರೆ ದೇಹ ಅಭಿಮಾನ ತುಂಬ ಸ್ಟ್ರಾಂಗ್ ಇದೆ ಅಂತ ಅಲ್ವಾ? ಐ ಹ್ಯಾವ್ ಟು ಬಿ ರೆಕಗ್ನೈಸ್ಡ್ ಆ್ಯಸ್ ಸೋ ಆ್ಯಂಡ್ ಸೋ ಪರ್ಸನ್. ನಾನು ದೀಕ್ಷಿತರ ಫ್ಯಾಮಿಲಿಯಲ್ಲಿ ಹುಟ್ಟಿದವನು ಅಂತ ಗೊತ್ತಾಗಬೇಕು, ಅದಕ್ಕೆ ಕರ್ಮ ಮಾಡ್ತಿದ್ದೀನಿ. ನಾನು ಇಂಜಿನಿಯರ್ ಅಂತ ಗೊತ್ತಾಗಬೇಕು, ನಾನು ಡಾಕ್ಟರ್ ಅಂತ ಗೊತ್ತಾಗಬೇಕು. ಐ ವಾಂಟ್ ಟು ಹ್ಯಾವ್ ದಿಸ್ ನೇಮ್ ನೆಕ್ಸ್ಟ್ ಟು ಮೈ ಡೆಸಿಗ್ನೇಷನ್, ನೆಕ್ಸ್ಟ್ ಟು ಮೈ ನೇಮ್. ಯಾರಿಗೆ? ಸ್ಥೂಲ ಶರೀರಕ್ಕೆ. ಅದಕ್ಕೆ ನಾನು ಶುರು ಮಾಡಿದ್ದು ದೇಹಾಭಿಮಾನ ಅಭಿವರ್ಧತೆ. ಕೃಷ್ಣ ಹೇಳ್ತಾನೆ, ಯಾರಿಗೆ ದೇಹ ಅಭಿಮಾನ ಇದೆಯೋ ಅವರು ಧ್ಯಾನ ಮಾಡೋಕ್ಕೆ ಸಾಧ್ಯ ಇಲ್ಲ. ಧ್ಯಾನ ಮಾಡೋಕ್ಕಾಗಲಿಲ್ಲ ಅಂತ ಮನಸ್ಸು ಒಳಗಡೆ ಬರೋದಿಲ್ಲ. ಕ್ಲೇಶೋಧಿಕತರಸ್ತೇಷಾಂ 12ನೇ ಅಧ್ಯಾಯ. ಕ್ಲೇಶೋಧಿಕತರಸ್ತೇಷಾಂ ಅವ್ಯಕ್ತಾಸಕ್ತಚೇತಸಾಂ ಅವ್ಯಕ್ತಾ ಹಿ ಗತಿರ್ದುಃಖಂ ದೇಹವೆದ್ಭಿರವಾಪ್ಯತೆ. ಕ್ಲೇಶ, ಮನಸ್ಸಿನಲ್ಲಿ ದೇಹ ಅಭಿಮಾನ ಜಾಸ್ತಿ ಇತ್ತು, ಕರ್ಮ ಮಾಡಬೇಕು, ಆಯಿತು ಅಂದರೆ ಕ್ಲೇಶ. ಯಾರಿಗೆ ದೇಹ ಅಭಿಮಾನ ಜಾಸ್ತಿ ಇದೆಯೋ ಮನಸ್ಸು ಒಳಗಡೆ ನೋಡೋದೇ ಇಲ್ಲ, ಹೊರಗಡೆ ನೋಡ್ತಾ ಇರುತ್ತೆ. ಹಿ ವಿಲ್ ಎವರ್ ಬಿ ಅನ್ಸ್ಯಾಟಿಸ್ಫೈಡ್ ಇನ್ ಲೈಫ್. ಅದು ನಾನು ಕಂಪ್ಲೀಟ್ ಮಾಡಲಿಲ್ಲ, ಇದು ಕಂಪ್ಲೀಟ್ ಮಾಡಲಿಲ್ಲ, ಹಾಗೆ ಅಂತಲೇ ಹೇಳ್ತಿರ್ಬೇಕು.
60 ವರ್ಷ ಆದರೂ ಮನಸ್ಸಿನಲ್ಲಿ ತೃಪ್ತಿ ಇರಲ್ಲ. ಇನ್ನೂ ಏನೋ ಗಳಿಸ್ಲಿಲ್ವಲ್ಲ, ಯಾಕೆ ವೇದಾಂತಕ್ಕೆ ಬರಲಿಲ್ವಲ್ಲ. ಕರ್ಮ ತೃಪ್ತಿ 100% ತೃಪ್ತಿ ಕೊಡಲ್ಲ. ಅಧಿಕಾರ ಸಿರಿ ಸೊಗಸು ಕೀರ್ತಿಗಳ ನೆನೆದು ಮನ ಕುದುಯಿತು ಧಾವಗುಂ ಮಂಕುತಿಮ್ಮ. ಯೋಚನೆ ಮಾಡಿ. ಬೆಂಟ್ ಅಪಾನ್ ಪೊಸಿಷನ್ಸ್. ಅಭಿವರ್ಧತೆ ಕ್ರಿಯಾ. ಪ್ರತಿಯೊಂದು ಕರ್ಮವು ವರ್ಣಾಶ್ರಮದ ರೀತಿಯಾಗಿ ಬೇಸ್ಡ್ ಆಗಿದೆ. ಅದಕ್ಕೆ ಹೇಳಿದೆ, ಯಾಗವ ಮಾಡಬೇಕು ಅಂದರೆ ಗೃಹಿಣಿ ಇರಲೇಬೇಕು. ಮತ್ತು ಈಶಾವಾಸ್ಯ ಉಪನಿಷತ್ತಲ್ಲಿ ಶಂಕರರು ಹೇಳ್ತಾರೆ, ಆ ಗೃಹಿಣಿ ಅಂಗವಿಕಲತೆ ಆಗಿದ್ರೆ ಯಾಗ ಮಾಡೋಕ್ಕಾಗೋದಿಲ್ಲ. ಪುತ್ರ ಇರಬೇಕು. ಪುತ್ರ ಅಂಗವಿಕಲತೆ ಇದ್ದರೆ ಯಾಗ ಮಾಡೋಕ್ಕಾಗೋದಿಲ್ಲ. ಎಲ್ಲಿ ನೋಡಿ, ಶರೀರ ಸದೃಢವಾಗಿದ್ದವನಿಗೆ ಯಾಗದ ಪೂರ್ಣ ಫಲ. ಈಶಾವಾಸ್ಯ ಉಪನಿಷತ್ತಲ್ಲಿ ಇಂಟ್ರಡಕ್ಷನಲ್ಲೇ ಹೇಳ್ತಾರೆ ಶಂಕರರು. ನಾವು ಅದನ್ನು ನೋಡಲ್ಲ. ಬ್ರಹ್ಮಚಾರಿ ಅಗ್ನಿಹೋತ್ರ ಯಾಗವನ್ನು ಮಾಡೋಕ್ಕಾಗೋದಿಲ್ಲ. ಅವನು ಕೇವಲ ಏನೋ ಗಾಯತ್ರಿ ಜಪ. ವರ್ಷಕ್ಕೊಂದ್ಸತಿ ಅಗ್ನಿಹೋತ್ರ ನಿತ್ಯ ಇದೆ, ಅಗ್ನಿ ಕಾರ್ಯ. ವರ್ಷಕ್ಕೊಂದ್ಸತಿ ಉಪನಯನ ಸಂಸ್ಕಾರ, ಅದೇನು ಬರುತ್ತಲ್ಲ, ಉಪಕರ್ಮ. ಆವಣಿ ಆವಿಟ್ಟಂ ಉಪಕರ್ಮ. ಅವತ್ತು ಮಾತ್ರ ಗಾಯತ್ರಿ ಹವನ ಮಾಡ್ಬೋದು. ಅದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಯೋಚನೆ ಮಾಡಿ. ಸೊ ಇದೆಲ್ಲ ಕಂಡೀಷನ್ಸ್ ಇದೆ ಅಂತ ಬರುತ್ತೆ ಮುಂದೆ. ಈ ಎಲ್ಲ ಕಂಡೀಷನ್ಸ್ ಅಂದರೆ ಏನೋ, ನೀನು ನೆಮ್ಮದಿಯಾಗಿರಬೇಕು ಅಂದರೆ ಇದೆಲ್ಲ ಮಾಡಲೇಬೇಕಾ? ಅದಕ್ಕೆ ಕರ್ಮ ಅವಶ್ಯಕತೆ ಇಲ್ಲ ಅಂತ ಆಮೇಲೆ ಪ್ಯಾರಲಾಗಿ ಹೇಳ್ತಾ ಇದ್ದೀನಿ ನಿಮಗೆ. ದೇಹಾಭಿಮಾನಾದ ಅಭಿವರ್ಧತೆ ಕ್ರಿಯಾ ವಿದ್ಯಾಗತಾಹಂ ಕೃತಿರಿತಃ ಪ್ರಸಿದ್ಧ್ಯತಿ. ಯಾವಾಗ ವಿದ್ಯೆ, ಆತ್ಮವಿದ್ಯೆ ಮನಸ್ಸಿಗೆ ಬಂತೋ ಅಹಂಕಾರ ಕಮ್ಮಿ ಆಯಿತು. ಅಹಂ ಕೃತಿ. ಅಹಂಕಾರ ಕಮ್ಮಿಯಾಗದೆ ವೇದಾಂತದ ಮುಖ್ಯ ಗುರಿ. ನಾನು ಈ ದೇಹ ಮನಸ್ಸು ಬುದ್ಧಿ ಅಂತ ತಪ್ಪಾಗಿ ಕಲ್ಪನೆ ಮಾಡ್ಕೊಂಡಿದ್ದೀನಲ್ಲ, ಅದು ಕರ್ಮದಲ್ಲಿ ಜಾಸ್ತಿ. ಹೇಗೆ ಸ್ವಾಮೀಜಿ ಹೇಳ್ತೀರಾ ಕರ್ಮದಲ್ಲಿ ಜಾಸ್ತಿ ಅಂತ? ಏನು ಸಂಕಲ್ಪ ಮಮ ಉಪಾರ್ಥ ಸಮಸ್ತ ದುರಿತಕ್ಷಯದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ವಸಿಷ್ಠ ಗೋತ್ರೋದ್ಭವಸ್ಯ ಸೋ ಆ್ಯಂಡ್ ಸೋ ನಾಮಧೇಯಸ್ಯ ತದ್ಧರ್ಮಪತ್ನ್ಯಾಃ ಕುಮಾರಃ ಕುಮಾರಿ. ಇದೆಲ್ಲ ಸಂಕಲ್ಪ. ಹೀಗೆ ಕೈ ರಿಜಿಸ್ಟರ್ ಮಾಡ್ಕೊಂಡಿದ್ರೆ ನೆಕ್ಸ್ಟ್ ಜನ್ಮ ಗ್ಯಾರಂಟಿ ಅಂತ. ಎಷ್ಟು ಕೈ ಸಂಕಲ್ಪ ಹೀಗೆ ಜಾಸ್ತಿ ಆಗುತ್ತೋ ನೆಕ್ಸ್ಟ್ ಜನ್ಮ ಗ್ಯಾರಂಟಿ. ಸಂಕಲ್ಪ ವರ್ಜಿತ ನ್ಯಾಸ. ಯೋಚನೆ ಮಾಡಿ. ಇನ್ಫ್ಯಾಕ್ಟ್ ಸಂಕಲ್ಪ ಮಾಡಬೇಕಾ ಕೇವಲ ಪರಮೇಶ್ವರ ಪ್ರೀತ್ಯರ್ಥಂ, ಅದು ಕಾಮ್ಯಾರ್ಥಂ. ಕೇವಲ ಪರಮೇಶ್ವರ. ಅಲ್ಲೇ ಬಂತು ದುರಿತ ಕ್ಷಯದ್ವಾರ. ಎಲ್ಲ ದುರಿತಗಳು, ಎಲ್ಲ ಆಗು ಹೋಗುಗಳಿಂದ ಮುಕ್ತನಾಗಬೇಕು. ಮತ್ತು ಪರಮೇಶ್ವರನಿಗೆ ಇಷ್ಟ ಆಗಬೇಕು ನಾನು ಮಾಡುವಂತಹ ಕೆಲಸ. ಆ ಥರ ಇರಬೇಕು. ಅದೇ ಲಕ್ಷಣ. ವೇದಾಂತಿಯ ಲಕ್ಷಣ ಏನು? ಚಿತ್ತಶುದ್ಧಿ. ಯೋಚನೆ ಮಾಡಿ. ವಿದ್ಯಾಗತಾಹಂ ಕೃತಿರಿತಃ ಪ್ರಸಿದ್ಧ್ಯತಿ. ಶ್ರವಣ ಮನನ ನಿಧಿಧ್ಯಾಸನ ವೇದಾಂತದಲ್ಲಿ ಹೆಚ್ಚು ಹೆಚ್ಚು ರುಚಿ ಬರಬೇಕು. ಅವಾಗ ದಟ್ ಈಸ್ ಅನ್ ಇಂಡಿಕೇಶನ್ ಚಿತ್ತಶುದ್ಧಿ ಆಗಿದೆ ಅಂತ. ಮತ್ತೆ ಹೋಗಬಾರ್ದು ತಿರ್ಗಾ. ಎಲ್ಲ ಒಂದು ಹಂತಕ್ಕೆ ನಾಮಜಪ ಒಂದು ಅರ್ಧ ಗಂಟೆ, ಒಂದು ಮುಕ್ಕಾಲು ಗಂಟೆ, ಆದಿತ್ಯ ಹೃದಯ, ವಿಷ್ಣು ಸಹಸ್ರನಾಮ ಒಂದು ಸತಿ ಪಾರಾಯಣ ಮಾಡಿ ಹೆಚ್ಚು ವೇದಾಂತದಲ್ಲಿ ಮನಸ್ಸನ್ನು ತೊಡಗಿಸ್ಕೊಳ್ಬೇಕು. ಶ್ರವಣಾದಿಗಳನ್ನು ಮಾಡಬೇಕು. ಉಪನ್ಯಾಸಗಳು ಹೋಗಬೇಕು. ಬರ್ತೀರಾ ಅಂತ ಹೇಳ್ತಾ ಇದ್ದೀನಿ. ಉಪನ್ಯಾಸಗಳು ಹೋಗಬೇಕು. ಹೆಚ್ಚು ಹೆಚ್ಚು ಮಾಡಿಸ್ಬೇಕು ಅಲ್ವಾ? ಅಸೈಡ್ ನೋಡ್ತಾ ಕೇಳಬೇಕು. ಶ್ರವಣಾದಿಗಳನ್ನು ಮಾಡಬೇಕು. ಗುರುಕುಲಕ್ಕೆ ಹೋಗಬೇಕು. ಗುರುವನ್ನು ಆಶ್ರಯಿಸಬೇಕು. ಹೇಳ್ಕೊಡಿ, ಬ್ರಹ್ಮವಿದ್ಯೆ ಕೊಡಿ ಅಂತ ಕೇಳಬೇಕು. ಸಾಕು. ಈ ಮಿಥ್ಯಾ ವಿದ್ಯೆಯನ್ನು ಕೇಳಿದ್ದೀನಿ, ಈ ಜಗನ್ಮಿಥ್ಯಾ ವಿದ್ಯೆಯನ್ನು ಕೇಳಿ ಆಯಿತು, ತೃಪ್ತಿ ಬರಲಿಲ್ಲ, ಇನ್ಮೇಲಾದರೂ ಬ್ರಹ್ಮವಿದ್ಯೆಯನ್ನು ಕೊಡಿ ಅಂತ ಗುರು ಹತ್ರ ಹೋಗಿ ಕೇಳಬೇಕು. ಅವಾಗ ಕೇಳಿದಾಗ ಏನಾಗುತ್ತೆ? ಅಹಂಕೃತಿ, ತಪ್ಪು ಅಭಿಮಾನ ಇತ್ತಲ್ಲ, ಅಹಂಕಾರ, ಅದು ನಶಿಸಿ ಹೋಗಿ ಪೂರ್ಣ ಬ್ರಹ್ಮಸ್ಥಿತಿಗೆ ಬರುವಂತಹ ಸಹಾಯ ಆಗುತ್ತೆ. ಆಯಿತು, ಇಲ್ಲಿಗೆ ನಿಲ್ಲಿಸುವ. ಓಂ ಶಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.